ಬ್ರೋ ನಿನ್ನ ನೋಡಿದೀನಿ ಬ್ರೋ ಅಂತಾರೆ. ಬ್ರೋ ನಿಮ್ಮ ಐಡಿಯಾ ಏನ್ ಬ್ರೋ? ಈ ತರ ಸುದೀಪ್ ಅವ್ರಿಗೆ ದರ್ಶನ್ ಅವ್ರಿಗೆ ಬೈತಾರೆ, ಅಷ್ಟು ಕೋಟಿ ಇರೋ ನಾವೆಲ್ಲ ಯಾವ ಲೆಕ್ಕ ಅವ್ರಿಗೆ ಹೇಳಿ. ವಿಡಿಯೋ ಶೂಟ್ ಮಾಡಕ್ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5 to 6 hours ಮಿನಿಮಮ್ ಡಿಲೀಟ್ ಮಾಡು. ನಮ್ಮ ಮನೆಗೆ ಬೈತಾರೆ, ನಮ್ಮ ಮನೆಗೆ ಬೈತಾರೆ, ಏನ್ ಕಿತ್ತಾಕ್ಚ ನೀನು ಅಲ್ಲಿ ಹೋಗಿ ಮಕ್ಕೊಡ್ದಂಗೆ ನಿನ್ನೆಲ್ಲ ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ ಹಿಂಗ್ ಉಸ್ದಾಗ ನನ್ಗಾಗಲ್ಲ ನೆಕ್ಸ್ಟ್ ಇಲ್ಲಿ ಇರೋದಕ್ಕೆ. ದಯವಿಟ್ಟು ಇದೊಂದೇ ಹೇಳ್ತೀನಿ, ಯಾರೇ ನಿಮ್ಗೆ ರೀಸೆಂಟ್ ಆಗಿ ಪರಿಚಯ ಆಗಿದ್ರು ಎಷ್ಟು ಮಾತಾಡಿಸ್ಬೇಕು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ರಿ. ಲಾಸ್ಟಲ್ಲಿ ನೀನೇ ಏನು ಅಲ್ಲ, ಗೋ ಔಟ್. ಏನು ಇಲ್ಲದೆ ಇದ್ದಾಗ ಲೋ ಅಲ್ಲಿ ಇರ್ತಾರಲ್ಲ, ಲಕ್ಷಾಂತರ ರೂಪಾಯಿ ಸಾಲ ಇದ್ದಾಗ ಯಾರ ಜೊತೆಗೆ ಇರ್ತಾರೋ ಅವ್ರು ಲಕ್ಷ ಬಂದ್ಮೇಲೆ ಇರಲ್ಲ, ಕಳ್ಸ್ಬಿಡ್ತಾರೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ದ ಮಾತು, ಏನಾದ್ರೂ ಒಂದು ಮಾಡು, ಬಿಟ್ಟೋದ್ರು ಅಂತ ತಲೆ ಕೆಡ್ಸ್ಕೊಂಬೇಡ. ಬಿಟ್ಟೋದವಳು ಯಾಕಾದ್ರೂ ಬಿಟ್ಟೋದೆ ಅಂತ ಯೋಚನೆ ಮಾಡ್ಬೇಕು, ಆ ರೇಂಜಿಗೆ ಬೆಳಿ ಅಂತ. ಎಷ್ಟೊಂದು ನೈಟು ನಾನು ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೀವಿ ಕ್ಯಾಬಲ್ಲಿ. ನಮಸ್ಕಾರ ಎವ್ರಿವನ್, ದಿಸ್ ಇಸ್ ಅವರ್ ಫಸ್ಟ್ ವೈಬ್ ಟ್ರೈಬ್ ಅಫಿಷಿಯಲ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ 2 ಬಿಗ್ ಕನ್ನಡ ಕ್ರಿಯೇಟರ್ಸ್ ಇದ್ದಾರೆ. ಒಬ್ಬರು ಬಂದು ರವಿರಾಜ್ ಪೂಜಾರಿ ಮತ್ತು ಇನ್ನೊಬ್ಬರು ಬಂದು ಚಾಕ್ಲೇಟ್ ಚಂದು. ಒಬ್ಬರು ಅವ್ರ ಸಿಂಪ್ಲಿಸಿಟಿಗೋಸ್ಕರ ಹೆಸರುವಾಸಿ ಆಗಿದ್ದಾರೆ, ಇನ್ನೊಬ್ಬರು ಬಂದು ಅವ್ರ ಕ್ರಿಯೇಟಿವಿಟಿಗೋಸ್ಕರ ಹೆಸರುವಾಸಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ರವಿ ಪೂಜಾರಿ ಆ್ಯಂಡ್ ಚಾಕ್ಲೇಟ್ ಚಂದು. ಹಾಯ್ ಬ್ರೋ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ದಿಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ವೈಬ್ ಟ್ರೈಬ್ ಅಫಿಷಿಯಲ್ ಪಾಡ್ಕಾಸ್ಟ್. ನಾವು ವೈಬ್ ಟ್ರೈಬ್ ಅಫಿಷಿಯಲಲ್ಲಿ ಒಂದು ಸೆಗ್ಮೆಂಟ್ಸ್ ಅಂತ ಫಾಲೋ ಮಾಡ್ತೀವಿ. ಬೇಸಿಕಲಿ 7 ಸೆಗ್ಮೆಂಟ್ಸ್ ಅಂತ ಇರುತ್ತೆ. ಆ ಸೆಗ್ಮೆಂಟ್ಸಲ್ಲಿ ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ, ಅದಕ್ಕೋಸ್ಕರ ಆನ್ಸರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಫಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಐಸ್ ಬ್ರೇಕರ್ ಸೆಗ್ಮೆಂಟ್ ಅಂತ. ಇದರಲ್ಲಿ ನಿಮಗೆ ಫನ್ ಆಕ್ಟಿವಿಟಿ ಇಲ್ಲಾದರೂ ಫನಿ ಕ್ವಶನ್ಸ್ ಇರುತ್ತೆ. ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡಿ ಬ್ರೋ. ಸೊ ಫಸ್ಟ್ ಕ್ವಶನ್ಸ್, ನೀವು ಕನ್ನಡ ಬಿಗ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೆಸರು ಪಟ್ಟಿದ್ದೀರಾ. ಸೊ ಇವಾಗ ನೀವಿಬ್ರು ಒಂದೊಂದು ವರ್ಡ್ ಅಂತ ಏನಾದರೂ ಡಿಸ್ಕ್ರೈಬ್ ಮಾಡ್ಕೊತೀರಾ ಅಂದ್ರೆ ಏನು ಡಿಸ್ಕ್ರೈಬ್ ಮಾಡ್ಕೊಳ್ತೀರಾ? ಲೈಕ್ ಯಾವ ರೀತಿಯಲ್ಲಿ? ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಕಂಟೆಂಟ್ನ ನೀವೇನಾದರೂ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ, ಇಲ್ಲ ನಿಮ್ಮ ಕ್ಯಾರೆಕ್ಟರ್ನ ಏನಾದರೂ ಒಂದು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಏನಂತ ಡಿಸ್ಕ್ರೈಬ್ ಮಾಡ್ಕೊಳ್ತೀರಾ? ಸೊ ನನ್ನನ್ನು ರಣಧೀರ ಅಂತ ನಾನು ಹೇಳ್ಕೊತೀನಿ. ಸೊ ಯಾಕೆ ಅಂತಲೂ ಹೇಳ್ತೀನಿ. ಸೊ ನಮ್ಮ ಹಿಂದೆ 1000 ಜನ ಮಾತಾಡ್ತಾ ಇರ್ತಾರೆ, ಮತ್ತು ನಾವು ಕಂಟೆಂಟ್ ಕಾಮಿಡಿ ಜಾನರ್ ಮಾಡೋದ್ರಾಗಿದ್ದರಿಂದ ಸೊ ನಮಗೆ ಹೇಟ್ ರೇಟು ಬರುತ್ತೆ, ಅಥವಾ ನಮ್ಮನ್ನ ಖುಷಿ ಪಡಿಸೋಕ್ಕೆ ನಮ್ಮನ್ನು ಮೋಟಿವೇಟ್ ಮಾಡೋ ಆಡಿಯನ್ಸು ಇರ್ತಾರೆ. ಸೊ ರಣಧೀರ ಅಂದ್ರೇನು? ಏನೇ ಬರಲಿ ಛಲ ಬಿಡಬಾರ್ದು. ನಮ್ಮ ವಿಷನ್ ಏನಿದೆ ಅದನ್ನು ವಿಷನ್ನ ಮಾತ್ರ ಫೋಕಸ್ ಮಾಡ್ಕೊಂಡು ನುಗ್ತಾನೆ ಇರಬೇಕು. ನಮ್ಮ ಬಗ್ಗೆ ಒಳ್ಳೇದು ಮಾತಾಡಲಿ ಕೆಟ್ಟದ್ದು ಮಾತಾಡಲಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬಾರ್ದು, ನುಗ್ತಾ ಇರಬೇಕು. ನಮ್ಮದು ಗೋಲ್ ಏನಿದೆ ಅದನ್ನು ಅಚೀವ್ ಮಾಡಬೇಕು ಅಷ್ಟೇ. ವೆರಿ ಗುಡ್, ವೆರಿ ಗುಡ್. ಸರ್ ನಿಮ್ಮದು? ನನಗೆ ಅದ್ರ ಬಗ್ಗೆ ನೋ ಐಡಿಯಾ ಬ್ರೋ, ನನಗಷ್ಟು ಐಡಿಯಾ ಇಲ್ಲ ಬ್ರೋ ಅದ್ರ ಬಗ್ಗೆ. ಇದು ಸ್ಕಿಪ್ ಕ್ವಶನ್ ಅಲ್ಲ, ನೀವು ಏನೋ ಒಂದು ತಗೊಳ್ಳಿ. ಏನಿಲ್ಲ ಬ್ರೋ ನನಗಂಥದ್ದು. ನಾನೇನು ಅಂದ್ಕೊಂಡಿಲ್ಲ ಇದುವರೆಗೂ. ಏನೋ ಕೆಲಸ ಮಾಡ್ತಾ ಇದೀವಿ ಅಷ್ಟೇ, ಕೆಲಸ ಮಾಡ್ತಾ ಇದೀವಿ. ಅವ್ರೇನೋ ಕಮೆಂಟ್ಸ್ ಹಾಕೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಲೈಫ್ ನೀಟ್ ನಡೀತೈತೆ. ಏನು ಬ್ರೋ? ರವಿ ಬ್ರೋ, ನೀವು ಚಂದು ಅವ್ರ ಕ್ಲೋಸ್ ಫ್ರೆಂಡ್ ಅನ್ಕೊಂತೀನಿ. ನೀವೇ ಏನಾದರೂ ಒಂದು ವರ್ಡ್ ಡಿಸ್ಕ್ರೈಬ್ ಮಾಡಕ್ಕೆ ಹೋಗ್ತೀರಾ ಅವ್ರಿಗೆ? ಬೈದ್ಗಿದ್ಬಿಟ್ಟಿರ ಆಮೇಲೆ. ಅಲ್ಲ, ಬೈಯುವಷ್ಟು ಕೆಟ್ಟ ಮನುಷ್ಯನಲ್ಲ ಚಂದು. ವೆರಿ ಸ್ವೀಟ್ ಗಾಯ್. ಚಾಕ್ಲೇಟ್ ಚಂದು. ಬೇಕಾದ್ರೆ ಲೈಕ್ ಅವ್ರನ್ನ ಚಾಕ್ಲೇಟ್ಗೆ ಅವ್ರು ಹೋಲ್ಸ್ಕೊಬೋದು. ವೆರಿ ಸ್ವೀಟೆಸ್ಟ್ ಗಾಯ್. ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಫಸ್ಟ್ ಮುಂದೆ ನಿಂತ್ಕೊತಾರೆ, ನಾನು ಸಾಲ್ವ್ ಮಾಡ್ತೀನಿ ಅಂತ ನಿಂತ್ಕೊತಾರೆ. ಆಮೇಲೆ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಸೊ ಒಂದು ವ್ಯಕ್ತಿನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಯಾರನ್ನ ಹೇಗೆ ಗೌರವ ಕೊಡಬೇಕು, ಅದು ಅವರಿಂದ ಕಲಿಬೇಕು. ಸೊ ವೆರಿ ಸ್ವೀಟೆಸ್ಟ್ ಗಾಯ್. ಆಸ್ ಅವ್ರ ಚಾಕ್ಲೇಟ್ ಚಂದು ಅಂತ ಹೆಸರು ಇಟ್ಕೊಂಡಿದಾರಲ್ಲ, ವೆರಿ ಸ್ವೀಟೆಸ್ಟ್ ಗಾಯ್. ಚಾಕ್ಲೇಟ್ ತಿಂದಾಗ ಸ್ವೀಟ್ ಅನ್ಸುತ್ತೆ, ಅದಕ್ಕೆ ಸ್ವೀಟೆಸ್ಟ್ ಗಾಯ್. ಸೆಕೆಂಡ್ ಕ್ವಶನ್ ಬಂದು, ನೀವು ಡೈಲಿ ಕಂಟೆಂಟ್ ಮಾಡ್ತಾ ಇರ್ತೀರಾ, ಡೈಲಿ ಕ್ರಿಯೇಟರ್ಸ್ಗೆ ಏನಾದರೂ ಪ್ರಮೋಷನ್ಸ್ ಏನಾದರೂ ಮಾಡ್ತಾ ಇರ್ತೀರಾ ಆಸ್ ಎ ಕ್ರಿಯೇಟರ್. ನಿಮ್ಗೆ ಏನಾದರೂ ಫನಿ ಇನ್ಸಿಡೆಂಟ್ ಇಲ್ಲ ಏನಾದರೂ ಬ್ಲೂಪರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಲ್ಲ ಏನಾದರೂ ಹೇಳಕ್ಕೆ ಇದೆಯಾ? ಫನಿ ಇನ್ಸಿಡೆಂಟ್ ಅಂದರೆ, ವಿಡಿಯೋ ಮಾಡ್ಬೇಕಾದ್ರೆ ಬರ್ತಾರೆ, ಬ್ರೋ ನಿನ್ನ ನೋಡಿದೀನಿ ಬ್ರೋ ಅಂತಾರೆ. ಫೋಟೋ ಎಲ್ಲ ಇಟ್ಕೊತಾರೆ. ಫೋಟೋ ಎಲ್ಲ ಇಟ್ಕೊಂಡಾದ್ಮೇಲೆ ಬ್ರೋ ಯಾರಿಗೂ ಕೇಳಿಸಲ್ಲ ಅದು, ಬ್ರೋ ನಿಮ್ಮ ಐಡಿಯಾ ಏನು ಬ್ರೋ? ಈ ಥರ ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬಾ ಆಗಿದೆ. ನಾವು ನಮ್ಮದು ಬೇಸಿಕಲಿ ಕಾಮಿಡಿ ಕಂಟೆಂಟ್ ಮಾಡೋದ್ರಿಂದ ನಾವು ಮನೆ ಒಳಗಳೆಲ್ಲ ಮಾಡಲ್ಲ, ಲೈಕ್ ರೋಡಲ್ಲೇ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕಂಟೆಂಟ್ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ಪ್ಲೇಸ್ನ ಚೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನಾವು ಕೆಲವೊಂದು ಸರಿ ರೋಡಲ್ಲೆಲ್ಲ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಬರ್ತಾರೆ, ಈ ನನ್ನ ಮಕ್ಕಳನ್ನೆಲ್ಲೋ ನೋಡಿದ್ದೀನಲ್ಲ, ನಾನು ಎಲ್ಲೋ ನೋಡಿದ್ದೀನಿ ಅಂತ ಒಂದು 2 ನಿಮಿಷ ಗುರಾಯಿಸ್ತಾರೆ. ಕೇಳ್ರಿ, ನೋಡ್ಬಿಟ್ಟು ಓ ಇವ್ರು ವಿಡಿಯೋ ಮಾಡ್ತಾರೆ ಬ್ರೋ, ನಿಮ್ ಬಿಗ್ ಫ್ಯಾನ್ ಬ್ರೋ, ಅದು ಹಂಗೆ ಬ್ರೋ ಹಿಂಗೆ ಬ್ರೋ ಅಂತಾರೆ. ಸರಿ ಓಕೆ, ಎಲ್ಲ ಫೋಟೋ ಎಲ್ಲ ಇಟ್ಕೊಂತಾರೆ. ಆಮೇಲೆ ಯಾರಿಗೂ ಕೇಳಿಸಲ್ಲ ಅದು. ಬರ್ತಾರೆ ಸೈಡಲ್ಲಿ, ಬ್ರೋ ನಿಮ್ಮ ಐಡಿ ಹೊಡೀರಿ ಬ್ರೋ, ಐಡಿ ಹೇಳಿ ಬ್ರೋ
ಫಾಲೋ ಮಾಡ್ತಿದ್ದೆ ಬ್ರೋ, ಮಿಸ್ ಆಗ್ಬಿಟ್ಟಿದೆ ಎಲ್ಲೋ. ನಿಮ್ ಐಡಿಯಾ ಹೇಳಿ ಬ್ರೋ, ತುಂಬಾ ಸತಿ ಆಗಿದೆ. ನಿಮ್ಗಾಗಿಲ್ವಾ ಬ್ರೋ? ನನಗೆ ನಿನ್ನೆನೇ ಆಯ್ತಲ್ಲ ಬ್ರೋ. ಎಲ್ಲೆಲ್ಲೇ ಆಯ್ತು. ಬಂದ್ಬಿಟ್ಟು ಸಕ್ಕದಾಗಿ ಮಾತಾಡಿಸ್ದೆ ಇಲ್ಲೇ ತವರೆಕೆರೆಯಲ್ಲಿ. ಬ್ರೋ ಸಕ್ಕದಾಗಿ ಮಾಡ್ತೀರಾ ವಿಡಿಯೋಸ್ ಎಲ್ಲ. ನಿಮ್ಮ ಹೆಸರೇನ್ ಬ್ರೋ? ಏನಂತ ಥಾಟ್ ಬಂದಿರುತ್ತೆ ನಿಮ್ ತಲೆಯಲ್ಲಿ ಅವ್ರು ಹಂಗೆ ಕೇಳಿದಾಗ? ಖುಷಿ ಆಗುತ್ತೆ ನಮ್ಗೆ, ಬೇಸಿಕಲಿ ಖುಷಿ ಆಗುತ್ತೆ. ನಮ್ಮ ಹೆಸರು ಗೊತ್ತಿಲ್ಲ ಅಂದ್ರೆ ನಮ್ಮ ಮುಖನ ಐಡೆಂಟಿಫೈ ಮಾಡಿ ಬಂದು ಗುರ್ತಿಡ್ದು ಮಾತಾಡ್ಸ್ತಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಲೈಕ್ ನಮ್ಮ ಮುಖ ಅವ್ರಿಗೆ ನೆನಪಿದೆ. ರೋಡಲ್ಲಿ 1000 ಜನ ಓಡಾಡ್ತಾ ಇರ್ತಾರೆ, ನಮ್ಮ ಮುಖ ಹೆಂಗ ಅವ್ರು ನೆನ್ಪಿಡ್ಕೊಂತಾರೆ. ಸೊ ನಾವು ಅವ್ರು ಇಷ್ಟ ಆಗಿರೋದ್ರಿಂದಾನೇ ಅವ್ರು ನಮ್ಮ ಮುಖನ ನೆನ್ಪಿಡ್ಕೊಂಡಿರ್ತಾರೆ. ಹೆಸರುಗಳು ಜಾಸ್ತಿ ಗ್ಯಾಪ್ ನಿಲ್ತಿರಲ್ಲ, ಮಕ ನೋಡಿದ ತಕ್ಷಣ ಇವ್ರೇ. ಆಮೇಲೆ ಎಷ್ಟೊಂದ್ ಜನ ಜುಟ್ ನೋಡ್ ಕಂಡು ಹಿಡಿತಾರೆ, ಜುಟ್ ನೋಡ್ ಬರ್ತಾರೆ. ತುಂಬಾ ಇನ್ಸಿಡೆಂಟ್ ಆಗಿದೆ ಇವೆಲ್ಲ. ಸಿಗ್ತಾ ಇರುತ್ತೆ, ಜನದ ಪ್ರೀತಿ ಸಿಗ್ತಾ ಇರುತ್ತೆ. ಅದು ನಮ್ಗೊಂಥರ ಲೈಕ್ ಒಂದು ಮೋಟಿವೇಟ್. ನಮ್ಗೆ ಜನ ಯಾರು ರೋಡಲ್ಲಿ ಒಂದು ಮಾತಾಡ್ಸಿದ್ರೆ ನಮ್ಗದು ಖುಷಿ ಆಗುತ್ತೆ. ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ತುಂಬಾನೇ ಖುಷಿ ಆಗುತ್ತೆ. ಈಗ ರೀಸೆಂಟಾಗಿ ಮೊನ್ನೆ ಒಂದು ಬ್ಲೂಪರ್ ಅದ ನನ್ಗೆ ನೆನಪಾಯ್ತು. ರೀಸೆಂಟಾಗಿ ಒಂದು ನಾವು ವಿಡಿಯೋ ಮಾಡಿದ್ವಿ, ಏನಂದ್ರೆ ಫ್ರೆಂಡ್ಶಿಪ್ ವ್ಯಾಲ್ಯೂಗೋಸ್ಕರ ಒಂದು ಎದೆ ಮೇಲೆ ಕಲ್ಲಾಕ ಒಂದು ಕಂಟೆಂಟ್ ಮಾಡಿದ್ವಿ. ಏನಾಗಿತ್ತು, ಶೂಟ್ ಟೈಮಲ್ಲಿ ಇನ್ನೇನು ಕಟ್ ಆಯಿತು. ನನಗೆ ಒಂದು ಕ್ಯಾಮ್ರಾದಲ್ಲಿ ನನ್ನ ಸೀನ್ ಹೆಂಗಿತ್ತು ಅಂದ್ರೆ ಎದೆ ಮೇಲೆ ಕಲ್ಲು ಹಾಕೊಂಡು ಮಲಗಿರ್ತೀನಿ. ಸಡನ್ ಆಗಿ ಒಂದು ಆಂಟಿ ಪಾಸ್ ಆದ್ರು. ಏನಿದು ಅವ್ರಂದ್ರೆ ಯಾರೋ ಮರ್ಡರ್ ಮಾಡ್ತವ್ರೆ. ಆಮೇಲೆ ವಿಡಿಯೋ ಮಾಡ್ತಾ ಏನಿಲ್ಲ ಅಂದ್ರೆ ನಾವೊಂದು ಶಾರ್ಟ್ ನ ಸ್ಟಾಪ್ ಮಾಡಿ ಮಿನಿಮಮ್ ಒಂದು 10 ನಿಮಿಷ ಆಡಿದ್ವಿ. ಅದೆಲ್ಲ ಇನ್ಸಿಡೆಂಟ್ ತುಂಬಾ ಆಗಿದೆ. ಈ ತರ ಬ್ಲೂಪರ್ ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಒಂದು ಪಬ್ಲಿಕ್ ಅಲ್ಲಿ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ತರ ನಡೀತಾನೆ ಇರುತ್ತೆ. ಆಮೇಲೆ ಬಂದು ಮಾತಾಡ್ಸೋರು ಅವ್ರೆ, ಆಮೇಲೆ ಅವನೇನ್ ಮಾತಾಡ್ಸ್ತೆ ಬಾರೋ, ಇವೆಲ್ಲ ತುಂಬಾ ಅನ್ಭವಿಸಿದ್ವಿ. ಅದೇ ಎಲ್ಲಿ ಪಾಸಿಟಿವ್ ಇರುತ್ತೆ ಅಲ್ಲಿ ಹೇಟ್ ರೇಟ್ ಇದ್ದೇ ಇರುತ್ತೆ. ಸೊ ನಾವು ಏನಿದ್ರು ಬರೀ ಪಾಸಿಟಿವ್ ನಾವು ತಗೊಂತೀವಿ, ಹೇಟ್ ರೇಟ್ ತಗೊಂತೀವಿ. ಅವ್ರ ಮುಂದೆ ಇನ್ನ ನಾವು ಬೆಳೆದು ತೋರ್ಸ್ಬೇಕು ಅನ್ನೋದು ಹೇಟ್ ರೇಟ್ ತಗೊಂತೀವಿ. ಅಂತ ದೊಡ್ಡವ್ರಿಗೆ ಬೈತಾರೆ. ಕಿಚ್ಚ ಸುದೀಪ್ ಅವ್ರಿಗೆ, ದರ್ಶನ್ ಅವ್ರಿಗೆ ಬೈತಾರೆ. ಅಷ್ಟು ಕೋಟಿ ಇರೋ ನಾವೆಲ್ಲ ಯಾವ ಲೆಕ್ಕ ಅವ್ರಿಗೆ ಹೇಳಿ. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಪ್ರತಿ ದಿವಸ ನೀವು ರೀಲ್ಸ್ ಮಾಡ್ತಾ ಇರ್ತೀರಾ. ಇಷ್ಟೊಂದು ರೀಲ್ಸ್ ಮಾಡಿರ್ಬೇಕಾದ್ರೆ ಒಂದೊಂದು ಸ್ಕ್ರಿಪ್ಟೆಡ್ ಇರುತ್ತೆ, ಒಂದೊಂದು ಅನ್ಸ್ಕ್ರಿಪ್ಟೆಡ್ ಇರುತ್ತೆ. ಆ ಸ್ಕ್ರಿಪ್ಟೆಡ್ ಟೈಮಲ್ಲಿ ಜಾಸ್ತಿ ಲೈನ್ಸ್ ಮರೆಯೋದು ಯಾರು, ನೀವಾ ಇಲ್ಲ ಚಾಕ್ಲೇಟ್ ಚಂದು ಅವರ? ಅಷ್ಟೊಂದು ಎಲ್ಲರೂ ಮರಿತಾರೆ ಬ್ರೋ, ನಾನು ಮರಿತೀನಿ, ಅವರು ಮರಿತಾರೆ. ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ, ಮತ್ತೆ ಮರಿತೀವಿ. ನಮ್ಗೆ ಇಂಗ್ಲಿಷ್ ಜಾಸ್ತಿ ಮಾತಾಡಕ್ ಬರಲ್ಲ. ನೀವು ಲಬ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಾವು ಬ್ರೋ ಏನ್ ಬ್ರೋ ಅದು ಒಂದೊಂದು ಟೈಕ್ ಬ್ರೋ ಇಂಗ್ಲಿಷ್ ಅಲ್ಲಿ ಏನೋ ಹೇಳೋದ್ರಲ್ಲ, ಏನೋ ಎಷ್ಟೋ ಸತಿ ಮಾಡಿದೀವಿ ಆ ತರ. ಲೈನ್ ಸ್ಕಿಪ್ ಮಾಡಿದಾಗ ಇರಿಟೇಟ್ ಆಗುತ್ತಾ ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ಆಪೋಸಿಟ್ ಕ್ಯಾಮರಾ ಹಿಡಿತಾ ಇರ್ತಾರಲ್ಲ ಅವ್ರಿಗೆ ಕರೆಕ್ಟ್, ಅವರಿಗೆ ಕೈಯೆಲ್ಲ ನೋವು ಬಂದ್ಬಿಟ್ಟಿರುತ್ತೆ. ಮುಗ್ಸ್ರಲ್ಲೋ ಎಷ್ಟ ರೇಟಿಗೆ ತಗೊಂತೀರಾ, ಮುಗ್ಸ್ರೋ ಅಂತಾನೆ. ಸೊ ಇರಿಟೇಟ್ ಆಗೇ ಆಗುತ್ತೆ. ಬಟ್ ಒಂದು ಜನಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ನಾವೀಗ 1 ನಿಮಿಷ ವಿಡಿಯೋ ಮಾಡ್ತಾ ಇರ್ತೀವಿ, 1 ನಿಮಿಷದ ಒಂದು ಕಂಟೆಂಟ್ ಇದೆ ಅಂದ್ರೆ ನಮ್ದು ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಂದ್ರೆ ಅದು ತಗೊಂತೀವಿ. ಕೆಲವೊಂದ್ ದಿನ ಶೂಟ್ ಹೆಂಗೆ ಇರುತ್ತೆ, ಕೆಲವೊಂದು ಫ್ಲೋ ಅಲ್ಲಿ ನಮ್ದು ಡೈಲಾಗ್ಸ್ಗಳು ಕರೆಕ್ಟಾಗಿ ಬರ್ತಾರಲ್ಲ, ಇನ್ನೊಂದ್ ಕಡೆ ಲೈಟಿಂಗ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಇನ್ನೊಂದ್ ಕಡೆ ಸ್ಕ್ರಿಪ್ಟ್ ನಮ್ದು ಮ್ಯಾಚ್ ಆಗ್ತಾ ಇರಲ್ಲ. ಸೊ ಕೆಲವೊಂದ್ ದಿನ ಅರ್ಧ ದಿನ ಒಂದು ಸಿಂಗಲ್ ವಿಡಿಯೋ ಮಾಡಕ್ ನಮ್ದು ಅರ್ಧ ದಿನ ಮುಕ್ಕಲ್ ದಿನ ಹೋಗಿರುತ್ತೆ. ಎಡಿಟಿಂಗ್ ಕೂತ್ಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ. ನಮ್ದು ಹೆಂಗಂದ್ರೆ ಪರ್ಫೆಕ್ಷನ್ ಬರ್ಬೇಕು. ನಮ್ಗೆ ಎಡಿಟಿಂಗ್ ಕೂತ್ಕೊಂಡ್ರೆ ಹಿಂಗೆ ಬರ್ಬೇಕು, ಹಂಗಾದ್ರೆ ಹಂಗೆ ಬರ್ಬೇಕು. ಕೆಲವೊಂದ್ಸರಿ ಸಿಗಲ್ಲ, ಸ್ಯಾಟಿಸ್ಫೈ ಆಗದಿರೋ ಔಟ್ಪುಟ್ ನಾವು ಬಿಡೋದೇ ಇಲ್ಲ. ಎಡಿಟ್ ಮಾಡಿರ್ತೀವಿ, ಆ ವಿಡಿಯೋ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಆ ವಿಡಿಯೋ ಇಷ್ಟ ಆಗುತ್ತೆ. ಎಷ್ಟೊಂದು ವಿಡಿಯೋ ಹಂಗೆ ಇದೆ ನನ್ನ ಫೋನಲ್ಲಿ, ಎಷ್ಟೊಂದು ವಿಡಿಯೋ ಹಂಗೆ ಡ್ರಾಫ್ಟ್ ರೆಡಿ ಮಾಡಿ ಎಡಿಟ್ ಆಗಿ ಕಟ್ ಆಗಿರೋ ಎಡಿಟ್ ಆಗಿರೋದು ಎಷ್ಟೊಂದು ಅಪ್ಲೋಡೇ ಮಾಡಿಲ್ಲ. ನನ್ನ ತೊಡಲ್ಲ, ಇದು ನನಗೆ ಏನು ಅನಿಸ್ತಾ ಇಲ್ಲ, ಇದು ಆಡಿಯನ್ಸ್ ಬಿಟ್ಟರೆ ಆಡಿಯನ್ಸ್ ತಗೊಂತಾರ. ಬಟ್ ಒಂದು ವಿಡಿಯೋ ಮಾಡ್ಬೇಕಂದ್ರೆ ತುಂಬಾನೇ ಎಫರ್ಟ್ ಆಗ್ತೀವಿ. ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5 to 6 hours ಮಿನಿಮಮ್ ಶೂಟ್ ಮಾಡಕ್ ತಗೊಂತೀವಿ. ಒಂದು ವಿಡಿಯೋಗೆ 1 minute ವಿಡಿಯೋ ಹೇಳ್ತಾ ಇರೋದು. ಆವರೇಜ್ ಡ್ಯೂರೇಷನ್ 1 minute ವಿಡಿಯೋ 5 to 6 hours ನಾವು ಬರೀ ಶೂಟಿಂಗ್ ಎಫರ್ಟ್ ಆಗಿರ್ತೀವಿ. ಆಮೇಲೆ ಎಡಿಟಿಂಗ್ ಮಿನಿಮಮ್ ಏನಿಲ್ಲ ಮತ್ತೊಂದು 5 hours ಹೇಳೋದಲ್ಲ, ಒಂದು 12 to 13 hours ಒಂದು ಜನಕ್ಕೆ ಜಸ್ಟ್ ಫಾರ್ 1 minute ವಿಡಿಯೋ. ಬಟ್ ಆ 1 minute ವಿಡಿಯೋ ಔಟ್ಪುಟ್ ಬರಕ್ಕೆ ನಾವು ಮಿನಿಮಮ್ ಏನಿಲ್ಲ ಅಂದ್ರೆ 12 hours ಹಾರ್ಡ್ ವರ್ಕ್ ಹಾಕಿರ್ತೀವಿ. ಬಟ್ ಅದು ಜನಕ್ಕೆ ಕಣ್ಣಕ್ಕೆ ಕಾಣಲ್ಲ. ಬಟ್ ಎಡಿಟಿಂಗ್ ಅಲ್ಲಿ ಕಾಣುತ್ತಲ್ಲ ಬೇಗ 1 ನಿಮಿಷ 1 minute ಅಂತ ಅನ್ಸುತ್ತೆ, ಬಟ್ ನಮ್ಗದು 12 hours ಆಗಿರುತ್ತೆ. ಸೊ ಬೇಸಿಕಲಿ ಲಾಸ್ಟ್ಗೆ ಜನಕ್ಕೆ ಕ್ವಾಲಿಟಿ ಕಂಟೆಂಟ್ ಕೊಡ್ಬೇಕು ಅಷ್ಟೇ, ಅದೊಂದೇ ಮುಖ್ಯ ಅಷ್ಟೇ. ಕ್ವಾಲಿಟಿ ಕಂಟೆಂಟ್ ಕೊಟ್ಟಿದ್ರಿಂದ ನಮ್ಮನ್ನ ಇಷ್ಟು ಬೆಳೆಸಿದ್ದಾರೆ. ನಾವು ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ರೆ ಇಷ್ಟೊತ್ತು ಕ್ವಾಲಿಟಿ ನಾವು ಹೋಯ್ತಾ ಇದ್ವಿ. ಯಾಕಂದ್ರೆ ನಮ್ದು ಕನ್ನಡ ಇನ್ಫ್ಲುಯೆನ್ಸಸ್ ಕಮ್ಯುನಿಟಿ ಹೆಂಗಿದೆ ಅಂದ್ರೆ ರೋಡಲ್ಲಿ ಇವಾಗ ಒಬ್ಬೊಬ್ರು ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ಲೈಕ್ ನಾವು ಕ್ವಾಲಿಟಿ ಕೊಟ್ರೆ ನಮ್ಮನ್ನ ಜನ ಎಕ್ಸೆಪ್ಟ್ ಮಾಡ್ತಾರೆ. ಎಷ್ಟೇ ಜನ ಬಂದ್ರು ಕ್ವಾಲಿಟಿ ಇದ್ರೆ ಅವ್ರನ್ನು ನೋಡ್ತಾರೆ, ನಮ್ಮನ್ನು ನೋಡ್ತಾರೆ. ಕ್ವಾಲಿಟಿ ಮೇನ್ ಮುಖ್ಯ ಇಲ್ಲಿ. ಕ್ವಾಲಿಟಿ ಇಲ್ಲ ಅಂದ್ರೆ ನೀನಲ್ಲ ಇನ್ನೊಬ್ಬ ಅಂತ ಅಷ್ಟೇ. ಅನ್ಫಾಲೋ ಏನು ಕಾಸೇನು ಕೊಡ್ಬೇಕಿಲ್ಲ, ಟಕ್ಕ ನಂಗೆ ಗೊತ್ತಲ್ಲ ಅನ್ಫಾಲೋ ಅಂತ.
ನೆಕ್ಸ್ಟ್ ನಾವು ಸೆಗ್ಮೆಂಟ್ 2ಗೆ ಫಾರ್ವರ್ಡ್ ಆಗೋಣ. ಆ ಸೆಗ್ಮೆಂಟ್ 2 ಬಂದ್ಬಿಟ್ಟು ಕ್ರಿಯೇಟಿವಿಟಿ ಆ್ಯಂಡ್ ಇನ್ಸ್ಪಿರೇಷನ್ಸ್ ಅಂತ. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಇನ್ಸ್ಪಿರೇಷನ್ಸ್ ಇರುತ್ತೆ, ಅವ್ರವ್ರದೇ ಕ್ರಿಯೇಟಿವಿಟಿ ಇರುತ್ತೆ, ಇಲ್ಲ ಅವ್ರವ್ರದ್ದು ಓನ್ ಇಮ್ಯಾಜಿನೇಷನ್ಸ್ ಅಂತ ಇರುತ್ತೆ. ನಿಮ್ದು ಏನಾದರೂ ಇಮ್ಯಾಜಿನೇಷನ್ ಇಲ್ಲ, ಯಾರಾದರೂ ಇನ್ಸ್ಪಿರೇಷನ್ಸ್ ಯಾರಾದರೂ ಇದ್ದಾರಾ? ಸೊ ಬ್ರೋ ಇನ್ಸ್ಪಿರೇಷನ್ ನನಗೆ ಪಕ್ಕ ಇದ್ದಾರೆ. ಯಾಕಂದರೆ ತಮಿಳ್ದು ನಾನು ತುಂಬ ವೀಡಿಯೋಸ್ ನೋಡ್ತೀನಿ, ಶಾರ್ಟ್ಸು. ಅವಾಗ ನಾನು ಸ್ಟಾರ್ಟಿಂಗ್ ಬಂದಿದ್ದೆ ಫುಡ್ ಕಂಟೆಂಟ್ ಮಾಡೋದಕ್ಕೆ. ಫುಡ್ ಕಂಟೆಂಟ್ ಮಾಡಬೇಕು, ಫುಡ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಅದು ಹೋಯ್ತಾ ಹೋಯ್ತಾ ಫುಡ್ಡು ಸಾಕತ್ತು ದಪ್ಪ ಆಯ್ತಾ ಅಂತ ಫುಡ್ ಹಂಗೆ ಇದನ್ನ ಮಾಡ್ಬಿಟ್ಟು ಕಂಟೆಂಟ್ ಮೇಲೆ ಜಾಸ್ತಿ ಇದು ಮಾಡಿದೆ. ಅಂದರೆ ನನಗೆ ಯಾರು ಮೇಲಿಂದ ಕಲ್ತ್ಕೊಂಬರಲ್ಲ. ಒಬ್ರನ್ನ ನೋಡಿ ಈ ಥರ ನಾವು ಮಾಡ್ಬೋದು, ಒಬ್ರನ್ನ ನೋಡಿ ಸ್ಟಾರ್ಟ್ ಮಾಡಬೇಕು. ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದು. ಒಬ್ರನ್ನ ನೋಡಿ ಎಲ್ಲರ ಐಡಿಯಾನು ತಿಳ್ಕೊಂಡು ಹಿಂಗೆ ಮಾಡ್ಬೋದು, ಈ ಥರ ಮಾಡ್ಬೋದು. ನಾನು ಎಲ್ಲರಿಗೂ ಹೇಳೋದೇ ಅಷ್ಟೇ, ವೀಡಿಯೋ ಮಾಡ್ಬೇಕಾದ್ರೆ ಯಾರು ನಿಮ್ಮ ಮೈಂಡಲ್ಲೇ ಬಂದ್ಬಿಡಲ್ಲ. ಒಬ್ರು ನೋಡಿರ್ತೀರ, ನೋಡಾದ್ಮೇಲೆ ನಿಮ್ಮ ಮೈಂಡಲ್ಲಿ ನಾನು ಹಿಂಗೆ ಮಾಡ್ಬೋದು ಅಂತ ಬರೋದು. ನನಗೆ ಇನ್ಸ್ಪಿರೇಷನ್ ಇದ್ದಾರೆ ಬ್ರೋ. ನಿಮ್ದು ರವಿ ಬ್ರೋ ನಮಗೂ ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಸೊ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಂತಿಲ್ಲ. ನಾವು ಇವ್ರು ಹೇಳ್ದಂಗೆ ಎಲ್ಲ ವಿಡಿಯೋನು ನೋಡ್ತೀವಿ, ಎಲ್ಲ ಜಾನರ್ ವಿಡಿಯೋನು ನೋಡ್ತೀವಿ. ಯಾಕಂದರೆ ಒಬ್ರು ಕ್ರಿಯೇಟ್ ಆದಾದ್ಮೇಲೆ ನಾವು ನಮ್ಮದೇ ಸರಿ ಅಂದ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಎಲ್ಲರದು ನೋಡಬೇಕು. ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದೇ ಯೂನಿಕ್ ತೊಗೊಬೇಕು. ಅದನ್ನು ನಮ್ಮ ವಿಡಿಯೋದಲ್ಲಿ ಹೇಗೆ ನಾವು ಅಡಾಪ್ಟ್ ಮಾಡ್ಕೊಬೇಕು ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ಗ್ರ್ಯಾಬ್ ಮಾಡ್ಕೊಂಡು ನನಗಂತೂ ಎಲ್ಲ ಕಂಟೆಂಟ್ ಕ್ರಿಯೇಟರು ನನಗೆ ಇನ್ಸ್ಪಿರೇಷನ್ನೇ. ಸೊ ಅವ್ನು ದೊಡ್ಡವನು ಚಿಕ್ಕವ್ರು ಇಲ್ಲ, 10,000 ಫಾಲೋವರ್ಸ್ ಇದ್ರೆ ಒಂದೊಂದು ಏನೋ ಒಂದು ಟ್ಯಾಲೆಂಟ್ ಇರೋದ್ರಿಂದ ನಮ್ಗೆ 10,000 ಫಾಲೋವರ್ಸ್ ಆಗಿರೋರು. ಸುಮ್ಮನೆ ಜನ ಅಂತೂ ಕಣ್ಣು ಮುಚ್ಕೊಂಡು ಯಾರಿಗೂ ಫಾಲೋ ಮಾಡಲ್ಲ, ಆಯಿತಾ? ಎಲ್ಲರೂ ಒಂದು 10,000 ಫಾಲೋವರ್ಸ್ ಮಾಡಿದಾರೆ ಅಂದ್ರೆ ಅದೊಂದು ಏನೋ ಒಂದು ಟ್ಯಾಲೆಂಟ್ ಇದೆ ಅವನ ಹತ್ರ. ಸೊ ಅದರಿಂದ ನಾವು ನಮ್ಮ ವಿಡಿಯೋದ ಅವನಿಂದ ನಾವು ಏನು ತೊಗೊಬೋದು, ಸೊ ಅದನ್ನು ನಾವು ಮಾತ್ರ ತೊಗೊಬೇಕು. ಸೊ ನನಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಇನ್ಸ್ಪಿರೇಷನ್ಸೇ. ಓಕೆ, ನೆಕ್ಸ್ಟ್ ಒನ್. ಎಷ್ಟೋ ಟೈಪ್ ಇಲ್ಲ ಎಷ್ಟೋ ಜಾನರಲ್ಲಿ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದಾಯಿತು, ಇಲ್ಲ ಕ್ರಿಯೇಷನ್ ಮಾಡ್ಬೋದಾಯಿತು. ಅಷ್ಟೆಲ್ಲ ಬಿಟ್ಟು ಇಷ್ಟೋ ಲ್ಯಾಂಗ್ವೇಜಸ್ಸು ಆಪ್ಷನ್ಸ್ ಇತ್ತು. ಅದೆಲ್ಲ ಬಿಟ್ಟು ಕನ್ನಡ ಕಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕಂತ ಯಾಕೆ ಸ್ಪೆಸಿಫಿಕ್ ಆಗಿ? ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಷನ್ ಬೇರೆದಕ್ಕಿಂತ ಏನು ಸ್ಪೆಷಲ್ ಆಗಿರುತ್ತೆ ನಿಮಗೋಸ್ಕರ? ನಿಮ್ಮ ಅಭಿಪ್ರಾಯ ಹೇಳಿ. ಬೇಸಿಕಲಿ ನಾವು ಕನ್ನಡಿಗರು, ಕನ್ನಡಕ್ಕೆ ಸಪೋರ್ಟ್ ಮಾಡಲೇಬೇಕು. ಈವನ್ ನಮ್ಮ ಹಿಂದಿ ಬಂದರೂ ಇಂಗ್ಲೀಷ್ ಬಂದ್ರೂ ನಾವು ಬೇರೆ ಲ್ಯಾಂಗ್ವೇಜ್ದು ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಆಡಿಯನ್ಸ್ನ, ನಮ್ಮ ಮದರ್ ಟಂಗ್ನ ನಾವು ಬಿಟ್ಕೊಡ್ಬಾರ್ದು. ಬೇಸಿಕಲಿ ನಂದು ಬಂದು ಕುಂದಾಪುರ ಕನ್ನಡ. ನಾನು ಕುಂದಾಪುರದವನು. ನಾನು ಇನಿಷಿಯಲಿ ಸ್ಟಾರ್ಟಿಂಗ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಕುಂದಾಪುರ ಕನ್ನಡದಲ್ಲೇ. ಬಟ್ ಹೋಗ್ತಾ ನನಗೆ ಏನು ಅನಿಸ್ತು ಅಂದರೆ, ನಾನು ಇವಾಗ ಕುಂದಾಪುರ ಕನ್ನಡ ಮಾಡಿದ್ರೆ ನನಗೆ ಬರೀ ಸೆಟ್ ಆಫ್ ಕುಂದಾಪುರ ಕನ್ನಡ ಆಡಿಯನ್ಸಿಗೆ ಮಾತ್ರ ನಾನು ಹೋಗಿ ರೀಚ್ ಆಗ್ತೀನಿ. ಸೊ ಬೇರೆ ಆಡಿಯನ್ಸಿಗೆ ರೀಚ್ ಆಗಲ್ಲ. ಸೊ ಅದೇ ನಾನು ಪ್ಯೂರ್ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲ ಮೂಲೆ ಎಲ್ಲ ಡಿಸ್ಟಿಕ್ಗೂ ನನ್ನ ವೀಡಿಯೋ ಹೋಗಿ ತಲುಪುತ್ತೆ. ಸೊ ಮೇಯ್ನ್ ಏನು ಅಂದರೆ ನಾವು ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು ಎಲ್ಲರಿಗೂ ರೀಚ್ ಆಗಲಿ. ಸೊ ನಮ್ಗೆ ಹಿಂದಿ ಇಂಗ್ಲೀಷ್ ಎಲ್ಲನೂ ಆಪ್ಷನ್ ಇದೆ, ಬೇಕಾಗಿಲ್ಲ. ನಾವು ಕನ್ನಡದಲ್ಲೇ ಬೆಳೆದಿದ್ದೀವಿ, ಕನ್ನಡದಲ್ಲೇ ಬೆಳಿತೀವಿ, ಕನ್ನಡಕ್ಕೋಸ್ಕರ ಇರ್ತೀವಿ. ನಾವು ಅಷ್ಟೇ ಬ್ರೋ, ನಮ್ಮದು ಸೇಮ್ ಎಲ್ಲ ಕನ್ನಡನೇ. ನಾವು ಹುಟ್ಟು ಬೆಳೆದಿದ್ದೇ ಇದೆ ಇಲ್ಲೇ. ಮತ್ತು ನಾವು ಹೆಂಗೆ ಬೇರೆ ಭಾಷೆಯಲ್ಲಿ ಮಾಡೋಕ್ಕಾಗುತ್ತೆ? ಇವಾಗ ಕನ್ನಡ ನಿಮ್ಗೆ ಬಿಟ್ಟು ನನಗೆ ಇಂಗ್ಲೀಷು ಓದಕ್ಕೆ ಬರಲ್ಲ. ನನಗೇನೋ ಮೆಸೇಜ್ ಬಂದು ಬ್ರೋ ಏನು ಬ್ರೋ ಹೇಳಿ ಬ್ರೋ ಅಂತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಇಷ್ಟೊಂದು ಸತಿ ರೀಲ್ಸ್ ಮಾಡಬೇಕಾದ್ರೆ ಒಂದು ಐಡಿಯಾ ಅನ್ನೋದಿರಬೇಕು. ಯಾಕಂದರೆ ಪ್ರತಿ ಒಂದು ರೀಲು ಒಂದೇ ಥರ ಮಾಡೋಕ್ಕಾಗಲ್ಲ ಯಾರೂ. ಯಾಕಂದರೆ ಅದು ಯುನೀಕ್ನೆಸ್ ಇರಲ್ಲ, ಏನೂ ಇಲ್ಲ. ಪ್ರತಿ ಸಾರಿನೂ ನಿಮಗೆ ಐಡಿಯಾಸ್ ಬರೋದು ಹೆಂಗೆ ಬರುತ್ತೆ, ಮತ್ತು ಎಂಟರ್ಟೈನ್ ಹೆಂಗೆ ಮಾಡಬೇಕಂತ ನೀವು ಅಂದ್ಕೊಳ್ತೀರಾ? ಆಡಿಯನ್ಸ್ ರೀಚ್ ಔಟ್ ಆಗಬೇಕು, ಈ ಥರ ಎಂಟರ್ಟೈನಿಂಗ್ ಆಗಿರ್ಬೇಕಂತ ಹೆಂಗೆ ಐಡಿಯಾ ಬರುತ್ತೆ ನಿಮಗೆ? ಸೊ ಬೇಸಿಕಲಿ ನಾನು ಆವಾಗಲೇ ಹೇಳ್ದಂಗೆ ನಾವು ಎಲ್ಲ ಲ್ಯಾಂಗ್ವೇಜ್ದು ವೀಡಿಯೋಸ್ ನೋಡ್ತೀವಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ದು ವೀಡಿಯೋಸ್ ನೋಡ್ತೀವಿ. ಸಮ್ ವೀಡಿಯೋಸು ಫಾರ್ ಎಕ್ಸಾಂಪಲ್ ನಂದು ಕಾಮಿಡಿ ಕ್ಯಾಟಗರಿ ಆಗಿರೋದ್ರಿಂದ, ಟು ಬಿ ಫ್ರ್ಯಾಂಕ್ಲಿ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಹಿಂದಿಯಲ್ಲಿ ಮಾಡಿರ್ತಾರೆ, ಇಂಗ್ಲೀಷಲ್ಲಿ ಮಾಡಿರ್ತಾರೆ. ಆ ಕಂಟೆಂಟ್ನ ನಾನು ಕನ್ನಡ ಜನತೆ ಕನ್ನಡ ಮೂಲಕ ತಲುಪಿಸ್ತೀನಿ. ಸೊ ಇದೊಂದು ಇರುತ್ತೆ. ಆಮೇಲೆ ಮೆಮೇಸ್ ಪೇಜಸ್ ಎಲ್ಲ ಇದೆ, ಟ್ರೋಲ್ ಪೇಜಸ್ಸು. ಒಳ್ಳೊಳ್ಳೆ ಒಂದೊಂದು ವರ್ಡ್ಗಳನ್ನ ಇಟ್ಟು ಟ್ರೋಲ್ಸ್ ಮಾಡ್ತಾ ಇರ್ತಾರೆ, ಮೆಮೆ ಮಾಡಿರ್ತಾರೆ. ಆ ಒಂದು ಲೈನ್ ಹುಕ್ನ ತಗೊಂಡು ನಮ್ಮ ಕಾನ್ಸೆಪ್ಟ್ನ ನಮ್ಮ ಆಡಿಯನ್ಸ್ಗೆ ಹೆಂಗೆ ಬೇಕು ಹಂಗೆ ಬಿಲ್ಡ್ ಮಾಡ್ಕೊತೀವಿ. ಸೊ ಹಂಗೂ ವೀಡಿಯೋಸ್ ಮಾಡ್ತೀವಿ. ಸೊ ಮತ್ತು ಇನ್ನೊಂದು ಏನಂದರೆ, ಇನ್ನು ನಮ್ಮದು ಪರ್ಸ್ನಲ್ ಲೈಫ್ಸಲ್ಲಿ ಆಗ್ತಾ ಇರುತ್ತೆ. ಈಗ ಫ್ರೆಂಡ್ಸ್ ಜೊತೆ ಒಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಈಗ ನಾರ್ಮಲ್ ನೀವು ಮಾತಾಡ್ತಾ ಇರ್ಬೇಕು, ಇಲ್ಲೇ ಎಷ್ಟೊಂದು ಕಂಟೆಂಟ್ಸ್ಗಳು ನಮ್ಗೆ ಸಿಗ್ತವೆ. ಸೊ ಅದನ್ನೇ ನಾವು ಅದನ್ನು ಕಾಮಿಡಿ ಜಾನರಲ್ಲಿ ನನ್ನ ಕಂಟೆಂಟ್ ನನ್ನ ಆಡಿಯನ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡ್ಬೋದು, ಹೆಂಗೆ ಅವ್ರಿಗೆ ತಿಳಿಸ್ಕೊಡ್ಬೋದು, ಒಂದು ಕಾಮಿಡಿ ಜಾನರಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಸೊ ನಾವು ವಿಡಿಯೋನ ಜನಕ್ಕೆ ತಲುಪಿಸ್ತೀವಿ. ಓಕೆ ಓಕೆ, ನಿಮ್ಮ ಯುನೀಕ್ನೆಸ್ಸು ನೀವು ಎಕ್ಸ್ಪ್ಲೇನ್ ಮಾಡಿ. ಚಂದು ಬ್ರೋ, ಚಾಕ್ಲೇಟ್ ಚಂದು. ನಮ್ದು ಏನಿದ್ರು ಜಾಸ್ತಿ ಎಲ್ಲ ಫೀಲಿಂಗೇ ನೋಡೋದು. ನಮ್ದು ಹಂಗೆ ಫೀಲಿಂಗಲ್ಲೇ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ನಾವು ಬೇರೆ ಏನೇ ಮಾಡಕ್ಕೆ ಹೋದ್ರು ಬ್ರೋ ಫೀಲಿಂಗ್ ಯಾವ್ದಾದ್ರು ಕಂಟೆಂಟ್ ಮಾಡಿ ಬ್ರೋ ಈ ಥರ ಮಾಡಿ ಬ್ರೋ. ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಬ್ರೋ ಇದ್ರ ಬಗ್ಗೆ ಮಾಡಿ ಬ್ರೋ, ಈ ಥರ ಹೆವಿ ಫೀಲ್ ಇದ್ದೀನಿ ಬ್ರೋ. ಆಮೇಲೆ ಎಷ್ಟೋ ಜನ ಫೋನು ಮಾಡ್ತಾರೆ ನಮಗೆ, ಬ್ರೋ ನನಗೆ ಈ ಥರ ನಮ್ಮ ಹುಡುಗಿ ಬಿಟ್ಟೋಗ್ಬಿಟ್ರು ಬ್ರೋ, ನಿಮ್ಮ ಹತ್ರ ಮಾತಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ಬೋದಾ ನನಗೆ ಅಂತ ಫೋನ್ ಮಾಡ್ತೀನಿ ಬ್ರೋ. ಎಷ್ಟೊಂದು ಫೋನ್ಗಳು ಬಂದೈತೆ ನನಗೆ. ನಾವು ಮೊನ್ನೆ ಯಾವುದೋ ಶೂಟ್ಗೆ ಹೋಗಿದ್ದೀವಿ, ಶೂಟಲ್ಲಿ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ.
ಫೋನ್ ನಿಮ್ಮ ಹತ್ರ ಮಾತಾಡ್ಬೋದಣ್ಣ, ನಮ್ಮ ಹುಡುಗಿ ಬಿಟ್ಟು ಹೋಗ್ಬಿಟ್ಟೋಳೆ, ನಿಮ್ಮ ಹತ್ರ ಮಾತಾಡಿದ್ರೆ ಸಮಾಧಾನ ಆಗುತ್ತೆ. ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಸಿಚುವೇಶನ್ಸ್ ಎಲ್ಲ ನೀವು? ಹೆಂಗ್ ಹ್ಯಾಂಡಲ್ ಮಾಡೋದಂದ್ರೆ ರವಿ ಬ್ರೋ ಕೇಳ್ಕೊಡ್ತೀನಿ ಬ್ರೋ, ಒಂದ್ ಸ್ವಲ್ಪ ಮಾತಾಡಿ ಬ್ರೋ. ಮಾತಾಡ್ತೀವಿ, ಮಾತಾಡ್ತಾರೆ ಇಲ್ಲ ಅಂತಲ್ಲ. ಕೆಲವೊಂದು ಸೆಗ್ಮೆಂಟ್ ಟೈಮಲ್ಲಿ ಹೆಂಗಾಗಿರೋ ಸಿಚುವೇಶನ್ ಅಂದ್ರೆ ತುಂಬಾ ವಿಡಿಯೋ ಹೇಳಿದ್ರಲ್ಲ, ಶೂಟಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ, ಅವಾಗ ಫೋನ್ ಮಾಡ್ತಾರೆ. ಅದೆಲ್ಲ ತುಂಬಾ ಸತಿ ಅನುಭವ ಆಗಿದೆ. ಅವಾಗ ಬ್ರೋ ಒಂದು 10 ನಿಮಿಷ ಮಾಡ್ತೀವಿ ಬ್ರೋ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀವಿ. ಆಮೇಲೆ ರಿಟರ್ನ್ ಮಾಡಿ ಅವ್ರಿಗೇನು ಸಮಾಧಾನ ಇದೆ, ಒಂದು ಅವ್ರು ನಮ್ಮ ಕೈಲಿ ಹೆಂಗ್ ಮೋಟಿವೇಟ್ ಮಾಡ್ಬೋದು. ಈಗ ಒಬ್ರು ಲವ್ ಫೇಲ್ಯೂರ್ ಆಗಿರ್ಬೋದು, ನಾನು ಹೇಳ್ತೀನಿ ಈ ಸ್ಟೋರಿ. ಒಂದು ಹುಡುಗಿ ಸತ್ತೇ ಹೋಗ್ಬಿಡ್ತೀನಿ ಅಂತ ಫೋನ್ ಮಾಡಿರೋದು. ನಾನು ಯಾಕಮ್ಮ ನನಗೆ ಲಾಸ್ಟ್ ಫೋನ್ ಮಾಡಿದೆ ಅಂತ ಕೇಳ್ತಾ ಇದೀನಿ. ಇಲ್ಲ ಬ್ರೋ ನಾನು ಸತ್ತೋಗ್ಬಿಡ್ತೀನಿ, ನಮ್ಮ ಹುಡುಗ ಬಿಟ್ಟೋಗ್ಬಿಟ್ಟು ನನ್ನ ಕೈಲಿ ಆಯ್ತಿಲ್ಲ, ಲಾಸ್ಟ್ ಫೋನ್ ನಿಮ್ಗೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಏನೋ ಅಂತ. ಆ ಹುಡುಗಿನ ಎಷ್ಟು ಬ್ರೈನ್ ವಾಶ್ ಮಾಡಿ ಸಾಯ್ದಂಗೆ ಇರಿಸಿದೀನಿ ಗೊತ್ತಾ ನಾನು. 6 ರೇಂಜಿಗೆ ಹೋಗಿತ್ತು ಒಂದು ಸ್ಟೋರಿ. ಆಮೇಲೆ ಯವಿ ಇಲ್ಲ ಬ್ರೋ ನನ್ನ ಕೈಲಿ ಆಗೋದೇ ಇಲ್ಲ, ಬಿಟ್ಟೋದ್ರೆ ನಾನು ಇರೋದೇ ಇಲ್ಲ. ಆಮೇಲೆ ಹಂಗೆ ಸಮಾಧಾನವಾಗಿ ಮಾತಾಡಿ 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 ಸಮಾಧಾನ ಮಾಡಿಸಿ ಆಮೇಲೆ ಫೋನ್ ಕಟ್ ಮಾಡಿದ್ದೀನಿ. ಇದೆಲ್ಲ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಇದು. ಬೇಸಿಕಲಿ ಇವ್ರ ಪ್ರೊಫೈಲ್ ಹೆಂಗೆ ಅಂದ್ರೆ ಲೈಕ್ ಅವ್ರ ಲೈಕ್ ಡೈಲಿ ಲೈಫ್ಗೆ ರಿಲೇಟ್ ಮಾಡ್ತಾರೆ. ಸೊ ಹಂಗಾಗಿ ಇವ್ರ ಆಡಿಯನ್ಸ್ ಹೆಂಗಿದೆ ಅಂದ್ರೆ ಆಲ್ಮೋಸ್ಟ್ ಲವ್ ಫೇಲ್ಯೂರ್ ಆಗಿರೋರು, ಆಮೇಲೆ ಫೀಲಿಂಗ್ಸ್ನ ಅಪ್ಪ ಅಮ್ಮನ ವ್ಯಾಲ್ಯೂ ತಿಳ್ಕೊಂಡವರು, ಕಷ್ಟದಿಂದ ಹೇಗೆ ಮೇಲೆ ಬರಬೇಕು. ಸೊ ಆ ಥರ ಸೆಟ್ ಆಫ್ ಆಡಿಯನ್ಸ್ ಇವ್ರಿಗಿರೋದು. ಬಟ್ ನಮ್ದಲ್ಲ ಹಂಗಲ್ಲ, ನಮ್ದು ಪಕ್ಕ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡೋದು, ಕಾಮಿಡಿ ಕಂಟೆಂಟ್. ಸೊ ನಮ್ಮ ವಿಡಿಯೋಸ್ ನೋಡ್ತಾರೆ, ಅವ್ರ ಮನ್ಸಿಗೆ ಒಂದು ಖುಷಿ ಆಗುತ್ತೆ, ಒಂದು 4 ಜನಕ್ಕೆ ಶೇರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಯಾರಿಗೆ ಏನೇ ಇದ್ರು ಎಮೋಷನಲ್ ಏನೇ ಬ್ರೇಕ್ ಡೌನ್ ಆಗಿದ್ರು, ಚಾಕ್ಲೇಟ್ ಚಂದು ಇಸ್ ಅವೈಲೇಬಲ್. ಪ್ಲೀಸ್ ಒಂದ್ಸರಿ ಫೋನ್ ಮಾಡಿ ಅವ್ರಿಗೆ. ಅಯ್ಯೋ ತುಂಬಾ ಫೋನ್ ಬರ್ತಾರೆ ಸುಮ್ಮನೆ ಇರಿ ಬ್ರೋ. ನೆಕ್ಸ್ಟ್ ನಿಮ್ಗೆ ಟಾರ್ಚರ್ ಇರ್ತಾರೆ, ಚಾಕ್ಲೇಟ್ ಸೆಂಡ್ ಮಾಡಿ ಅಂತ ನಂಬರ್ ಹಾಕಿದ್ದೆ. ಯಾವ್ದಲ್ಲಿ ಪ್ರಮೋಷನ್ಸ್ ಆದರೂ ಬಂದ್ರೆ DM ಮಾಡ್ತಾರೆ ಅಂತ ನಂಬರ್ ಹಾಕಿದ್ದೆ. ಆ ನಂಬರ್ ಎತ್ಕೊಂಡೆಲ್ಲ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದು ಹೋದ್ರೆ ಹೋಗ್ಲಿ, ಮನೆ ಹತ್ರನೇ ಹುಡಿಕೊಂಬರ್ತಾರೆ. ನಮ್ಮ ಅಪ್ಪನ ಹತ್ರ ಕೇಳಿ ನಂಬರ್ ಇಸ್ಕೊಂಬಿಡೋದು. ನಮ್ದು ಅಂಗಡಿ ಇದೆ ಅಲ್ಲಿ, ಮನೆ ಹತ್ರ ಹುಡಿಕೊಂಬರೋದು. ಬ್ರೋ ಚಂದು ಅಣ್ಣ ಇಲ್ವಾ ಅದು ಇದು ಅಂತ ಕೇಳೋದು. ಆ ನಂಬರ್ ಕೊಡಿ ಅಂದ್ರೆ ನಮ್ಮ ಅಪ್ಪ ಹಂಗೆ ಅಷ್ಟೊಂದು ಮೈಂಡ್ ಸೆಟ್ ಇದ್ದಿಲ್ಲ, ಕೊಟ್ಬಿಡ್ತಾರೆ ನಂಬರು. ಅವಾಗ ಅವ್ರು ಫೋನ್ ಮಾಡಿ ಬ್ರೋ ನಿಮ್ಗೆ ಯಾರು ಕೊಟ್ಟು, ಬ್ರೋ ನಿಮ್ಮ ಅಪ್ಪನೇ ಕೊಟ್ಟರು ಬ್ರೋ ನಂಬರು ಅಂತಾರೆ. ಇದು ತುಂಬ ಆಗೈತೆ ನನಗೆ. ನನ್ನ ಒಂದು ಪಾಯಿಂಟ್ ಆ್ಯಡ್ ಆನ್ ಮಾಡ್ತೀನಿ. ಸೊ ನಾವು ರೋಡಲ್ಲಿ ವಿಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೊಂದು ಅಂಗಡಿ ಮುಂದೆ ವಿಡಿಯೋಸ್ ಮಾಡ್ತಾ ಇದ್ವಿ. ಎಕ್ಸ್ಪೀರಿಯನ್ಸ್ ಆಗಿರೋದು. ಆ ಅಂಗಡಿಯವನ್ನೇನೋ ನಮ್ಮ ಫ್ರೆಂಡೇ, ಅವ್ನ ಅಂಗಡಿ ಮುಂದೆ ವಿಡಿಯೋಸ್ ಮಾಡ್ತಾ ಇದ್ವಿ. ಅಂಗಡಿ ಬೋರ್ಡಲ್ಲಿ ನಂಬರ್ ಇರೋದು ಗೊತ್ತಾ, ಎಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಸೀನಲ್ಲಿ ಒಂದು ನಂಬರ್ ಬರುತ್ತೆ. ಏನು ಮಾಡಿದಾರೆ ಅಂದರೆ ಆ ಬೋರ್ಡಲ್ಲಿರೋ ನಂಬರ್ ತಗೊಂಡು ಪಾಪ ಅವ್ನ ಅಂಗಡಿ ಅವ್ನಿಗಂತೂ ಗೋಲಾಡ್ಸ್ಬಿಟ್ಟಿದ್ದಾರೆ ಅನ್ಕೊಳ್ರಿ. ಅಣ್ಣ ಅವ್ರ ನಂಬರ್ ಕೊಡೋಣ, ಅಣ್ಣ ಅವ್ರ ನಂಬರ್ ಕೊಡೋಣ ಅಂತ. ಕೆಲವೊಂದು ಶಾಪಲ್ಲೆಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಅಂದ್ರೆ ನಮ್ಮ ಕಂಟೆಂಟ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅವಾಗ ಅಂಗಡಿಯಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಅಲ್ಲೆಲ್ಲರೂ ನಂಬರ್ ಸಿಕ್ಕಿದ್ರೆ ಸಾಕು. ಹಂಗೇಳಿ ಅವ್ನು ಏನಂತ ಗೊತ್ತಾ ಅಂಗಡಿ ಓನರು, ಮಗ ಇನ್ನೊಂದ್ಸರಿ ನನ್ನ ಅಂಗಡಿ ಹತ್ರ ವಿಡಿಯೋ ಮಾಡಕ್ಕೆ ಬಂದ್ರೆ ಸರಿ ಇರಲ್ಲ ಅಂತ. 150-200 ಕಾಲ್ಸ್ ಡೈಲಿ. ಅವ್ನು ಎಲ್ಲರಿಗೂ ಫೋನ್ ಮಾಡ್ಕೊಂಡು, ಅವ್ರು ಯಾರು ಗೊತ್ತಿಲ್ಲ ರೀ ಇಲ್ಲಿ ವಿಡಿಯೋ ಮಾಡ್ತಾ ಇದ್ರು, ಮಾಡ್ಕೊಂಡು ಹೋದ್ರು, ನಮ್ಗೆ ಗೊತ್ತಿಲ್ಲ, ಅವ್ನು ಕಾಲ್ ಮಾಡ್ಬಿಡಿ ಅಂತ ಅವನು. ಈ ಥರ ಫನ್ನಿ ಇನ್ಸಿಡೆಂಟ್ಸ್ ಎಷ್ಟೋ ಆಗ್ಬಿಟ್ಟಿದೆ. ಅದಾದ್ಮೇಲೆ ಇವಾಗ ವಿಡಿಯೋಸ್ ಮಾಡ್ಬೇಕು ನೋಡ್ಕೊಂತೀವಿ, ಅಕ್ಕಪಕ್ಕ ಯಾರು ನಂಬರ್ ಕಾಣ್ತಾ ಇದೆಯಾ, ನಂಬರ್ ಕಾಣಿಸಿದ್ರು ಮುಚ್ಚಿಬಿಡ್ತೀವಿ. ಅರ್ಧ ಪೊಲೀಸವ್ರ ಬೈಕಲ್ಲ, ಅರ್ಧ ಜನಗಳ ಬೈಕೆ. ಅವ್ರದ್ದೇ ಅವಂದೇ ಅಲ್ವಾ ಗಾಡಿ ಅವಂದೇ ತಲೆ ಗಾಡಿಯಲ್ಲಿ ಹೋಯ್ತಾರದು. ಅದಲ್ಲ ಬೆಸ್ಟ್ ಎಕ್ಸಾಂಪಲ್. ಹಿಂದೆ ಹೋಟ್ಲಿಗಂತ ನಾವು ಅಲ್ಲಿ ಊಟ ನಿಲ್ಸಿದ್ವಿ. ನನ್ನ ಕಾರ್ ನಂಬರ್ ನನಗೆ ಸತ್ವಾಗ್ಲೂ ನೆನಪಿಲ್ಲ. ಅವ್ರು ನನ್ನ ಕಾರ್ ನಂಬರ್ ನೋಡಿ ಒಳಗಡೆ ಬಂದು ಮಾತಾಡ್ಸೋರೆ, ನಿಮ್ ಕಾರ್ ಎಷ್ಟು ರೀಚ್ ಆಗ್ತಾ ಇದೆ ನೋಡಿ ಕನ್ನಡ ಆಡಿಯನ್ಸ್. ನೀವು ರೀಚ್ ಆಗ್ತಾ ಇರೋದು ನಮ್ಗೆ ಅವಾಗ ಖುಷಿ ಆಯ್ತು. ಏನ್ ಗುರು ಕಾರ್ ನಂಬರ್ ಇಂದ ಬಂದು ನಮ್ಮನ್ನು ಗುರ್ತಿರ್ಬಿಟ್ಟು ಮಾತಾಡಿಸ್ತವ್ರಲ್ಲ ಅಂತ. ಅದು ನಾವು ಹೋಟೆಲ್ ಒಳಗಡೆ ಊಟ ಮಾಡ್ತಾ ಇದೀವಿ, ಕೈ ತೊಳಿತಾ ಇದೀನಿ, ಬಂದ್ಬಿಟ್ಟು ಮಾತಾಡ್ಸ್ತವ್ರೆ. ಇವ್ರು ನಿಮ್ ಕಾರ್ ನೋಡ್ದೆ ನೀವೇ ಅಂತ ಗೊತ್ತಾಯ್ತು. ಆಮೇಲೆ ಅವ್ರ ವೈಫ್ ಅವ್ರ ಮಕ್ಕಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಸ್ವಲ್ಪ ಹೊತ್ತು ಮಾತಾಡೋದು. ಅವ್ರ ವೈಫ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ಇವ್ರು ರೀಸೆಂಟ್ಲಿ ಕಾರ್ ತಗೊಂಡವ್ರು, ಹಂಗೆ ನನ್ನ ಕಾರ್ ತೋರಿಸ್ತಾ ಇದ್ರು. ಒಂಥರ ಖುಷಿ ಆಯ್ತು ನಮ್ಗೆ. ನಮ್ಮ ಕಾರ್ ನಂಬರ್ ನಮ್ಗೆ. ನಿಮ್ಗೇನಾದ್ರೂ ಪರ್ಸನಲಿ ಡಿಸ್ಟರ್ಬ್ ಏನಾದ್ರು ಆಗುತ್ತಾ? ಪರ್ಸನಲಿ ಡಿಸ್ಟರ್ಬ್ ಅಂದ್ರೆ ಯಾವಾಗ ಆಗುತ್ತೆ ಅಂದ್ರೆ ಕುಡ್ಕೊಂಬಂದು ಹಿಂಸೆ ಇರ್ತದೆ. ಕುಡ್ಕೊಂಬಂದು ಹಿಂಗ್ ಬಂದು ಹಿಂಗ್ ಮುತ್ಕೊಡೋದು. ಬ್ರೋ ನೀನ್ ಬಿಡು ಬ್ರೋ, ನೀನ್ ನೆಕ್ಸ್ಟ್ ಲೆವೆಲ್ ಬ್ರೋ ಅನ್ನೋದು ಖುಷಿನೇ. ಆದ್ರೆ ಏನಾಗುತ್ತೆ, ನಾವೆಲ್ಲೂ ಅರ್ಜೆಂಟ್ ಹೋಯ್ತಾ ಇರ್ತೀವಿ, ಅವಾಗ ಕುಡ್ದ್ಬಿಟ್ಟಿರ್ತಾರೆ, ಬಿಡಲ್ಲ. ಆಮೇಲೆ ಬಾರ ಇಲ್ಲಿ ಏನಾ ಆತರ ಕುಡ್ದಿರ್ತಾರಲ್ಲ, ಅವರು ಮಾಡ್ಬೇಕಂತ ಮಾಡ್ತಾರೆ ಏನೋ ಗೊತ್ತಿಲ್ಲ, ಕುಡ್ದಿರ್ತಾರಲ್ಲ, ಕುಡ್ದಾದ್ಮೇಲೆ ಬರ ಇಲ್ಲಿ ನೀನೇ ಅಲ್ವಾ ವಿಡಿಯೋ ಮಾಡೋದು, ಆ ಥರನೂ ಮಾತಾಡೋರು ಅವ್ರೆ. ಆಮೇಲೆ ಬ್ರೋ ನೀವು ತುಂಬಾ ಇಷ್ಟ ಅಂತಾನು ಮಾತಾಡೋರು ಅವ್ರು. ಅಂದ್ರೆ ತುಂಬಾ ಇನ್ಸಿಡೆಂಟ್ ಆಗೈತಿವೆಲ್ಲ. ಬ್ರೋ ನಿಮ್ದೇನಾದ್ರು ರವಿ ಬ್ರೋ ನನಗೆ ಒಂದು ಇನ್ಸಿಡೆಂಟ್ ಆಗೈತಿ, ಕುಡಿಯೋದಂಗೆ ನೆನಪಾಯ್ತು. ನಾನು ಇವಾಗಲ್ಲ ಒಂದು 1 year ಬ್ಯಾಕ್ ಅನ್ಕೊತೀನಿ. ಫುಲ್ ಒಂದು 5-6 ಗ್ಯಾಂಗ್ ನಿಂತಿದ್ರು ಎಲ್ಲ. ಅಂದರೆ ಒಂದು 30-35+ ಆ ಥರ ಅಂಕಲ್ದಿರು.
ಎಲ್ಲ ಫುಲ್ ಕುತ್ಕೊಂಡು ಟೈಟ್ ಆಗಿದ್ದಾರೆ. ನಂಗೆ ಸ್ಮೆಲ್ ಬರ್ತೈತೆ. ಕರೆದ್ರು, ಅಪ್ಪಿ ಬಾಯಿಲಿ ಅಂತ ಕರೆದ್ರು. ನಾನು ಹೋಗಿ ಅದು ನಾನು ಏನೋ ಕಾಂಡಿ ಮೆಣಸಲ್ಲಿ ಏನೋ ಜ್ಯೂಸ್ ಏನೋ ತೊಗೊಂಡು ಕುಡಿತಾ ಇದ್ದೆ ಅನ್ಸುತ್ತೆ. ಅವ್ರು ಕರೆದು ಅವ್ರ ಹತ್ರ ಹೋದೆ. ವಿಡಿಯೋ ಮಾಡೋದು ನೀನೇ ಅಲ್ವೇನೋ ಅಂತ ಹೇಳಿದ್ರು. ನಾನೇ ವಿಡಿಯೋ ಮಾಡ್ತಾ ಇರೋದು. ನಮ್ಮನ್ನೆಲ್ಲ ಹಾಕೊಂಡು ಒಂದು ಕಂಟೆಂಟ್ ವಿಡಿಯೋ ಮಾಡೋದು. ಎಲ್ಲಿಂದ ಕಂಟೆಂಟ್ ವಿಡಿಯೋ ಮಾಡಿ ಸ್ಪಾಟ್ ಅಲ್ಲ, ನಾನು ಫುಲ್ ಕುಡ್ಕೊಂಡ್ಬಿಟ್ಟವ್ರೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ಮಚ್ಚ ಅವ್ರ ಹುಡುಗರು ಹೇಳೋದು, ಮಚ್ಚ ಯೂಟ್ಯೂಬರ್ ಬಂದಾನೆ, ಎಲ್ಲ ರೆಡಿ ವಿಡಿಯೋ ಮಾಡ. ಏನು ಕಂಟೆಂಟ್ ಮಾಡಲಿ? ನಾನು ಆ ಮೂಮೆಂಟ್ ಎಲ್ಲ ಆ ಸ್ಪಾಟಿಂದ ಎಕ್ಸಿಟ್ ಆಗಕ್ಕೆ ಎಷ್ಟು ಹಸ ಪಟ್ಟಿ ನನಗೆ ಗೊತ್ತು. ಅಣ್ಣ ನಂಗೆ ಇವಾಗ ಸಡನ್ ಆಗಿ ಏನೋ ತಲೆಗೆ ಬರ್ತಿಲ್ಲ. ಮತ್ತೆ ಯಾವ ರೀತಿ ಕಂಟೆಂಟ್ ಕ್ರಿಯೇಟರ್ ನೀನು ಅಂದ್ರೆ ಕುಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅವಾಗ ವಿಡಿಯೋ ಮಾಡ್ಬೇಕು, ವಿಡಿಯೋ ಮಾಡಿ ನಾನು ಸ್ಪಾಟ್ ಅಲ್ಲಿ ವಿಡಿಯೋ ಅವ್ರಿಗೆ ಏನಂದ್ರೆ ಪಬ್ಲಿಕ್ ಆಗ್ಬಿಡ್ಬೇಕು ಅವ್ರ ಫೇಸ್ಗಳನ್ನ ನಮ್ಮ ಅಕೌಂಟ್ ಅಲ್ಲಿ. ಬಟ್ ಅವ್ರಿಗೆ ಅಂದ್ರೆ ಅವ್ರದ್ದು ಇಂಟೆನ್ಷನ್ ಹೆಂಗಂದ್ರೆ ಈಗಲೇ ವಿಡಿಯೋ ಮಾಡಿ ಇವಾಗಲೇ ಹಾಕ್ಬೇಕು. ಬಟ್ ಅವ್ರಿಗೆ ಗೊತ್ತಿಲ್ಲ ಒಂದು ಶೂಟ್ ಮಾಡಕ್ ನಾವು ಇಷ್ಟು ಟೈಮ್ ತಗೊಂಡು ಅವಾಗ ಹೇಳಿದ್ವಿ ಒನ್ ಡೇ ಬೇಕಾಗುತ್ತೆ, ಒಂದು ಎಡಿಟ್ ಮಾಡಕ್ ಇಷ್ಟು ಟೈಮ್ ತಗೊಂತೀವಿ. ಬಟ್ ಅದು ಯಾವ್ದು ಅವ್ರಿಗೆ ಗೊತ್ತಿರಲ್ಲ. ಅವ್ರ ಥಾಟ್ ಏನು, 1 ನಿಮಿಷ ವಿಡಿಯೋನ 1 ನಿಮಿಷದಲ್ಲಿ ಆಗ್ಬಿಡುತ್ತೆ. ಈ ತರ ಇನ್ಸಿಡೆಂಟ್ಸ್ ಆಗ್ಬಿಟ್ಟಿದೆ. ಅಯ್ಯಪ್ಪ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾನು ಮರೆಯಕ್ಕಾಗಲ್ಲ ಅದು. ಅಲ್ಲಿಂದ ಡೈಲಾಗ್ ಕೇಳ್ರಿ, ಲವ್ ಫೀಲಿಂಗ್ ಅದ ಡೈಲಾಗ್ ಕೇಳ್ರಿ. ಅಣ್ಣ ಧ್ರುವ ಸರ್ಜಾ ಅವ್ಳು ಡೈಲಾಗ್ ಕೇಳೋಣ ನಿಜವಾಗ್ಲೆಲ್ಲ ಹೇಳ್ಕೊಂಡು ಅಣ್ಣ ಅವ್ರು ಬೇರೆ ಅಣ್ಣ ನಾವು ಬೇರೆ ಅಣ್ಣ ಅಂತ. ಇಲ್ಲ ಅಣ್ಣ ನೀನ್ ಹೇಳ್ಬೇಕು ಅಣ್ಣ, ನಿನ್ ಕೈ ಮುಗಿತೀನಿ, ನಾನು ಬಿಟ್ಬಿಡೋಣ, ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಬರಲ್ಲ. ರೋಡಲ್ಲಿ ಸಡನ್ ಆಗಿ ಡೈಲಾಗ್ ಕೊಡಿ ಅಂತ ಹೆಂಗ್ ಹೊಡ್ಯಾಕಾಗುತ್ತೆ ಬ್ರೋ? ಅದು ಎಲ್ಲ ನಮ್ಮ ನವಾಜನ ನಮ್ಮ ಫ್ರೆಂಡ್ಗಳಿಗೆ ಅದು ಬಂದ್ಬಿಟ್ಟಿದೆ. ಆಟೋಮೆಟಿಕ್ಲಿ ಡೈಲಾಗ್ ಹೊಡಿತಾರ. ಹೌದು ನೋಡಿದೀನಿ ನವಾಜ್ ಬಂದ್ಬಿಟ್ಟಿದೆ. ಅವ್ರ ಹಂಗೆ ಕ್ರಿಯೇಟ್ ಮಾಡಿ ಒಂದು ಡೈಲಾಗ್ ಕೊಟ್ಬಿಡ್ತಾನೆ. ರೋಡಲ್ಲಿ ಹೋಗುತ್ತೆ ಬಸ್ಸು, ನಮಗ ಹಂಗ ಬರಲ್ಲ ಸಡನ್ ಆಗಿ. ನಮಗ ಆ ತರ ಬರಲ್ಲ ಸಡನ್ ಆಗಿ. ಅವ್ರು ಹೇಳ್ತಾರ ಅಣ್ಣ ನೀನ್ ನೋಡಿಲೇಬೇಕು ಡೈಲಾಗು. ಇಲ್ಲ ಅಣ್ಣ ಯಾಕೆ ಹೊಡಿಯಲ್ಲ ನೀನು? ಇವೆಲ್ಲ ತುಂಬಾ ಹಿಂಸೆ ಆಗ್ತಾರೆ. ಅಂದ್ರೆ ಕುಡ್ದಾಗ ಇನ್ನೊಂದು ಫುಲ್ ಇನ್ಸಿಡೆಂಟ್ ಏನಂದ್ರೆ, ಇವಾಗ ಇಲ್ಲಿ ಎಗ್ನಳ್ಳಿ ಇಲ್ಲ ಸುಂಕುತ್ಕಟ್ಟೆ. ಅಣ್ಣ ನಮ್ ಸುಂಕುತ್ಕಟ್ಟೆ ಬಗ್ಗೆ ಹೇಳು, ಸುಂಕುತ್ಕಟ್ಟೆ ಬಗ್ಗೆ ಹೇಳು. ಅಣ್ಣ ನಮ್ಮ ಏರಿಯಾ, ಈ ಏರಿಯಾ ಬಗ್ಗೆ ಹೇಳು, ರಾಜಗೋಪಾಲ್ ನಗರ ಬಗ್ಗೆ ಹೇಳು. ನಮ್ಮ ಏರಿಯಾ ಬಗ್ಗೆ ಒಂದು ವಿಡಿಯೋ ಮಾಡಾಕು. ಅದಕ್ಕೆ ಯಾವುದೇ ಫಂಕ್ಷನ್ಸ್ ಆಗ್ಲಿ ಇಲ್ಲ ಎಲ್ಲ ನಾವು ಆಚೆ ಪಾರ್ಟೀಸ್ಗೆಲ್ಲ ಹೋಗ್ಲಿ ಹೋಯ್ತೀವಿ, ನೋಡ್ತೀವಿ, ಅಲ್ಲಿ ನಮ್ಮ ವೈಫ್ ಸೆಟ್ ಆಗಿಲ್ವಾ ಫಸ್ಟ್ ಅಲ್ಲಿಂದ ನ್ಯೂಟ್ಲಾಗಿ ಜೋಟಾಗ್ಬಿಡ್ತೀವಿ. ಯಾಕಂದ್ರೆ ನಿಜ ಈ ತರ ಎಲ್ಲ ಆಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಯ್ತಾ, ಕುಡ್ದಾಗ ಏನ್ ಮಾಡ್ತಾರೆ ಅವ್ರಿಗೂ ಗೊತ್ತಿರಲ್ಲ. ಅವಾಗ ನಾವೇನಾದ್ರು ಜಾಸ್ತಿ ಮಾತಾಡ ಅವ್ನು ನೋಡೋ ದುರಾಂಕಾರ ಅವ್ನಿಗೆ ಎಷ್ಟೈತೆ, ಅವ್ನು ದುರಾಂಕಾರ ನೋಡೋ ಅವ್ನಿಗೆ. ಇವೆಲ್ಲ ತುಂಬಾ ನಡೆದಿವೆ ನಮ್ಗೆ. ನಿಮ್ಗೆ ಯಾವ್ದಾದ್ರು ಇನ್ಸಿಡೆಂಟು ಇಲ್ಲ ರೀಲ್ಸ್ ಮಾಡಾದ್ಮೇಲೆ ಇಲ್ಲ ರೀಲ್ಸ್ ಮಾಡ್ತಿರ್ಬೇಕಾದ್ರೆ ಇಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿರೋ ಇನ್ಸಿಡೆಂಟ್ ಯಾವ್ದಾದ್ರು ಕುತ್ತಿಗೆ ತರೋ ತರ ಇಲ್ಲ ಸೀರಿಯಸ್ ಸಿಚುವೇಶನ್ ಆಗೋ ತರ ಯಾವ್ದಾದ್ರು ಇದೆಯಾ? ನಿಮ್ಗೆ ಯಾವ್ದಾದ್ರು ತಂದಿದ್ಯಾ? ಆ ತರ ಎಲ್ಲ ಯಾವ್ದು ಬಂದಿಲ್ಲ ಬ್ರೋ. ನಾವು ಆ ತರ ಯಾರಿಗೂ, ನನಗೇನಂದ್ರೆ ಪಬ್ಲಿಕ್ ಯಾರಿಗೂ ಹಿಂಸೆ ಆಗ್ಬಾರ್ದು ಆ ವಿಡಿಯೋ ಇಂದ. ಏನಾದ್ರು ಅವಾಗ ನೀವೇ ಆ ವಿಡಿಯೋದಲ್ಲಿ ಕಾಣಿಸಿರ್ತೀರ, ಅಣ್ಣ ಅದು ಬೇಡ ಅಣ್ಣ ಡಿಲೀಟ್ ಮಾಡ್ಬಿಟ್ರಿ ನಮ್ಮ ಮನೇಲಿ ಈ ತರ ಅಂದ್ರೆ, ನಮ್ಗೆ ಅವ್ರ ಲೈಫ್ಗಿಂತ ವಿಡಿಯೋ ದೊಡ್ಡ ಮ್ಯಾಟ್ರ್ ಅಲ್ಲ, ಡಿಲೀಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ನಮಗೆ ಬರೀ ಜಸ್ಟ್ ಒಂದು ವಿಡಿಯೋ, ಅವ್ರಿಗೆ ಲೈಫ್ ಅದು. ಬಟ್ ಹಂಗೆ ಹೇಳ್ದಾಗ ನಮ್ಗೆ ಸಖತ್ ಆಗುತ್ತೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವ್ರದ್ದು ಯಾವ ಥರ ಗೊತ್ತಿಲ್ಲ, ನನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ನಮ್ಮ ವಿಡಿಯೋಸಲ್ಲಿ ಆ್ಯಸ್ ಪರ್ ಕಂಟೆಂಟ್ ರಿಕ್ವೈರ್ಮೆಂಟ್ ನಾವು ಹುಡುಗಿರ್ನ ಹಾಕೊಂಡು ವಿಡಿಯೋ ಮಾಡ್ತೀವಿ. ಸೊ ಕೆಲವೊಂದು ಹುಡುಗಿರು ಬರ್ತಾರೆ, ಆಸೆಯಿಂದ ವಿಡಿಯೋಸ್ ಮಾಡ್ಕೊತಾರೆ, ಅಂದರೆ ಕಂಟೆಂಟ್ ವಿಡಿಯೋ ಮಾಡ್ಕೊತಾರೆ. ಅದು ರಾತ್ರಿ ಬೆಳಗ್ಗೆ ಬೂಮ್ ಆಗಿರುತ್ತೆ, ಎಲ್ಲ ಕಡೆ ವೈರಲ್ ಆಗಿರುತ್ತೆ. ನಾವು ನಂದು ಹೆಂಗಂದ್ರೆ ಕಾಮಿಡಿ ಜಾನರ್, ಹುಡುಗಿನ ಜೀಪು ಮಾಡಿರ್ತೀವಿ, ಇಲ್ಲ ಒಂದು ಕಾಮಿಡಿ ಥರ ಒಂದು ತೋರಿಸಿರ್ತೀನಿ. ವಿಡಿಯೋ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ರೀಚ್ ಆದಮೇಲೆ ಡಿಲೀಟ್ ಮಾಡು, ನಮ್ಮ ಮನೆಗೆ ಬೈತಾರೆ, ನಮ್ಮ ಅಣ್ಣ ಬೈತಾರೆ, ನಮ್ಮ ಬಾಯ್ ಫ್ರೆಂಡ್ ಬೈತಾನೆ. ಬಾಯ್ ಫ್ರೆಂಡ್ ಬೈತಾರೆ, ಇದು ತುಂಬಾ ಬರುತ್ತೆ. ಅಲ್ಲ ವಿಡಿಯೋ ಮಾಡ್ಬೇಕಂತ ಇದು ಗೊತ್ತಿರ್ಲಿಲ್ವಾ? ಅದೇ ಸ್ಟಾರ್ಟಿಂಗ್ ಹೇಳಿದ್ರೆ ಆ ಥರ ಮಾಡ್ತಾನೆ. ನಾವು ಫಸ್ಟ್ ಆಫ್ ಆಲ್ ಯಾರನ್ನೂ ಕರೆಯಲ್ಲ, ಬನ್ನಿ ನಮ್ಮ ವಿಡಿಯೋಗೆ ಬನ್ನಿ ಅಂತ ನಾವು ಯಾರನ್ನೂ ಕರೆಯಲ್ಲ. ಅವರಾಗೆ ಇಷ್ಟಪಟ್ಟು ಬರ್ತಾರೆ, ವಿಡಿಯೋಸ್ ಮಾಡ್ಕೊತಾರೆ. ವಿಡಿಯೋ ವೈರಲ್ ಆದಮೇಲೆ ವಿಡಿಯೋ ಡಿಲೀಟ್ ಮಾಡುವಂತ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಅದು ಯಾವುದೋ ಕಣ್ಣಿಗೆ ಬರೋಲ್ಲ. ನಾನಂತೂ ಓಪನ್ ಆಗಿ ಹೇಳ್ತೀನಿ, ನಾನು ಯಾರ ವಿಡಿಯೋನು ಡಿಲೀಟ್ ಮಾಡಲ್ಲ. ನಾನು ಬಿಡಲ್ಲ, ನಾನು ಅವ್ರಿಗೆ ಏನಾರ ಮಾಡ್ಕೊಳ್ಳಿ, ಯಾರ ವಿಡಿಯೋನು ಡಿಲೀಟ್ ಮಾಡಲ್ಲ. ನಾವು ಸ್ಟಾರ್ಟಿಂಗ್ ಇವಾಗಂತೂ ಮುಂಚೆ ಹೇಳ್ತೀವಿ, ಯಾವ ವಿಡಿಯೋ ಮಾಡಕ್ಕಿದ್ರೆ ನೋಡು ನಿನ್ಗೆ ಅಣ್ಣ ಬೈತಾನೆ, ತಮ್ಮ ಬೈತಾನೆ, ಅಪ್ಪ ಬೈತಾರೆ, ಅಮ್ಮ ಬೈತಾರೆ ಅಂದರೆ ಈ ಕಡೆ ಕಾಲೇ ಹಾಕ್ಬಿಡಮ್ಮ. ಇವಾಗ ಯೂಟ್ಯೂಬಲ್ಲಿ ಡಿಸ್ಕ್ಲೇಮರ್ ಕೊಡ್ತಾರಲ್ಲ, ಆ ಥರ ಯಾರ ಕರೆಸ್ದಾಗ ಡಿಸ್ಕ್ಲೇಮರ್ ನೀವೇ ಹೇಳ್ಕೊಡ್ಬೇಕು. ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಬರಕ್ಕೆ ಹೋಗ್ಬಿಡಮ್ಮ. ಒಂದು ಸರಿ ಅಕೌಂಟಿಗೆ ವಿಡಿಯೋ ಬಿದ್ದರೆ ನೀನು ಜಪ್ಪಯ್ಯ ಅಂದ್ರೆ ವಿಡಿಯೋ ಡಿಲೀಟ್ ಆಗಲ್ಲ ಬ್ರೋ. ಇವ್ರದ್ದು ಯಾಕಂದ್ರೆ ಕಂಟೆಂಟ್ ವಿಡಿಯೋ ಹೇಳ್ತಾರೆ, ನಾವು ಪಬ್ಲಿಕಲ್ಲಿ ಹೋಗಿ ಮಾತಾಡಿಸ್ತೀವಲ್ಲ, ನಮ್ದು ಆ ಥರ ಜನರು. ಅದಕ್ಕೋಸ್ಕರ ನಾನು ಹೇಳಿದೆ, ಯಾಕಂದ್ರೆ ಅವರು ಎಲ್ಲಿಂದ ನಾವು ಎಲ್ಗೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಮೊನ್ನೆ ನಾವೇ ಒಂದು ಮಲ್ಲೇಶ್ವರಮಲ್ಲಿ ಕಂಟೆಂಟ್ ಶೂಟ್ ಮಾಡ್ತಾ ಇದ್ವಿ. ಹುಡುಗಿ ಆಪೋಸಿಟ್ ಬರ್ತಾರೆ, ಕ್ಯಾಮ್ರಾ ಈ ಸೈಡ್ ಇತ್ತು. ಅವ್ಳು ಏನು ಮಾಡೋದು, ವಿಡಿಯೋ ಮಾಡ್ತಾರೆ ಹುಡುಗಿ ಆ ಕಡೆಗೆ ಹೋಗಿ ಹುಡುಗನ ಈ ಕಡೆ, ಯಾಕಂದ್ರೆ ಅವ್ರ ಮನೆಗೆ ಏನೋ ಹೇಳಿ ಬಂದಿರ್ತಾರೆ. ವಿಡಿಯೋದಲ್ಲಿ ಕಾಣಿಸ್ಬಿಟ್ರೆ
ಬಟ್ ನಮ್ದು ಸ್ಕ್ರಿಪ್ಟರ್ ಅಲ್ಲ, ನಮ್ದು ಇವ್ರದ್ದು script, ನಮ್ದು script ಅಲ್ಲ. ಮುಂಚೆನೆ ಹೇಳಿರ್ತೀವಿ ಈ ತರ ಕಂಟೆಂಟ್ ಇದೆ, ಈ ತರ ಮಾಡ್ಬೇಕು ಅಂತ ಮುಂಚೆನೆ ಹೇಳಿರ್ತೀವಿ. ಅದನ್ನೆಲ್ಲ ಒಪ್ಕೊಂಡು ವಿಡಿಯೋ ಮಾಡ್ಕೊಂಡಿರ್ತಾರೆ. ವಿಡಿಯೋ ಅಪ್ಲೋಡ್ ವೈರಲ್ ಆದ್ಮೇಲೆ ಇನ್ನೊಂಥರ ಎಂಡ್ ಮೂಮೆಂಟ್ ಅಲ್ಲಿ ಉಲ್ಟಾ ತಿರ್ಗೋದು. ಜಾನರ್ಗಳ ಮೇಲೆ ಹೋಗುತ್ತದು. ಸೆಗ್ಮೆಂಟ್ 3 ಮೂವ್ ಆನ್ ಆಗೋಣ. ಪರ್ಸನಲ್ ಜರ್ನಿ ಬಗ್ಗೆ. ಫಸ್ಟ್ ಚಾಕ್ಲೇಟ್ ಚಂದು ಅವ್ರಿಗೆ. ಚಾಕ್ಲೇಟ್ ಚಂದು ಅಂತಾನೆ ಏನಕ್ಕೆ ಹೆಸರು ಬಂತು? ಚಿಕ್ಕ ವಯಸ್ಸಲ್ಲಿ ಹಂಗೆ ಇಟ್ಕೊಂಡಿದ್ದು, ಅದು ಫೇಸ್ಬುಕ್ ಕ್ರಿಯೇಟ್ ಮಾಡಿದಾಗ ಚಂದು ಚಂದ್ರ ಅಂತ ಇತ್ತು, ಅಷ್ಟೊಂದು ಮಜಾ ಬರಲಿಲ್ಲ ಅದು. ಆಮೇಲೆ ಚಾಕ್ಲೇಟ್ ಚಂದು ಅಂತ ಇಟ್ಕೊಂಡು 2015 ಇಟ್ಕೊಂಡಿದ್ದು, 15 ಇಟ್ಕೊಂಡಿದ್ದು, ಅದು ಹಂಗೆ ಜರ್ನಿಯಾಗಿ ಬಂದ್ಬಿಡ್ತು. ಸೆಕೆಂಡ್ ಕ್ವಶನ್ ಬಂದು ರವಿರಾಜ್ ಪೂಜಾರಿ ಅವರು. ಲಕ್ಷಾಂತರ ರೂಪಾಯಿ ಅರ್ನ್ ಮಾಡೋ ಒಂದು IT ಕಂಪ್ನಿ ಜಾಬ್ನ ಕ್ವಿಟ್ ಮಾಡಿ ಕಾಂಟೆಂಟ್ ಕ್ರಿಯೇಷನ್ಗೆ ಫುಲ್ ಟೈಮ್ ಮಾಡಿರೋದು ಯಾಕೆ ಸರ್? ನಾನೀಗ ಜಾಬ್ ಕ್ವಿಟ್ ಮಾಡಿ ಬೇಸಿಕಲಿ ಒಂದು 4 months ಆಗಿದೆ. ನಾನೀಗ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಇವಾಗಲಿಂದಲ್ಲ ಬ್ರೋ, ನಾನು 2018 ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಆ್ಯಸ್ ಎ ಪಾರ್ಟ್ ಟೈಮ್. ನಾನು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ವೀಡಿಯೋಸ್ ಮಾಡ್ತಾನೆ ಇದ್ದೆ. ಬಟ್ ಅವಾಗೇನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ನಾರ್ಮಲ್. ಅವಾಗ ಡಬ್ ಸ್ಮ್ಯಾಶ್ ಅಂತ ಬರ್ತಾ ಇತ್ತು, ಅದರಲ್ಲೂ ವೀಡಿಯೋಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಟಿಕ್ಟಾಕ್ ಬಂತು, ಟಿಕ್ಟಾಕಲ್ಲಿ ವೀಡಿಯೋಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಮೋಜೋ ಜೋಶ್ ಸುಮಾರು ಅಪ್ಲಿಕೇಶನ್ಸ್ ಎಲ್ಲ ಬಂತು. ಸೊ ಆವಾಗಲಿಂದನೂ ಕಂಟೆಂಟ್ ಮಾಡ್ತಾನೆ ಇದ್ವಿ. ನಮ್ಮದೊಂದು ಟೀಮ್ ಇದೆ, ಲೈಕ್ ನಮ್ಮದೊಂದು ಟೀಮ್ ಕುಚಿಕು ಅಂತ ಒಂದು ಟೀಮ್ ಇದೆ. ಸೊ ಅದರಲ್ಲಿ ನಾನಾಗಿರ್ಬೋದು, ದಚ್ಚು ಆಗಿರ್ಬೋದು, ವೈಕೆ ಆಗಿರ್ಬೋದು, ಸಂಗು, ಸಂತೋಷು, ಶ್ರೀಕಾಂತ್, ಸಮೀರು, ಗಣೇಶು, ಇಂಥ ಒಂದು 30-40 ಜನ ನಮ್ಮ ದೊಡ್ಡ ಟೀಮು. ಸೊ ಎಲ್ಲರೂ ಸೇರಿ ಒಂದು ಟೀಮ್ ಬಿಲ್ಡ್ ಮಾಡಿದ್ವಿ. ಸೊ ಆ ಟೀಮಿಂದ ನಾವು ಬೇಸಿಕಲಿ ನಾನು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಮಂಡೇ ಟು ಫ್ರೈಡೇ ನಾನು ಕಂಪ್ಲೀಟ್ಲಿ ಬ್ಯುಸಿ ಇರ್ತಾ ಇದ್ದೆ ಆಫೀಸ್ ವರ್ಕ್ಸಲ್ಲಿ. ಸ್ಯಾಟರ್ಡೆ ಸಂಡೇ ಬೇರೆ ಹುಡುಗರು ಥರ ಪಾರ್ಟಿ ಮಾಡೋಕ್ಕೆ ಹೋಗಿರ್ಬೋದು ಅಥವಾ ಊರು ಸುತ್ತೋದು, ಇದನ್ನೆಲ್ಲ ಬಿಟ್ಟು ನಾನು ಸ್ಯಾಟರ್ಡೆ ಸಂಡೇ ಕಂಪ್ಲೀಟಾಗಿ ವಿಡಿಯೋಕ್ಕೆ ಕೊಡ್ತಾ ಇದ್ದೆ. ನಾನಂತಲ್ಲ, ನಮ್ಮ ಟೀಮಲ್ಲಿ ಇದ್ದಿದ್ದರೆಲ್ಲ ಮುಂಚೆ ವರ್ಕ್ ಮಾಡ್ತಾಯಿದ್ರು, ಎಲ್ಲರೂ ವರ್ಕ್ ಮಾಡ್ತಾಯಿದ್ರು. ಸ್ಯಾಟರ್ಡೆ ಸಂಡೇ ಮಾತ್ರ ನಾವು ವಿಡಿಯೋಸ್ ಮಾಡ್ತಾಯಿದ್ವಿ. ಒಬ್ಬೊಬ್ಬರು ಒಂದೊಂದು 5-6-7 ವಿಡಿಯೋಸ್ ಮಾಡ್ಕೊತಾ ಇದ್ವಿ. ನಾವು ವಿಡಿಯೋ ಫುಲ್ ವೀಕೆ ಪ್ರಿಪೇರ್ ಆಗಿಬಿಡ್ತೀವಿ. ಈ ಕಂಟೆಂಟ್ ಈ ಸ್ಯಾಟರ್ಡೆ ಸಂಡೇ ಶೂಟ್ ಮಾಡ್ಕೊಬೇಕು ಅಂತ ಎಲ್ಲರೂ ಶೂಟ್ ಮಾಡ್ಕೊತಾ ಇದ್ವಿ. ಡೈಲಿ ಒಂದೊಂದು ವೀಡಿಯೋಸ್ ಬಿಡ್ಕೊಂಬರ್ತಾ ಇದ್ವಿ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತೇ ಇಲ್ಲ ಪಾಪ ಎಷ್ಟೊಂದು ಜನಕ್ಕೆ. ಯಾಕಂದರೆ ಡೈಲಿ ಬೆಳಿಗ್ಗೆ ಒಂದೊಂದು ಹೊಸ ವೀಡಿಯೋ ಬರ್ತಾ ಇತ್ತು. ಬಟ್ ಅದೆಲ್ಲ ಶೂಟ್ ಮಾಡ್ತಾ ಇದ್ದಿದ್ದು ನಾವು ಸ್ಯಾಟರ್ಡೆ ಸಂಡೇ. ಬಟ್ ಡೈಲಿ ಒಂದೊಂದು ವೀಡಿಯೋ ಫ್ರೆಶ್ ವೀಡಿಯೋಸ್ ಬರ್ತಾ ಇತ್ತು. ಸೊ ಅದು ಆವಾಗ ಹಾಗೆ ಕ್ಯಾರಿ ಫಾರ್ವರ್ಡ್ ಆಯಿತು. ಒಳ್ಳೆ ಫಾಲೋವರ್ಸ್ ಬಂದರು, ನಮ್ಮ ಟೀಮ್ ಸಹ ದೊಡ್ಡದಾಗಿ ಬಿಲ್ಡ್ ಆಯಿತು. ಎಲ್ಲರೂ ಸಹ ಒಳ್ಳೊಳ್ಳೆ ಯೂಜ್ ಅಮೌಂಟ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಬ್ಬೊಬ್ಬರೇ ನಮ್ಮ ಟೀಮವರೆಲ್ಲ ಜಾಬ್ನ ಕ್ವಿಟ್ ಮಾಡಿ, ಅವರು ಎಲ್ಲ ಒಳ್ಳೊಳ್ಳೆ ಜಾಬಲ್ಲೇ ಇದ್ದರು. ಎಲ್ಲರೂ ಸಹ ಜಾಬ್ನ ಕ್ವಿಟ್ ಮಾಡಿ ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾ ಫೋಕಸ್ ಮಾಡೋಕ್ಕೆ ಬಂದರು. ಈಗ ಲಾಸ್ಟ್ ನಮ್ಮ ಟೀಮಲ್ಲಿ ಕ್ವಿಟ್ ಮಾಡಿದ್ದಂದ್ರೆ ನಾನೇ. ಯಾಕಂದರೆ ನನಗೊಂದು ಭಯ ಇತ್ತು, ಲೈಕ್ ಇದನ್ನು ನಾನು ಫುಲ್ ಟೈಮಾಗಿ ತೊಗೊಂಡ್ರೆ ನನ್ನ ಲೈಫ್ ಹೇಗೆ, ಏನು ಎತ್ತ, ಲೈಕ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದಾ, ತುಂಬಾ ಭಯ ಇತ್ತು. ಬಟ್ ಏನೋ ಒಂದು ಡಿಸಿಷನ್ ತೊಗೊಂಡು ಕ್ವಿಟ್ ಮಾಡಿದೆ. ಈಗ ರೀಸೆಂಟ್ಲಿ 4 months ಆಯಿತು. ಟು ಬಿ ಫ್ರ್ಯಾಂಕ್ಲಿ ನನಗೇನು IT ಕಂಪ್ನಿಲಿ ಏನು ಸಂಬಳ ಸಿಗ್ತಾ ಇತ್ತು ಅದ್ರ 1 to double ನಾವಿಲ್ಲಿ ಅರ್ನ್ ಮಾಡ್ತಾಯಿದ್ದೀವಿ. ಬಟ್ ಅರ್ನ್ ಮಾಡೋಕ್ಕೆ ಮೇಯ್ನ್ ಏನಂದರೆ ನಮ್ಮ ಛಲ ಇರಬೇಕು, ಡೆಡಿಕೇಶನ್ ಕೊಡಬೇಕು. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೊಂದು ರೆಸ್ಪೆಕ್ಟ್ ಇರಬೇಕು. ನಮ್ಮನ್ನು ನೋಡಿದವರೆಲ್ಲ ಹೇಳ್ತಾರೆ, ಏನು ರೋಡ್ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ, ಇವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ. ನನಗೂ ಕೆಲಸ ಇತ್ತಪ್ಪ, IT ಕಂಪ್ನಿಲಿ ನಾನು ವರ್ಕ್ ಮಾಡ್ತಾಯಿದ್ದೆ. 4 years ಎಕ್ಸ್ಪೀರಿಯನ್ಸ್ ನನಗೂ ಇದೆ. ನನಗೆ ಅಂಥ ಒಳ್ಳೆ ಸ್ಯಾಲ್ರಿ ಇರೋ ಕಂಪ್ನಿಯಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಎಟ್ ದಿ ಎಂಡ್ ಆಫ್ ದಿ ಡೇ ಮನಿ ಮ್ಯಾಟರ್ಸ್. ನಾವು ಸರ್ವೈವ್ ಆಗೋಕ್ಕೆ ಮನಿ ಬೇಕೇ ಬೇಕು. ಮನಿ ಇಲ್ಲ ಅಂದರೆ ಏನೂ ಆಗಲ್ಲ. ಸೊ ಅಷ್ಟು ಒಳ್ಳೆ ಕೆಲಸ ಬಿಟ್ಟು ಬಂದಿದ್ದೀನಿ ಅಂದರೆ ನನಗೆ ಇಲ್ಲಿ ಒಳ್ಳೆ ಇನ್ಕಮ್ ಇದೆ, ನಾನು ಮಾಡ್ತೀನಿ, ಅಚೀವ್ಮೆಂಟ್ ಮಾಡ್ತೀನಿ. ಈಗ ರೀಸೆಂಟ್ಲಿ ಇದ್ರ ಜೊತೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮೀರಾ ಆರ್ಗಾನಿಕ್ಸ್ ಅಂತ. ಜನಕ್ಕೆ ಒಳ್ಳೆ ಪ್ರಾಡಕ್ಟ್ನ ಕೊಡೋ ರೀತಿ, ಅಂದರೆ ಹೆಲ್ದಿ ಪ್ರಾಡಕ್ಟ್. ಈಗ ನಮ್ಮದು ಲೈಫ್ ಸ್ಟೈಲಲ್ಲಿ ಲೈಫ್ ಸ್ಟೈಲ್ ಬರೀ ಕಲಬೆರಕೆ, ಎಲ್ಲ ಆ್ಯಡ್ ಆನ್ಸು, ಪ್ರಿಸರ್ವೇಟಿವ್ಸು, ಕೆಮಿಕಲ್ಸಲ್ಲೇ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟಲ್ಲೂ. ಸೊ ಅದನ್ನು ಡಿಕೋಡ್ ಮಾಡಿ ಒಂದು ಟೀಮ್ ಬಿಲ್ಡ್ ಮಾಡಿ, ಸೊ ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮೀರಾ ಆರ್ಗಾನಿಕ್ಸ್ ಅಂತ ಲಾಂಚ್ ಮಾಡ್ತಾಯಿದ್ದೀವಿ. ಫಸ್ಟ್ ನಿಮ್ಮ ಚಾನಲಲ್ಲೇ ಹೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಪ್ರಾಡಕ್ಟ್ಸ್ ಲೈವ್ ಬರುತ್ತೆ. ಸೊ ನನ್ನ ಕಂಟೆಂಟ್ ಕ್ರಿಯೇಷನಲ್ಲಿ ಹೆಂಗೆ ಸಪೋರ್ಟ್ ಮಾಡಿದ್ರು ನನ್ನ ಆಡಿಯನ್ಸು, ಅದೇ ರೀತಿ ನನ್ನ ಬಿಸ್ನೆಸ್ ಜರ್ನಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್ ಏನಾಗುತ್ತೆ. ಮತ್ತು ನಂದೇನು ಅಂದರೆ ಗೋ ವಿತ್ ದ ಫ್ಲೋ. ನಂದು ಆ ಜರ್ನಿ ನಾನು ಫಾಲೋ ಮಾಡೋದು. ನಾವು ಹೆಂಗೆ ಹೋಗ್ತೀವಿ ಹಂಗೆ ಹೋಗ್ತಾ ಇರಬೇಕು. ಸಿಕ್ಕಿದ ಕಡೆ ತೂರ್ಕೊಂಬಿಡ್ಬೇಕು. ಎಲ್ಲಿ ಸಿಕ್ಕಿದ ಕಡೆ ದುಡ್ಡು ಮಾಡಬೇಕು. ನಾವು ಅಪ್ಪಟ ಡಿ-ಬಾಸ್ ಅಭಿಮಾನಿ, ತಲೆ ಎಳಿಬಾರ್ದು, ತಲೆ ಹೊಡಿಬಾರ್ದು. ಸೊ ನಮಗೆಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಗ ಏನಿರುತ್ತೆ, ಯಾರಿಗೂ ಮೋಸ ಮಾಡ್ದಂಗೆ ನಿಯತ್ತಾಗಿ ದುಡಿಯೋಣ, ಮಾಡೋಣ. ಓಕೆ, ನೆಕ್ಸ್ಟ್ ಒನ್.
ಇಷ್ಟೋ ರೀಲ್ಸ್ ಮಾಡಿದ್ದೀರಾ, ಆದರೆ ಫಸ್ಟ್ ರೀಲ್ಸ್ ನೀವು ಅಪ್ಲೋಡ್ ಮಾಡಿದಾಗ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ನಿಮ್ಮ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ರಿಯಾಕ್ಷನ್ ಇಲ್ಲ ಆಡಿಯನ್ಸ್ ರಿಯಾಕ್ಷನ್ ಹೆಂಗಿತ್ತು? ಓಪನ್ ಆಗಿ ಹೇಳ್ತೀನಿ ಕೇಳಿ ಬ್ರೋ, ನಮ್ಮ ಮನೆ ಹತ್ರ ಒಂದು ಟೈಲರಿಂಗ್ ಬಟ್ಟೆ ಅಂಗಡಿ ಐತೆ, ಒಂದು ಆಂಟಿದು, ಅದೇ ಬುಟಿಕ್. ಅವರು ನನ್ನ ನೋಡ್ಬಿಟ್ಟು ನೀನೆಲ್ಲ ಹಿಂಗೆ ಕೇಳಿದ್ರು ಓಪನ್ ಆಗಿ, ಏನು ಕಿತ್ತಾಕ್ಚ ನೀನು ಅಲ್ಲಿ ಹೋಗಿ ಮಕ್ಕೊಡ್ದಂಗೆ, ನೀನೆಲ್ಲ ಏನು ಮಾಡೋಕ್ಕಾಗಲ್ಲ, ನನ್ನ ಕಾರ್ ತೊಗೊಂಡು ಸ್ಪೀಡ್ ಎತ್ಕೊಂಡೋಗಿ ನೋಡಿ ನಾನು ಕಿತ್ತಾಕಿದ್ದೀನಿ ಅಂತ ತೋರಿಸ್ದೆ. ಸೀರಿಯಸ್ ಆಗಿ ತಗೊಂಡೋಗಿ ಹಿಂಗೆ ಕೊಟ್ಟಿದ್ದೆ. ನನ್ನ ಕಾರ್ ತಗೊಂಡು ಸ್ಪೀಡ್ ತಗೊಂಡು ನಾನು ಕಿತ್ತಾಕಿದ್ದೀನಿ ತಗೊಳ್ರಿ ಅಂತ ಕೊಟ್ಟೆ. ಫುಲ್ ಅವ್ರು ಏನು ಮಾತಾಡಿ ಇದ್ದೇ ಹೇಳ್ಬಿಟ್ಟೆ ಕೊಟ್ಟೆ. ಜೊತೆಗೆ ನಮ್ಮ ಚಿಕ್ಕಪ್ಪನ ಮಗ ಇದ್ದ ಸುಬಾ, ಇವ್ರು ಹಿಂಗೆ ಹೇಳಿದ್ರು ನನಗೆ, ಅದಕ್ಕೆ ಹಿಂಗೆ ಕೊಡ್ತಾಯಿದ್ದೀನಿ ಅವ್ರಿಗೆ ಸ್ಪೀಟು. ಹಿಂಗೆ ಹೇಳಿದ್ರು ಅವರು, ಏನು ಕಿತ್ತಾಕ್ತೇನೆ ನೀನು ಹೋಗಿ, ಏನು ಬರುತ್ತಿದ್ರಲ್ಲಿ ಅಂತ. ನಾನು ಅದಕ್ಕೆ ಇಲ್ಲೋಡ್ರಿ ತಗೊಳ್ರಿ ನಾನು ಕಿತ್ತಾಕಿದ್ದೀನಿ ಅಂತ ಕೊಟ್ಟೆ. ಆಮೇಲೆ ತುಂಬ ಜನ ಫ್ಯಾಮಿಲಿ ಎಷ್ಟೊಂದು ಜನ ವಿಡಿಯೋ ಮಾಡಿಬಿಟ್ಟು, ಇನ್ನೊಂದು ನಮ್ಮದು ಸೈಕಲ್ ಶಾಪ್, ಇವಾಗೂ ಸ್ಟಿಲ್ ಇನ್ನೂ ಸೈಕಲ್ ಶಾಪ್ ನಮ್ಮ ಹತ್ರ ಹಂಗೆ ಐತೆ. ನಾನು ಪಂಚರ್ ಹಾಕ್ತೀನಿ, ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇವಾಗ ಮಾಡ್ತಿಲ್ಲ, ಫಸ್ಟ್ ಮಾಡ್ತಿದ್ದೆ, ಪಂಚರೆಲ್ಲ ಹಾಕ್ತಿದ್ದೆ. ಇವನು ಪಂಚರ್ ಹಾಕೊಂಡು ವೀಡಿಯೋ ಮಾಡಿಬಿಟ್ರೆ ಇವ್ನು ಬೆಳೆದ್ಬಿಡ್ತಾನ, ಇದೆಲ್ಲ 4 ದಿವಸ ಭಾಳ ಇವ್ರದ್ದು, ಇದೆಲ್ಲ ಸೇಮ್ ಹೇಳೋರು ನನಗೆ. ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೆ ಬೇರೆ ಉದ್ದೇಶ, ಹಿಂಗೆಲ್ಲ ಹೇಳ್ಕೊಂಬಂದವ್ರು. ಆಮೇಲೆ ಇವ್ನು ಪಂಚರ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಇವ್ನು ಎಷ್ಟು ದಿವಸ ಅಂತ ಬದುಕ್ಬಿಡ್ತಾನೆ, ಇವ್ನ ಕೈಲಿ ಆಗಲ್ಲ, ಸೇಮ್ ಇವೆಲ್ಲ ಹೇಳೋರೆ. ಅದೆಲ್ಲ ಒಂದು ಮೋಟಿವೇಶನ್. ಹೌದಾ, ನಮ್ಮ ಬಗ್ಗೆ ಮಾತಾಡೋರು ಅಲ್ಲೇ ಇರಲಿ. ಇವರು ಇವಾಗೂ ಆ ಬ್ರೇಕ್ರ ಹತ್ರನೇ ಅವ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರು, ಇವಾಗೂ ಅಲ್ಲೇ ಅವರೇ, ನಾವು ಬೇಲಿದ್ದೀವಿ. ಅದು ಮೇನ್ ಪಾಯಿಂಟು. ಅರ್ಥ ಆಯ್ತಾ ನಿಮಗೆ? ಮಾತಾಡೋರು ಇನ್ನೂ ಅಲ್ಲೇ ಅವರೇ, ನಾವು ಗುರು ಆಯ್ತಾ ಇರ್ಬೇಕಷ್ಟೇ. ನನ್ನ ಪಾಯಿಂಟ್ ಇಷ್ಟೇ, ಯಾರು ಏನೇ ಮಾತಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಯ್ತಾ ಇರಬೇಕು. ಕೆಲಸ ಇಷ್ಟ ಇಲ್ಲ ಅಂದರೆ ಮೇಲ್ಗಡೆ ಒಬ್ಬ ನೋಡ್ತಾ ಇರ್ತಾನೆ. ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ನಿಮ್ಮ ಫ್ಯಾಮಿಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ಹೆಂಗಿತ್ತು? ರವಿರಾಜ್ ಪೂಜಾರಿ ಅವರೇ, ನಾನು ಹೇಳ್ದಂಗೆ ನಾನು 2018 ರೀಲ್ಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಇವಾಗ ರೀಲ್ಸ್ ಅಂತಾರೆ, ಆವಾಗ ನಾವು ಆ ಕಾಲಕ್ಕೆ ಅದು ಡಬ್ ಸ್ಮ್ಯಾಶ್ ಅಂತ ಇದ್ರು. ಆವಾಗ ನಾನು ಇನ್ನೂ ಆವಾಗ ಡಿಗ್ರಿ ಓದ್ತಾ ಇದ್ದೆ. ಹಿಂಗೆ ಕಾಮಿಡಿ, ನಾನು ಮುಂಚೆ ಅಂದ್ರೆ ನಾನು ಕಾಮಿಡಿ ವಿಡಿಯೋಸೇ ಮಾಡ್ಕೊಂಬಂದು, ನಾನು ಜಾನರ್ ಚೇಂಜೇ ಮಾಡಿಲ್ಲ. 2018 ಟಿಲ್ ನಾವು ನಾನು ಕಾಮಿಡಿ ಜಾನರ್ ಬಿಟ್ಟು ಬೇರೆ ಜಾನರ್ ಸ್ವಿಚ್ ಆಗಿಲ್ಲ, ಚೇಂಜು ಮಾಡಿಲ್ಲ. ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಆವಾಗೇನಿತ್ತು, ಕಂಟೆಂಟ್ ಕ್ರಿಯೇಷನ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ನಾವು. ಕಾಮಿಡಿ ಯಾವುದೋ ಆಡಿಯೋ ಇದ್ದರೆ ಅದಕ್ಕೆ ಲಿಪ್ಸಿಂಗ್ ಮಾಡ್ತಾಯಿದ್ವಿ. ಲೈಕ್ ಜಗ್ಗೇಶ್ವರ್ ಆಡಿಯೋ ಆಗಿರ್ಬೋದು, ಇಲ್ಲ ಚಿಕ್ಕಣ್ಣನ ವಾಯ್ಸ್ ಆಡಿಯೋ ಇರ್ಬೋದು, ಅದಕ್ಕೆ ನಾವು ಜಸ್ಟ್ ಲಿಪ್ಸಿಂಗ್ ಮಾಡ್ತಾಯಿದ್ವಿ. ಕಾಮಿಡಿ ಆ್ಯಕ್ಟ್ ಮಾಡ್ಕೊಂಡು ಲಿಪ್ಸಿಂಗ್ ಮಾಡ್ತಾಯಿದ್ವಿ. ಸೊ ಅದನ್ನೆಲ್ಲ ಕಾಲೇಜಲ್ಲೆಲ್ಲ ರೇಗಿಸ್ತಾ ಇದ್ರು, ಇವ್ನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಹಂಗೆ ಹಿಂಗೆ. ಯಾಕಂದರೆ ಆಗಿನ್ನೂ ಅಂದರೆ ಈಗ ಮಾಡಿದ್ರೆ ಮೇ ಬಿ ಎಲ್ಲ ಸಪೋರ್ಟ್ ಮಾಡ್ಬೋದು. ಈಗ ಕಾಲೇಜಲ್ಲೆಲ್ಲ ಹುಡುಗಿರು ಎಲ್ಲರೂ ಮಾಡ್ತಾರೆ. ಬಟ್ ಆವಾಗ ಅಂದರೆ ಒಂಥರ ಬೂಮ್ ಇರಲಿಲ್ಲ. ಜಸ್ಟ್ ಆವಾಗಿನ ಬಾರ್ನ್ ಅಷ್ಟೇ. ಡಬ್ ಸ್ಮ್ಯಾಶ್ ಅನ್ನೋದು ಒಂದು ಇಂಡಿಯಾಗೆ ಬಂದಿದ್ದು ಆವಾಗಿನ ಜಸ್ಟ್ ಬಾರ್ನ್ ಬೇಬಿ ಅಷ್ಟೇ. ಅದು ನಾವು ಟ್ರೈ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ಗೆ ನಾವು ಮಾಡಿದ ತಕ್ಷಣ ನಮ್ಮ ವೀಡಿಯೋಸ್ ಸ್ಟಾರ್ ಆದ, ಇವರು ನಿನ್ನೆ ಮೊನ್ನೆ ಎಲ್ಲ ಬಂದ್ರಲ್ಲ ಆ ಥರ ನಮ್ಮ ವೀಡಿಯೋಸ್ ಯಾವುದೂ ವೈರಲ್ ಆಗಿಲ್ಲ. ನಮ್ಮದು ವೀಡಿಯೋ ಸ್ಟಾರ್ಟಿಂಗ್ ಬರ್ತಾಯಿದ್ದು 1, 2, 10, 15 ಈ ಥರ ವ್ಯೂಸ್ಗಳು. ಬಟ್ ನಾವು ಯಾವುದೂ ಡಿಮೋಟಿವೇಟ್ ಆಗದೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದು ಇವತ್ತು ಅದರಿಂದನೇ ನಾವು ಅನ್ನ ತಿಂತಾಯಿದ್ದೀವಿ. ಅದರಿಂದನೇ ನಮ್ಮ ಮನೆ ನಡೀತಾ ಇದೆ. ಸೊ ಒಂದು ಹೆಮ್ಮೆ ಇದೆ. ನೋಡೋರ ಕಣ್ಣಿಗೆ ಸ್ಟಾರ್ಟಿಂಗ್ ಆಡ್ಕೊಂಡಿದ್ರು, ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಹುಚ್ಚುಚ್ಚನ್ ಥರ ವಿಡಿಯೋ ಮಾಡ್ತಾನೆ, ಏನೂ ಮಾಡ್ತಾನೆ. ಇವತ್ತು ಅವರೇ ನಮ್ಮ ಬಗ್ಗೆ ಮಾತಾಡ್ತಾರೆ. ಈ ನನ್ನ ಮಗ ರಾತ್ರಿ ಇಷ್ಟು ಬೇಗ ಹಿಂಗೆ ಬೆಳೆದ್ಬಿಟ್ನಲ್ಲ. ನನಗಿನ್ನ ಏಜ್ 26 ವರ್ಷ, ನಾನು ತಾರ್ ತೊಗೊಂಡಿದ್ದೀನಿ. ಮಾತಾಡಿದವ್ರು 30 ವರ್ಷ ಆದರೂ ಇನ್ನೂ ಬೈಕಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಅವ್ರಿಗೆ. ಹಿಂಗೆ ನನ್ನ ಹತ್ರ ಇದೆ ಅಂತ ನಾವು ಕೊಚ್ಕೊಂಡು ಹೇಳ್ತಾ ಇಲ್ಲ. ಮಾತಾಡೋರು ಇನ್ನೂ ಅಲ್ಲೇ ಇದ್ದಾರೆ. ಟೈಮ್ ಚೇಂಜಸ್ ಎವ್ರಿಥಿಂಗ್. ಮಾತಾಡೋರು ಇನ್ನೂ ಅಲ್ಲೇ ಇದ್ದಾರೆ. ನನಗಿನ್ನೂ ಈಗ ಚಿಕ್ಕ ಏಜ್, ನಾನೊಂದು ಕಾರ್ ತೊಗೊಂಡಿದ್ದೀನಿ. ಅದೇ ಇದರಿಂದ ಅನ್ನ ತಿಂತಾ ಇದ್ದೀವಿ. ಇದಕ್ಕೆ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಮೊನ್ನೆ ನಾವೊಂದು ಶೋರೂಮ್ಗೆ ಹೋಗಿದ್ವಿ. ನಾನು ಮತ್ತು ಆಲಿನ್ ಜೆ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅವರು ನಾನು ಒಂದು ಶೋರೂಮ್ಗೆ ಹೋಗಿದ್ವಿ, ಮೀಟಿಂಗ್ ಕರೆದಿದ್ರು. ಅವರು ಸೇಮ್ ಕಾರ್ ತೊಗೊಂಡವ್ರದ್ದು. ಇಬ್ಬರು ಹಿಂಗೆ ಕುಂತ್ಕೊಂಡಿದ್ವಿ. ನಮ್ಮ ಮುಂದ್ಗಡೆ ಕುಂತಿರೋರೆಲ್ಲ ಅಂಕಲ್ಸು. ನಾವಿಬ್ಬರೇ ಹುಡುಗರು, ಸ್ವಂತ ದುಡ್ಡಲ್ಲಿ ನಾವು ನಮ್ಮ ದುಡ್ಡಲ್ಲಿ ತೊಗೊಂಡಿರೋದಂದ್ರೆ ಕಾರಣ. ಮುಂದ್ಗಡೆ ಇರೋರೆಲ್ಲ ಒಂದು 35-40 ವರ್ಷ ಮೇಲಿರೋರು ಎಲ್ಲ ಅಂಕಲ್ಸ್ಗಳು, ಪಾಪು ಇರೋರು. ಅವ್ರು ಕಾರ್ ತೊಗೊಂಡವ್ರೆ, 35-40 ವರ್ಷಕ್ಕೆ ಕಾರ್ ತೊಗೊಂಡವ್ರೆ. ನಾವು ಈ ವಯಸ್ಸಿಗೆ ತೊಗೊಂಡು ನನಗೆ ಖುಷಿ ಆಯಿತು. ಪರವಾಗಿಲ್ಲ, ನಾವೇನೋ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕೆಲಸ ಆಗಲಿ ನಾವು ಡೆಡಿಕೇಶನ್ ಕೊಟ್ಟರೆ ಮಾತ್ರ ಆ ಕೆಲಸದಲ್ಲಿ ಇಂಪ್ರೂವ್ ಆಗೋಕ್ಕಾಗೋದು. ಏನು ಮಾಡ್ದಿಲ್ದಿರೋ ಅನ್ನೋ ಆಂಟಿಯಿಂದ ವಾಪಸ್ ಸ್ವೀಟ್ ಕೊಡೋ ಥರ ಅಂದರೆ ಜರ್ನಿ ಚೇಂಜ್ ಆಗುತ್ತೆ. ನೈಟ್ ಇದ್ರೆ ಡೇ ಬಂದೇ ಬರುತ್ತೆ, ಆಗಬೇಕು. ಜರ್ನಿ ಚೇಂಜ್ ಆಗೈತೆ. ನಾವು ಮಾಡೋ ಕೆಲಸನ ನಾವು ರೆಸ್ಪೆಕ್ಟ್ ಕೊಟ್ಟು ಯಾರು ಏನೇ ಹೇಳಲಿ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಆಟೋ ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ
ಅವ್ರ ಕೆಲಸನ ರೆಸ್ಪೆಕ್ಟ್ ಕೊಟ್ಟು ಮಾಡಬೇಕು. ಅವ್ರು ಯಾರೋ ಇವ್ನು ಆಟೋ ಡ್ರೈವ್ ಮಾಡ್ತಾನೆ ಅಂತ ಹೇಳೋರು 1000 ಹೇಳ್ತಾರೆ. ಇದನ್ನು ಹೇಳ್ತೀನಿ ಯಾರು ನೋಡಿ. ಬಿಟ್ಕೊಡ್ಬಾರ್ದು. ಅವ್ರ ಇದನ್ನ ಕೆಲಸ ಹೇಳ್ತೀನಿ. ನಿಷ್ಠೆಯಿಂದ ಒಂದು ಮಾಡಿದ್ರೆ ಕೆಲ್ಸ. ಆಟೋಯಿಂದ ಕ್ಯಾಬ್ ತಗೊಂತಾರೆ, ಕ್ಯಾಬಿಂದ ಲಾರಿ ತಗೊಂತಾರೆ, ಲಾರಿಯಿಂದ ಬಸ್ಗೆ ಹೋಗ್ತಾರೆ. ಬಟ್ ಮಾಡೋ ಕೆಲಸನ ಶ್ರದ್ಧೆಯಿಂದ ನಿಯತ್ತಾಗಿ ಮಾಡಬೇಕು. ಏನೋ ಕಾಟಾಚಾರಕ್ಕೆ ನಾನೊಂದು 2 ವಿಡಿಯೋ ಮಾಡಿ 3 ವಿಡಿಯೋ ಮಾಡಿ ಯಾರೋ ಬೈದ್ರು ಸುಮ್ಮನೆ ಆಗಿದ್ರೆ ಇಷ್ಟೊತ್ತಿಗೆ ನಾವು ಏನೋ ಮಾಡ್ತಾ ಇರಲಿಲ್ಲ. ಐ ಟಿ ಕಂಪ್ನಿಯಲ್ಲಿ ಯಾರೋ ಕೆಳಗಡೆ ಕೆಲಸ ಮಾಡ್ಕೊಂಡು ಅವ್ರು ಬೈಸ್ಕೊಂಡು ಅಣ್ಣ ಅಕ್ಕ ತಮ್ಮ ಅನ್ಕೊಂಡು. ಸೊ ಬೇಸಿಕಲಿ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಅದನ್ನ ಹೇಳ್ತೀನಿ ಕೇಳ್ರಿ. ಇವಾಗ ಒಂದು ದಿವಸ ಮಾಡಿದ್ವಿ, ಡ್ರಾಪ್ ಔಟ್ ಆಗ್ಬಿಟ್ವಿ, ಹಂಗೆಲ್ಲ ಯಾವುದೇ ಕೆಲಸ ಆಗಲಿ ಬಿಡಬಾರ್ದು. ಅದರಲ್ಲಿ ಒಂದು ಚೆಫ್ ಅವರೇ, ಅವ್ರಿಗೆ ಬೇಯಿಸಕ್ಕೆ ಬರಲಿಲ್ವಂತೆ ಆಲಿಗೆಡ್ಡೆ ಇನ್ನೂ ಬೆಂದೇ ಇರ್ಲಿಲ್ವಂತೆ, ತಗೊಂಬಂದು ಇಕ್ಬಿಟ್ಟವ್ರೆ. ಆ ದೊಡ್ಡ ಶೆಫ್ ಮುಂದೆ ತಂದಿಕ್ಕವ್ರೆ. ಇದೇನ ಆಲಿಗೆಡ್ಡೆ ಹಿಂಗೈತೆ ಬೆಂದೈತೆ ಅಂದ್ರಂತೆ. ಅವ್ರು ಆ ಬಿಸಿ ಆಲಿಗೆಡ್ಡೆ ಎತ್ಕೊಂಡು ಹಿಂಗೆ ಗುಜ್ಜಿದ್ರಂತೆ. ಅವಾಗ ಆಲಿಗೆಡ್ಡೆ ಸಿಪ್ಪೆ ಸುಳಿತಲ್ವಂತೆ, ಅವ್ರ ಸಿಪ್ಪೆ ಸುಳ್ಕೊಂಬತ್ತಿತ್ತಂತೆ. ಅವ್ರು ಅವತ್ತೇ ಅದರಿಂದ ಈಚೆ ಓಡ್ ಬಂದ್ಬಿಟ್ಟಿದ್ರೆ ನಾನು ಇಲ್ಲಿ ಇರಲ್ಲ ಅಂತ. ಇಷ್ಟೊತ್ತಿಗೆ ಅವ್ರು ದೊಡ್ಡ ಶೆಫ್ ಆಯ್ತಾ ಇರಲಿಲ್ಲ. ಅವ್ರು ದೊಡ್ಡ ಶೆಫ್ ಇವಾಗ ತಮಿಳಲ್ಲಿ, ಅಂದರೆ ಇಡೀ ಇಂಡಿಯಾದಲ್ಲಿ ದೊಡ್ಡ ಶೆಫ್ ಅವರು. ಅವ್ರು ಇದರಲ್ಲಿ ಹಿಂಗೆ ಉಸಿದಾಗ ನನಗಾಗಲ್ಲ ನೆಕ್ಸ್ಟ್ ಇಲ್ಲಿ ಇರೋದಕ್ಕೆ ಅಂಥವ್ರೇನಾದ್ರು ಓಡ್ ಬಂದ್ಬಿಟ್ಟಿದ್ರೆ ಅವ್ರು ಇಷ್ಟೊತ್ತಿಗೆ ಅಲ್ಲೋಗಿ ನಿಂತ್ಕೊಳಕ್ ಆಯ್ತಾ ಇರಲಿಲ್ಲ. ಡ್ರಾಪ್ ಔಟ್ ಆಗಿದ್ರೆ ಅಷ್ಟು ಎತ್ತರಕ್ಕೆ ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಯಾವುದೇ ಒಂದು ಕೆಲಸ ಆಗಲಿ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಮಾಡಬೇಕು, ಕಷ್ಟ ಬಿದ್ದು. ಪಕ್ಕ ಯಾವ್ದಾದ್ರು ಒಂದು ಕೆಲಸದಲ್ಲಿ ಇದ್ದೇ ಆಗೇ ಆಗುತ್ತೆ. ನೈಸ್ ಸೆಟ್. ನೆಕ್ಸ್ಟ್ ಸೆಗ್ಮೆಂಟಿಗೆ ಮೂವ್ ಆನ್ ಆಗೋಣ. ಸೆಗ್ಮೆಂಟ್ 4 ಚಾಲೆಂಜಸ್ ಮತ್ತು ಲೆಸನ್ಸ್ ಇರುತ್ತೆ. ನೀವು ಯಾವತ್ತಾದರೂ ಇಷ್ಟೊಂದು ಕಂಟೆಂಟ್ ಕ್ರಿಯೇಷನ್ ಇಲ್ಲ ರೀಲ್ಸ್ ಮಾಡಬೇಕಾದ್ರೆ ಯಾವತ್ತಾದರೂ ಇದೆಲ್ಲ ಬೇಡಪ್ಪ ಸಾಕು ನಿಲ್ಲಿಸ್ಬಿಡೋಣ, ಇದೆಲ್ಲ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಇದೆಲ್ಲ ನಂಗೆ ಆಗ್ತಾ ಇಲ್ಲ, ನನಗೆ ಇದು ಮೂವ್ ಆನ್ ಆಗ್ತಾ ಇಲ್ಲ, ಇಲ್ಲ ನಂಗೆ ತುಂಬ ಇರಿಟೇಷನ್ ಫೀಲ್ ಆಗೋದು, ಇಲ್ಲ ಯಾರಾದರೂ ಬೈಗುಳ ಬರ್ದಿರೋದನ್ನ ಅದನ್ನೇ ತಲೆ ಹಾಕೊಳ್ಳೋದು, ಇಲ್ಲ ಏನಾದರೂ ಒಂದು ಪಾಯಿಂಟಿಂದ ಯೋಚನೆ ಮಾಡಿ ಇಲ್ಲ ನಾನು ಇದು ಕ್ವಿಟ್ ಮಾಡಿಬಿಡ್ಬೇಕು ಅಂತ ಅನಿಸಿದ್ಯಾ? ಇಲ್ಲ ಬ್ರೋ, ಯಾವತ್ತೂ ಅನಿಸಿಲ್ಲ, ಲೈಫಲ್ಲೂ ಅನಿಸಿಲ್ಲ ಬ್ರೋ. ಅನ್ನ ಕೊಡೋದು ಭೂಮಿನ ಹಿಂಗೆ ಹಾಕೊಂಡು ತುಳಿಯೋಕ್ಕಾಗುತ್ತಾ? ನನಗೆ ಅನ್ನ ಬೇಡ ಅಂತ ಯಾಕೆ? ಮತ್ತೆ ನಿಜ ನಮ್ಗೆ ಆ ಥರ ನನ್ನ ಲೈಫಲ್ಲೂ ವೀಡಿಯೋ ಬಿಟ್ಬಿಡೋಣ, ಇನ್ನು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ತೊಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತೀನಿ ಹೊರತು ಇಲ್ಲಿಗೆ ಡ್ರಾಪ್ ಔಟ್ ಮಾಡೋಣ. ನಾನು ಅವಾಗ ಹೇಳಿದ್ನಲ್ಲ, ಆಗಲ್ಲ ಅಂತ ಯಾವತ್ತೂ ಓಡೋಗ್ಬಾರ್ದು. ನಮ್ಮ ಎಷ್ಟೇ ತುಳಿದ್ರು ಇಲ್ಲ. ನನಗೆ ರೀಸೆಂಟಾಗಿ ಯಾರೋ ಒಬ್ರು ಹೇಳಿದ್ರು, ನೀನು ಇನ್ನೂ ಬೆಳೆದೇ ಇಲ್ಲ ಕಣೋ ಅಂತ. ನಾನು ಬೆಳೆದಂಗೆ ಅವ್ರು ಪರಿಚಯ ಆಗ್ಬಿಟ್ರಂತ. ಹಂಗೆ ನಾನು ಬೆಳೆದಿದ್ಕೆ ತಾನೇ ಅವ್ರು ಪರಿಚಯ ಆಗಿದ್ದು ನನಗೆ. ನಾನು ಬೆಳೆದೇ ಇಲ್ಲ ಅಂದ್ರೆ ಹೆಂಗೆ ಪರಿಚಯ ಆಯ್ತಿದ್ರು? ಹಂಗಾಗಿ ನಾವು ಯಾವತ್ತು ನನಗೆ ಹಂಗೆ ಅನ್ಸೇ ಇಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಮಾಡ್ಬೇಕಂತ ನನಗೆ ಅನ್ಸಿರೋದು. ನಾನು ನೆಕ್ಸ್ಟ್ ಲೆವೆಲ್ಗೆ ವೀಡಿಯೋ ತೊಗೊಂಡು ಹೋಗ್ಲೇಬೇಕು ಅಂದ್ಕೊಂಡಿದ್ದೀನಿ. ನನ್ನ ಅಕೌಂಟ್ನ ಮತ್ತು ನನ್ನ ಫ್ರೇಮ್ನ ಬಿಡಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಹೋಗುತ್ತೆ. ಓಕೆ, ಸೂಪರ್ ಸರ್. ರವಿ ಬ್ರೋ ನಿಮ್ದು ಏನಾದ್ರು? ನನಗೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅನಿಸಿತ್ತು ಲೈಕ್ ತುಂಬ ಜನ ನೆಗೆಟಿವ್ ಮಾತಾಡ್ತಾ ಇರೋದು. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಕಡೆಯಿಂದ ಟಿಲ್ ನಾವು ಏನೂ ನನಗೆ ಪ್ರಾಬ್ಲಮ್ ಆಗಿಲ್ಲ. ನನ್ನ ಫ್ಯಾಮಿಲಿ ಒಂಥರ ಲೈಕ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಬಂದು ಹೇಳ್ಕೊಂಡಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ ಅಂತೂ ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರು ಹೆಂಗಿದ್ದಾರೆ ಅಂದರೆ ಲೈಕ್ ಈ ನನ್ನ ಮಗ ಏನೋ ಮಾಡ್ತಾನೆ ಮಾಡಲಿ ಅಂತ ಬಿಟ್ಬಿಟ್ಟಿದ್ದಾರೆ ನಾನು. ಹಂಗಂತ ನಾನು ಯಾವುದು ತಪ್ಪು ಕೆಲಸ ಮಾಡ್ತಾಯಿಲ್ಲ. ನಮ್ಮ ಮನೆಯವ್ರನ್ನ ತಲೆ ತಗ್ಸೋ ಕೆಲಸ ಮಾಡೋದು ಇಲ್ಲ, ಮಾಡೋದು ಇಲ್ಲ. ಬಟ್ ಏನೋ ಒಂದು ಮಾಡ್ತಾರೆ ಅಂತ. ಈಗ ನಾನು IT ಕಂಪ್ನಿ ಜಾಬ್ನ ಡ್ರಾಪ್ ಮಾಡಿ ಇಲ್ಲಿ ಬಂದಾಗಲೂ ಸಹ ನಾನು ಒಂದು ಮಾತು ಕೇಳಿಲ್ಲ, ನೀನು ಏನು ಮಾಡ್ತೀಯಾ, ನಿನ್ನ ವಿಷನ್ ಕ್ಲಾರಿಟಿ ಇದೆಯಾ, ಮಾಡು. ಇವಾಗಲೂ ನಮ್ಮ ಮನೇಲಿ ಹಂಗೇನೆ ಇರೋದು. ಸೊ ನಾನು ಏನೋ ಒಂದು ಮಾಡ್ತೀನಿ ಅಂತ ಒಂದು ನಂಬಿಕೆ ಇದೆ, ಆ ನಂಬಿಕೆ ನಾನು ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ಬಟ್ ನೀವು ಹೇಳ್ದ ಆ ಕ್ವಶನ್ ಕೇಳಿದ್ರಲ್ಲ, ಸ್ಟಾರ್ಟಿಂಗ್ ಮಾಡ್ಬೇಕಂತ ಇದು ವಿಡಿಯೋ ಮಾಡ್ಬೇಕಾದ್ರೆ ಆವಾಗ ಒಂದು ಕ್ವಶನ್ ಕೇಳಿದ್ರಲ್ಲ ನೀವು, ಏನು ಈ ವಿಡಿಯೋ ಫೀಲ್ಡಿಂದ ಆಚೆ ಬರಬೇಕು ಅಂತ. ಸೊ ನನಗೆ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು, ಯಾಕಂದರೆ ಈ ಥರ ಹೇಟ್ ಎಲ್ಲ ತುಂಬ ಬರ್ತಾ ಇರೋದ್ರಿಂದ ನನಗೆ ಅನಿಸಿತ್ತು. ಬಟ್ ಅವತ್ತೆಲ್ಲರೂ ನನ್ನ ಡಿಸಿಷನ್ನ ತೊಗೊಂಡು ನಾನು ವೀಡಿಯೋಸ್ ಮಾಡೋದು ಕ್ವಿಟ್ ಮಾಡಿದರೆ ಇವತ್ತು ನಾನೇ ಸಫರ್ ಮಾಡ್ತಾಯಿದ್ದೆ. ನನ್ನ ಜೊತೆ ವೀಡಿಯೋಸ್ ಮಾಡಿದವರೆಲ್ಲ ಮೇಲೆ ನೋಡ್ಬೇಕಾಯ್ತು, ಎಲ್ಲ ಟಾಪ್ ಲಿಸ್ಟಲ್ಲಿ ಇರ್ತಾಯಿದ್ರು. ಅವಾಗ ನನಗೆ ಬೇಜಾರಾಗ್ತಾ ಇತ್ತು. ಬಟ್ ನಾನು ಅದು ಗಾಡ್ ಗ್ರೇಸ್, ನಾನು ಅದು ಎಲ್ಲ ನೆಗೆಟಿವ್ ಕಮೆಂಟ್ ಮಾಡಿದ್ರು ಸಹ, ಎಲ್ಲ ನನ್ನ ತುಳಿಬೇಕಂದ್ಕೊಂಡು ನೋಡಿದ್ರು ಸಹ ನಾನು ಬಿಟ್ಕೊಟ್ಟಿಲ್ಲ. ಅವ್ರ ಪಾಡಗವ್ರು ಮಾತಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡ್ಕೊಂಬಂದೆ. ಇವತ್ತು ನೀವೇ ಕರ್ಸಿಲ್ಲಿ ಕೂರಿಸಿದ್ದೀರ. ಬ್ರೋ ಆವಾಗಲೇ ನಾನು ಒಂದು ಪಾಯಿಂಟ್ನ ಆ್ಯಡ್ ಮಾಡೋದು ಮರ್ತೋದೆ. ಇದು ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸು. ನನ್ನ ಕೆಲವೊಂದು ಫ್ರೆಂಡ್ಸ್ ಹೆಂಗಿದ್ರು ಅಂದರೆ, ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಮಾಡ್ಬೇಕಾದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆ ಅಲ್ಲಿ ಇಲ್ಲಿ ಎಲ್ಲ ಫ್ರೆಂಡ್ಸು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಬೇಕಾದ್ರೆ ನನ್ನ ವೀಡಿಯೋಸ್ ನೋಡಿ ಆಡ್ಕೊಂಡು ನಗಾಡ್ಕೊಂಡಿದ್ರು. ನಾನು ಅವಾಗ ಅವ್ರು ಕೇಳ್ತಾ ಇದ್ದೆ, ಬಗ ಒಂದು ನಿಮಿಷ ಬಾರೋ ಕ್ಯಾಮ್ರಾ ಹಿಡಿಯೋ ಅಂತ ನಾನು ಹೇಳಿದ್ರೆ ನನ್ನ ನೆಗ್ಲೆಕ್ಟ್ ಮಾಡೋರು. ಅವಾಗ ನೀನು ಹುಚ್ಚಾಗಿ ವೀಡಿಯೋ ಮಾಡೋಕ್ಕೆ ನಾನು ನಿನ್ಗೆ ಬಂದು ಸಪೋರ್ಟ್ ಮಾಡಬೇಕಾ ಅಂತ ಈ ಥರ ನೆಗ್ಲೆಕ್ಟ್ ಮಾಡೋರು. ಈಗ ಅದೇ ಪೀಪಲ್, ಅದೇ ಫ್ರೆಂಡ್ಸು, ಮಗ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ತೀಯಾ, ಯಾವ ರೀತಿ ವೀಡಿಯೋಸ್ ಮಾಡಬೇಕು, ವ್ಯೂಸ್, ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಮಗ, ವ್ಯೂಸ್ ಬರ್ತಲ್ಲ, ನನಗೆ ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ, ನೋಡಿ ಟೈಮ್ ಹೆಂಗೆ ಚೇಂಜ್ ಆಗುತ್ತೆ. ನನಗೆ ರೇಗ್ಸಿದ್ರು, ನನಗೆ ಅವಮಾನ ಮಾಡಿದ್ರು,
ನಾನು ಮಾಡೋ ಕಂಟೆಂಟ್ಗೆ ಅವಮಾನ ಮಾಡಿದ್ರು, ಈಗ ಅವರೇ ನನ್ನ ಹತ್ರ ಬಂದು ನನ್ನ ಹತ್ರನೇ ಸಜೆಷನ್ ಕೇಳ್ತಾ ಇದ್ದಾರೆ. ಇದು ಇನ್ನೊಂದು ಬಿಟ್ಟಾಕಿ, ಕೆಲವರು ಇವಾಗ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ, ಬಟ್ಟೆ ಅಂಗಡಿ ಆಗಿರ್ಬೋದು, ಬೇಕ್ರಿ, ಕಾಂಡಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸೇ ಇವಾಗ ನನ್ನ ಫೋನ್ ಮಾಡ್ತಾರೆ, ಮಗ ನಾನೊಂದು ಅಂಗಡಿ ಐತೆ, ಒಂಚೂರು ಬಂದು ಪ್ರಮೋಷನ್ ಮಾಡಿಕೊಡು. ಪ್ರಮೋಷನ್ ಅವರೇ ಕರೀತಾರೆ ನಮ್ಮನ್ನು ಪ್ರಮೋಷನ್ಗೆ. ಒಂದು ಕಾಲದಲ್ಲಿ ನಮ್ಮನ್ನ ರೇಕ್ಸ್ದವರು, ಈಯಾಳ್ಸ್ದವರು, ನಾವು ಬೆಳೀತಾ ಇದ್ರೆ ಅದನ್ನು ನೋಡ್ಕೊಂಡು ಅಸಹ್ಯ ಪಡ್ಕೊಂಡವರು ಇವಾಗ ನಮ್ಮನ್ನು ಕರೀತಾ ಇದ್ದಾರೆ, ಮಗ ನಾನೊಂದು ಯಾವುದೋ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ, ಬಂದು ನಂಗೆ ಸಪೋರ್ಟ್ ಮಾಡೋ. ಇಲ್ಲೊಂದು ಯಾವ್ದಾದ್ರು ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ, ಇನಾಗ್ರೇಷನ್ಗೆ ಬಂದು ಸಪೋರ್ಟ್ ಮಾಡೋ, ಒಂದು ವಿಡಿಯೋ ಮಾಡಿಕೊಡೋ. ಯಾವನಿಗೂ ಸಪೋರ್ಟ್ ಮಾಡಲ್ಲ, ನಾನು ಯಾವನಿಗೂ ಮಾಡಲ್ಲ. ಯಾಕಂದರೆ ನಾವು ಬೆಳೀತಾ ಇದ್ದಿದ್ದನ್ನ ನೋಡ್ಕೊಂಡವರು ನಮ್ಮನ್ನು ತುಳಿಬೇಕು ಅಂತಂದರೆ, ನಮ್ಮನ್ನು ಡಿಮೋಟಿವೇಟ್ ಮಾಡಬೇಕು ಅಂತ ಇದ್ದ ಜನ ಇವತ್ತು ನಾವೇನಕ್ಕೆ ಅವ್ರಿಗೆ, ನಾವೇನಕ್ಕೆ ಬೇಕು? ನಮ್ಮ ಜೊತೆ ಯಾರಿದ್ದಾರಾ, ನಾವು ಅವಾಗ ವಿಡಿಯೋ ಮಾಡಿದಾಗ ನನ್ನ ಜೊತೆ ಯಾರು ಸ್ಟ್ಯಾಂಡ್ ತೊಗೊಂಡು ಸಪೋರ್ಟ್ ಮಾಡ್ಕೊಂಡಿದ್ದಾರಾ, ಅವ್ರಿಗೆ ಇವಾಗಲೂ ನನ್ನ ಡೌನ್ ಟು ಅರ್ತ್, ನಾನು ಅವ್ರಿಗೆ ಏನೇ ಕೇಳಿದ್ರು ನಾನು ಮಾಡ್ಕೊಡೋಕೆ ರೆಡಿ ಇರ್ತೀನಿ. ನನ್ನ ಆವಾಗ ತುಳ್ಕೊಂಡು ನನ್ನ ವಿಡಿಯೋಸ್ ಮಾಡೋದನ್ನ ಹೀಯಾಳಿಸ್ಕೊಂಡಿದ್ದವರು ಇವಾಗ ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ನಾನೇನಕ್ಕೆ ಬೇಕು? ಏನಕ್ಕೆ ಬೇಕು? ಸೊ ಹಿಡ್ಕೊಳ್ಳಿ, ಯಾರ ಬಗ್ಗೆನೇ ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಯಾರ ಬಗ್ಗೆನೋ ಒಬ್ಬರು ಏನೋ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕಿಂತ ಮುಂಚೆ 1000 ಸರಿ ಥಿಂಕ್ ಮಾಡಿ ಮಾತಾಡಬೇಕು. ನಾಳೆ ದಿನ ಅವ್ರು ಹೀರೋ ಆಗ್ತಾರೆ, ನೀವೇ ಕೆಳಗಡೆ ಇರ್ತೀರ. ಅದು ಒಂಥರ ಏನಂತ ಕರ್ಮ ಬೂಮರಂಗ್ ಅನ್ನೋ ಥರ. ಇವತ್ತು ಅವ್ರ ಟೈಮ್ ಚೆನ್ನಾಗಿರುತ್ತೆ, ನಾಳೆ ತಿರುಗಿದ್ರೆ ಅದು ತಿರುಗಿ ಅವ್ರ ಮುಖಕ್ಕೆ ಬಂದು ನಿಂತ್ಕೊಂಡಿರುತ್ತೆ. ನೀನು ಸರಿ ಇಲ್ಲ, ಫಸ್ಟ್ ನೀನು ಕರೆಕ್ಟಾಗಿ ನೋಡ್ಕೊ. ನೀನು ಸರಿ ಇಲ್ಲದೆ ಬೇರೆಯವ್ರಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗ್ಬೇಡ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಯಾರು ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಏನಾದ್ರು ಹೇಳೋಕ್ಕಿಂತ ಮುಂಚೆ ಥಿಂಕ್ ಮಾಡಿ. ಈಗ ಎಲ್ಲರೂ ಅವ್ರವ್ರ ಪ್ರೊಫೆಷ್ನಲ್ಲಿ ಅವ್ರವ್ರು ಮಾಡೋದು ಅವ್ರವ್ರಿಗೆ ದೊಡ್ಡದು. ಯಾರಿಗೂ ಏನು ಕೀಳಾಗಿ ನೋಡಿಬಿಡಿ. ನಾಳೆ ದಿನ ಅವ್ರ ಸಪೋರ್ಟೇ ನಿಮಗೆ ಬೇಕಾಗುತ್ತೆ. ಯಾರು ಕೀಳಾಗಿ ನೋಡಿಬಿಡಿ, ಅಷ್ಟೇ. ಎಲ್ಲರೂ ಸಮಾನವಾಗಿ ನೋಡಿ. ನೀನು ಪ್ರೊಫೆಷ್ನಲ್ ಮಾಡ್ತಾ ಇದೆಯಾ, ನೀನೇ ದೊಡ್ಡವನು. ನಾನು ನನ್ನ ಪ್ರೊಫೆಷ್ನಲ್ ಮಾಡ್ತಾ ಇದ್ದೀನಾ, ನಾನೇ ದೊಡ್ಡವನು. ನೀನು IT ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆಯಾ, ನಿನ್ನ ಪ್ರೊಫೆಷ್ನಲ್ ನೀನೇ ದೊಡ್ಡವನು. ನಾನು ವಿಡಿಯೋಸ್ ಮಾಡ್ತೀನ, ನಾನು ಯೂಟ್ಯೂಬಲ್ಲಿ ನನ್ನ ಫೀಲ್ಡಲ್ಲಿ ನಾನೇ ದೊಡ್ಡವನು. ನಾಳೆ ದಿನ ನನಗೇನೋ ವೆಬ್ಸೈಟ್ ಮಾಡಬೇಕು, ಏನೋ ಒಂದು ಮಾಡಬೇಕಾ, ನಿನ್ನ ಸಪೋರ್ಟ್ ನಾನು ಕೇಳ್ಬೋದು. ಅಥವಾ ನಾಳೆ ನೀನೇನೋ ನಿನ್ನ ಸಾಫ್ಟ್ವೇರ್ನ ನೀನು ಪ್ರಮೋಟ್ ಮಾಡಬೇಕಾ, ನನ್ನ ಹೆಲ್ಪ್ ನೀನು ತೊಗೊಬೋದು. ಯಾಕಂದರೆ ನನಗಿಬ್ಬರು ನಿನಗೆ ನಾನು ಆಗಬೇಕು. ಅದೇ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನೀನು ನನ್ನ ಅವಮಾನ ಮಾಡಿ ನಾಳೆ ದಿನ ಬಂದ್ಬಿಟ್ಟು ನನ್ನೊಂದು ಸಾಫ್ಟ್ವೇರ್ ಇದೆ ಮಗ ಒಂಚೂರು ಪ್ರಮೋಟ್ ಮಾಡ್ಕೊಂಡ್ರೆ ನಾನು ಮಾಡ್ಕೊಡೋಕ್ಕಾಗುತ್ತಾ? ಇಲ್ಲ ನಾನೇ ಆ ಥರ ಹೇಳಿ ನಾನು ಹೀಯಾಳಿಸಿ ಏನು IT ಏನು ಕೆಲಸ ಮಾಡ್ತೀನಿ, ಇನ್ನೊಂದು ಅಪ್ಲಿಕೇಶನ್ ಮಾಡ್ತಾನೆ, ಇಲ್ಲ ಒಂದು ವೆಬ್ಸೈಟ್ ಮಾಡ್ತಾನೆ ಅಂತ ಹೀಯಾಳಿಸ್ಕೊಂಡು ಇಟ್ಕೊಂಡು ನಾಳೆ ದಿನ ನನಗೆ ಒಂದು ಅಪ್ಲಿಕೇಶನ್ ಬೇಕು, ನಾನು ನಿನ್ನ ಹತ್ರನೇ ಬಂದು ಕೇಳಿದಾಗ ನಿಂಗೆ ಮಾಡ್ಕೊಡಕ್ಕೆ ನನಗೆ ಮನಸ್ಸಾಗುತ್ತಾ? ಯಾಕಂದ್ರೆ ನಿನ್ನ ಕೈಲಿ ಆಗಲ್ಲ ಅಂದ್ಕೊಂಡು ನಿನ್ನ ಡಿಮೋಟಿವೇಟ್ ಮಾಡಿರ್ತಾರೆ. ಅದನ್ನು ಕೆಲವು ಜನ ಮೋಟಿವೇಟ್ ಆಗೋ ತೊಗೊತಾರೆ. ಈ ನನ್ನ ಮಗ ನನಗೆ ಹೇಳಿದ್ದೆ ಇವತ್ತು ನಾನು ಮಾಡಿ ತೋರಿಸ್ತೀನಿ, ಅವ್ನ ಕಂಪ್ನಿಗೆ ನಾನು ಮಾಡಿ ತೋರಿಸ್ತೀನಿ ಅಂತ ಮೋಟಿವೇಟ್ ತೊಗೊಳೋದು. ಬಟ್ ನಾನು ಆ ಥರದವನಲ್ಲ. ನನಗೆ ಮಾಡಿದಾನ ನೀನು ಅಲ್ಲೇ ಇರಪ್ಪ, ನಿನ್ನ ಫೀಲ್ಡಲ್ಲಿ ನೀನೇ ದೊಡ್ಡವನು, ನನ್ನ ಫೀಲ್ಡಲ್ಲಿ ನಾನೇ ದೊಡ್ಡವನು. ನೀನು ಅಲ್ಲೇ ಚೆನ್ನಾಗಿರು, ನಾನು ಇಲ್ಲೇ ಚೆನ್ನಾಗಿರ್ತೀನಿ. ಇದು ನನ್ನ ಪಾಲಿಸಿ. ನೆಕ್ಸ್ಟ್ ಒನ್, ಏನಾದರೂ ಒಂದು ಮೆಸೇಜ್ ಕೊಡಬೇಕು, ಇಲ್ಲ ಏನಾದರೂ ಒಂದು ಮೋಟಿವೇಶನ್ ಥರ ಕೊಡಬೇಕು ಫಾರ್ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇನ್ ಕನ್ನಡ ಅಂದರೆ ಏನು ಮೆಸೇಜ್ ಕೊಡ್ತೀರಾ? ದಯವಿಟ್ಟು ಇದೊಂದು ಹೇಳ್ತೀನಿ, ಯಾರೇ ನಿಮ್ಗೆ ರೀಸೆಂಟಾಗಿ ಪರಿಚಯ ಆಗಿದ್ರು ಎಷ್ಟು ಮಾತಾಡಿಸ್ಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಿರಿ. ಯಾಕಂದರೆ ನೀವು ಅವ್ರಿಗೆ ತುಂಬ ಪರಿಚಯ ಆಗಿ ಅವ್ರು ನಿಮ್ಮಿಂದ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಒಂದು ದಿವಸ ಇಕ್ತಾರೆ. ಇದು ಪಕ್ಕ, ಇದು ನನಗೆ ಆಗಿರೋದು. ನಿಮ್ಗೇನು ಗೊತ್ತಾ, ಪರಿಚಯ ಆದ್ರ ಮಾತಾಡ್ಸಿದ್ರ ಏನು ಕೆಲಸ ಆಯ್ತಾ ಬರ್ತಾ ಇರಬೇಕು. ನೀವೆಲ್ಲಿ ಜಾಸ್ತಿ ಹೋಗಿ ಅಲ್ಲೇ ಇರ್ತೀರ, ನಿಮ್ಮಿಂದ ಅವ್ರು ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಲಾಸ್ಟಲ್ಲಿ ಅವರೆಲ್ಲ ನಿಮ್ಮ ಕೈ ಕೆಳಗಿರ್ತಾರೆ, ಅವ್ರ ಕೈ ಕೆಳಗಿರ್ತಾರೆ. ಲಾಸ್ಟಲ್ಲಿ ನೀನೇ ಏನೂ ಇಲ್ಲ ಹೋಗೋ ಅಂತ ಹೇಳ್ತಾ ಇರ್ಬೇಕಂದ್ರೆ ಇದೆಲ್ಲರಿಗೂ ಹೇಳೋದು. ಯಾಕಂದರೆ ಅನುಭವ ಆಗಿದೆ, ಹೇಳ್ತಾ ಇದ್ದೀನಿ. ಇವತ್ತು ನನ್ಗೆ 100% ಆಗೈತೆ. ಕರೆಕ್ಟಾಗಿ ಹೇಳಿದ್ರಿ ಬ್ರೋ, ಕರೆಕ್ಟಾಗಿ ಹೇಳಿದ್ರಿ. ಇದು ವೆರಿ ಯೂಸ್ಫುಲ್ ಪಾಯಿಂಟ್. ಇಲ್ಲ ನನಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಹತ್ರ ಹೆಲ್ಪ್ ತಗೊಂಡು, ಇಲ್ಲ ನಮ್ಮ ಜೊತೆನೇ ಇದ್ದು ಎಲ್ಲ ಮಾಡಿ ಲಾಸ್ಟಲ್ಲಿ ನಮಗೇನೆ ಹೊಡಿತಾರೆ. ನಮ್ಮ ಜೊತೆಗಿರೋರ್ನೆಲ್ಲ ತಿಳ್ಕೊಂಡು, ನಮ್ಮ ಜೊತೆಗೆ ನಮ್ಗೆಲ್ಲರೂ ತಿಳ್ಕೊಂಡು ಲಾಸ್ಟಲ್ಲಿ ನೀನೇ ಏನೂ ಅಲ್ಲ, ಗೋ ಔಟ್. ಹೌದು, ಆಗಿದೆ. ನಿಮ್ದು ಯಾರಾದರೂ ಇನ್ಸಿಡೆಂಟ್ ಇದೆಯಾ? ಇಲ್ಲ ಏನಾದರೂ ಮೆಸೇಜ್ ಕೊಡಬೇಕಿಲ್ಲ, ಏನಾದರೂ ಒಂದು ಮೋಟಿವೇಶನ್ ಕೊಡಬೇಕು ಅಂತ ಏನೋ ಇದೆಯಾ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಡಿಯೋಸ್ ಮಾಡಿ ಎಲ್ಲರೂ ಸ್ಟಾರ್ಟಿಂಗ್ಗೆ ಏನು ಸೋರ್ಸ್ ಆಫ್ ರೆವೆನ್ಯೂ ಇಲ್ಲದೆ ಇದೇ ನಾನು ಲೈಫಾಗಿ ತೊಗೊತೀನಿ ಅಂತ ಪ್ಲೀಸ್ ಈ ಫೀಲ್ಡ್ಗೆ ಯಾರೂ ಬರೋಕ್ಕೆ ಹೋಗ್ಬೇಡಿ. ಮಾಡಿ ಇದನ್ನು ಪಾರ್ಟ್ ಟೈಮಾಗಿ ತೊಗೊಳ್ಳಿ. ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ವರ್ಕ್ ಮಾಡಿ
ಸ್ಟಾರ್ಟಿಂಗ್ ಯಾರು ನೀವು ಒಳ್ಳೆ ಕಂಟೆಂಟ್ ಮಾಡ್ತೀನಿ ಅಂದರೆ ನೀವು ರಾತ್ರಿ ಬೆಳಗ್ಗೆನೇ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಟೇಕ್ಸ್ ಟೈಮ್. ವೀಡಿಯೋಸ್ ವ್ಯೂಸ್ ಆಗ್ತಾಯಿಲ್ಲ ಅಂತ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದಾದ್ರು ಒಂದು ವಿಡಿಯೋ ನಿಮ್ಮದು ಬೂಮ್ ಆಯಿತು ಅಂದರೆ ಸುತ್ತಮುತ್ತ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋನೂ ಬೂಮ್ ಆಗುತ್ತೆ. ಇದು ಸೋಷಲ್ ಮೀಡಿಯಾ ಆಲ್ಗೋರಿಥಮ್. ಆಯಿತು, ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋ ನಾನು ಹೇಳ್ತಾ ಇದ್ದೀನಿ. ನಾನೆಲ್ಲರೂ ಸ್ಟಾರ್ಟಿಂಗೇ ಎಲ್ಲ ಬಿಟ್ಬಿಟ್ಟು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಾನು ಇದೇ ನನ್ನ ಫುಲ್ ಟೈಮ್ ತೊಗೊತೀನಿ ಅಂದಿದ್ರೆ ಅದು ಆಗ್ತಾಯಿರಲಿಲ್ಲ. ಸಾಲ ಮಾಡ್ಕೊಂಡು ಓಡಾಡಬೇಕಾಗಿತ್ತು. ನಾನೊಂದು ನನ್ನ ಲೈಫ್ನ ಸೆಕ್ಯೂರ್ ಮಾಡಿಕೊಂಡು ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ನನ್ನ ಕಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡು ಒಂದಷ್ಟು ಫಾಲೋವರ್ಸ್ ಆದಮೇಲೆ ಇಷ್ಟು ವ್ಯೂಸ್ ಆದಮೇಲೆ ಇದರಿಂದ ಸೋರ್ಸ್ ಆಫ್ ರೆವೆನ್ಯೂ ನನಗೆ ಹೆಂಗೆ ಬರ್ತಾ ಇದೆ ಅದ್ರ ಗೊತ್ತಾದಮೇಲೆ ನಾನು ಅದನ್ನು ಕ್ವಿಟ್ ಮಾಡಿ ಈ ಕಡೆ ಬಂದೆ. ಸೊ ಎಲ್ಲ ಹೊಸ ಕ್ರಿಯೇಟರ್ಸ್ಗೆ ಇಷ್ಟೇ ಹೇಳ್ತಾ ಇರೋದು, ಇದರಿಂದನೇ ನೀವು ಅರ್ನ್ ಮಾಡ್ತೀನಿ, ಇದರಿಂದನೇ ದುಡ್ಡು ಮಾಡ್ತೀನಿ, ಇದರಿಂದನೇ ಮನೆ ಕಟ್ತೀನಿ, ಇದರಿಂದನೇ ಕಾರ್ ತೊಗೊತೀನಿ ಅಂತ ಸ್ಟಾರ್ಟಿಂಗೇ ಡೇ ಒನ್ನಿಂದ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದರೆ ಪ್ಲೀಸ್ ಯಾರು ಈ ಇಂಡಸ್ಟ್ರಿಗೆ ಬರಬೇಡಿ. ಇಟ್ ಟೇಕ್ಸ್ ಟೈಮ್. ತುಂಬ ಟೈಮ್ ತೊಗೊಳುತ್ತೆ. ಕೆಲವರು ರಾತ್ರಿ ಬೆಳಗ್ಗೆ ಸ್ಟಾರ್ ಆದವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದು 100ರಲ್ಲಿ ಯಾರೋ ಒಬ್ಬರು ಆಗ್ತಾರೆ ಆ ಥರ. ಆಯಿತಾ, 100 ಜನನೂ ರಾತ್ರಿ ಬೆಳಗ್ಗೆ ಸ್ಟಾರ್ ಆಗೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, ಕೆಲವ್ರಿಗೆ 2 ವರ್ಷವೂ ಆಗಿದೆ. ಆಯಿತಾ, ಹೋಪ್ನ ಬಿಟ್ಕೊಡ್ಬಾರ್ದು. ಅವ್ರು ಮಾಡೋ ಕೆಲಸದ ಮೇಲೆ ಶ್ರದ್ಧೆಯಿಂದ ವರ್ಕ್ ಮಾಡಿ ಒಂದಲ್ಲ ಒಂದಿನ ನಿಮಗೆ ಕ್ಲಿಕ್ ಆಗ್ತೀರಾ. ಆವಾಗ ನಿಮ್ದು ಏನು ಸೈಡ್ ಇನ್ಕಮ್ ಏನು ನಿಮ್ಮದು ಮೇಯ್ನ್ ಸೋರ್ಸ್ ಇರುತ್ತೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬರ್ಬೋದು. ಇಲ್ಲಿ ನಿಮಗೆ ರುಚಿ ಸಿಕ್ಬಿಡುತ್ತೆ. ನಿಮಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ನಿಮ್ಗೆ ಸಿಕ್ಕಾದ್ಮೇಲೆ ನೀವು ಬೇರೆಯನ್ನ ಕೊಟ್ಬಿಟ್ಟು ಇದಕ್ಕೆ ಕಂಪ್ಲೀಟಾಗಿ ನಿಮ್ಮ ಪ್ರೊಫೆಷ್ನಲ್ ಸ್ವಿಚ್ ಆಗಿ. ಇದು ನನ್ನ ಇವಾಗ ಹೊಸದಾಗಿ ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಂಡಿದ್ದು ಅವ್ರಿಗೂ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಸೆಗ್ಮೆಂಟ್ 5. ಸೆಗ್ಮೆಂಟ್ 5 ಬಂದ್ಬಿಟ್ಟು ಇಟ್ ಈಸ್ ಅ ರ್ಯಾಪಿಡ್ ಫೈರ್ ಸೆಗ್ಮೆಂಟ್. ಪಟ 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 ಅಂತ ಆನ್ಸರ್ ಮಾಡಿ ಐ ಲಾಸ್ಟ್ ಪಟ ಪಟ ಅಂತ ಕ್ವಶನ್ ಕೇಳ್ತೀನಿ. ಓಕೆ ಚಂದು ಬ್ರೋ, ಫಸ್ಟ್ ನಿಮಗೆ ವೈರಲ್ ರೀಲ್ ಆಲ್ ಲಾಯಲ್ ಆಡಿಯನ್ಸ್? ಲಾಯಲ್ ಆಡಿಯನ್ಸ್. ಬ್ರೋ. ಓಕೆ. ಕಾಮಿಡಿ ಫಾರ್ ಅವರ್ ಆರ್ ಎಕ್ಸ್ಪೆರಿಮೆಂಟ್ ವಿತ್ ಸೀರಿಯಸ್ ಕಂಟೆಂಟ್? ಸೀರಿಯಸ್. ಒಂದು ಕಾಮಿಡಿ ಜಾನರ್. ಓಕೆ, ಇಟ್ಸ್ ಡಿಫ್ರೆಂಟ್ ಇದೆ. ಓಕೆ. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? ಯೂಟ್ಯೂಬ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ನೆಕ್ಸ್ಟ್ ಯೂಟ್ಯೂಬ್ಗೆ ಹೋಗ್ಬೇಕು. ಯೂಟ್ಯೂಬ್. ಓಕೆ. ಇಟ್ ವಾಸ್ ವೆರಿ ಹಾರ್ಡ್ ಟು ಚೂಸ್. 1 ಮಿಲಿಯನ್ ಫಾಲೋವರ್ ಆರ್ 1 ಟ್ರೂ ಸಪೋರ್ಟಿವ್ ಫ್ರೆಂಡ್? 1 ಮಿಲಿಯನ್ ಫಾಲೋವರ್. ಇದು ಟ್ರಿಕಿ ಕ್ವಶನ್ ಬ್ರೋ. ಐ ಚೂಸ್ ಫ್ರೆಂಡ್. ಶೂಟ್ ಔಟ್ಡೋರ್ ಆರ್ ಶೂಟ್ ಇಂಡೋರ್? ಯಾವ್ದು ಸಪೋರ್ಟ್ ಮಾಡ್ತೀರಿ? ಔಟ್ಡೋರ್. ಔಟ್ಡೋರ್. ಕನ್ನಡ ಆಡಿಯನ್ಸ್ ಫಾರ್ ಎವರ್ ಆರ್ ಗ್ಲೋಬಲ್ ಆಡಿಯನ್ಸ್? ಕನ್ನಡ ಆಡಿಯನ್ಸ್. ಇಗ್ನೋರ್ ಟ್ರೋಲ್ಸ್ ಆರ್ ರಿಪ್ಲೈ ವಿತ್ ಹ್ಯೂಮರ್? ಟ್ರೋಲ್ಗೆಲ್ಲ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಚಾನ್ಸೇ ಇಲ್ಲ. ತಲೆನೇ ಕೆಡ್ಸ್ಕೊಳ್ಳಲ್ಲ ಬ್ರೋ. ಅವ್ರ ಪಾಡಿಗೆ ಅವ್ರದ್ದು ಅದು ಕೆಲಸ ಅಲ್ತಾನೆ ಬ್ರೋ. ಅವರು ಅದು ಕೆಲಸ ನಮಗೋಸ್ಕರ ಒಂದು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂದ್ರೆ ಅದು ಖುಷಿ ಪಡ್ಬೇಕು ನಾವು ಯಾವತ್ತೂ. ಹ್ಯಾಪಿನೆಸ್ ವಿತ್ ಸಿಂಪ್ಲಿಸಿಟಿ ಆರ್ ಸಕ್ಸಸ್ ವಿತ್ ಸ್ಟ್ರೆಸ್? ಸಕ್ಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಗ್ಮೆಂಟ್ 6. ಸೆಗ್ಮೆಂಟ್ 6 ಬಂದ್ಬಿಟ್ಟು ಇಟ್ ಈಸ್ ಅ ಸ್ಪೆಷಲ್ ಸೆಗ್ಮೆಂಟ್. ಈ ಸೆಗ್ಮೆಂಟಲ್ಲಿ ನಾವು ಬೇಸಿಕಲಿ ವೈಬ್ ಟ್ರೈಬ್ ಪಾಡ್ಕಾಸ್ಟಲ್ಲಿ ಒಂದು 3 ಮೇಜರ್ ಕ್ವಶನ್ಸ್ ಕೇಳ್ತೀರಿ. ಇಟ್ ಮೇ ಬಿ ಟ್ರಿಕ್ಕಿ ಆರ್ ಅಫಿಷಿಯಲ್ ಆರ್ ಇಟ್ ಮೇ ಬಿ ಅ ಲಿಟಲ್ ಬಿಟ್ ಆಫ್ ಪರ್ಸನಲ್ ಕಂಟೆಂಟ್. ಸೊ ಆರ್ ಯು ರೆಡಿ ಟು ಆನ್ಸರ್ ಫಾರ್ ಇಟ್? ನೀವು ಇವಾಗ ಕಂಟೆಂಟ್ ಕ್ರಿಯೇಷನ್ ಅಂತ ಹೆಸರು ಪಟ್ಟಿದ್ದೀರಾ, ಆದರೆ ಮುಂದಕ್ಕೊಂದು ದಿವಸ ಸೋಷಿಯಲ್ ಮೀಡಿಯಾ ಏನಾದರೂ ಡಿಸಪಿಯರ್ ಆಯಿತು ಅಂತ ಅಂದರೆ ಜನಗಳಿಗೆ ನೀವು ಏನಂತ ರೆಪ್ರೆಸೆಂಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ನೀವು ಹೇಳೋ ಪ್ರಕಾರ ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾ ಡಿಸಪಿಯರ್ ಆಯಿತು ಅಂತ ಆಗೋ ಚಾನ್ಸೇ ಇಲ್ಲ. ಆದರೆ ನೆಕ್ಸ್ಟ್ ನೇಪಾಳ ಇಂಡಿಯಾದಲ್ಲಿ ಆಗುತ್ತೆ ಅಷ್ಟೇ. ಯಾಕಂದರೆ ಈಗ ಎಲ್ಲ ಯೂತ್ ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಮುಂಚೆ ಆಗಿದ್ರೆ ಕ್ರಿಕೆಟ್ ಆಡೋಕೆ ನಡಿ ಹೋಗೋಣ ಮಚ್ಚ, ಸ್ಪೋರ್ಟ್ಸ್ ಆಡೋಣ ಅದೆಲ್ಲ ಮಾಡ್ತಾಯಿದ್ರು. ಇವಾಗ ಯೂತ್ಸ್ ಎಲ್ಲ ಈಗ ಬರ್ತಾರ ಯೂತ್ಸ್ ಸೋಷಿಯಲ್ ಮೀಡಿಯಾನೇ ಅವ್ರದ್ದು ಪಾರ್ಟ್ ಆಫ್ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಹೋಗಲ್ಲ ಅನ್ಕೊತೀನಿ. ಇನ್ ಕೇಸ್ ಹೋದರೆ ನಾನೊಂದು ಸ್ವಲ್ಪ ಎಜುಕೇಷನ್ ಇದೆ ನನಗೆ, ಬ್ಯಾಕ್ ಟು IT ಸ್ವಿಚ್ ಆಗ್ತೀನಿ. ಚಂದು ಬ್ರೋ? ನಮ್ಮದು ಮಾಮೂಲಿ ಕೆಲಸ ಇದೆ ಬ್ರೋ, ಅಂಗಡಿ. ಇವತ್ತು ನನಗೇನಂದರೆ ಇಲ್ಲಿಲ್ಲ ಅಂದರೂ ಪಂಚರ್ ಹಾಕಾದ್ರೂ ಜೀವನ ಮಾಡ್ತೀನಿ ಅಂತ ನನಗೆ ಗೊತ್ತು. ಎಲ್ಲ ಅನ್ಕೊಂಡಿರ್ಬೋದು ಅವ್ರು ರಿಚ್ಚು. ನಾವು ಕೆಲಸ ಮಾಡೇ ಇಲ್ಲಿವರೆಗೂ ಬಂದಿರೋದು. ಇಷ್ಟು ವರ್ಷ ನಮ್ಮಪ್ಪ ಇಷ್ಟು ದೇಹ ಬೆಳೆಸಿರೋದು ಅದರಿಂದನೇ. ಸೈಕಲ್ ಶಾಪ್ ತಿರ್ಗಾ ಇನ್ನು ಮುಂದೆ ಬೆಳೆಯೋಕ್ಕಾಗಲ್ಲ ಅನ್ನೋದು ಚಾನ್ಸ್ ಇಲ್ಲ. ಅದರಲ್ಲೂ ಇದೆ, ಅದಕ್ಕೆ ಸ್ವಿಚ್ ಆಯ್ತೀನಿ ನಾನು ಅಷ್ಟೇ. ನಮ್ಮದೇ ಓನ್ ಬಿಸ್ನೆಸ್. ಸೊ ಇವಾಗ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ತುಂಬ ಎತ್ತರದಲ್ಲಿ ಬೆಳೆದಿರಬೇಕಾದ್ರೆ ಅವ್ರದ್ದು ಒಂದು ಅನ್ಟೋಲ್ಡ್ ಸ್ಟೋರಿ ಅಂತ ಇರುತ್ತೆ. ಅದನ್ನು ಫ್ಯಾನ್ಸ್ಗೆ ಯಾವತ್ತೂ ತಲುಪಿಲ್ಲ ಅನ್ನೋ ಥರ ಇರುತ್ತೆ. ಅದು ಯಾವುದಾದ್ರೂ ಒಂದು ಸ್ಟೋರಿ ನೀವು ಹೇಳೋಕ್ಕೆ ಬಯಸ್ತೀರಾ ಇವಾಗ?
ಬ್ರೋ ಅಂಟೋಲ್ ಸ್ಟೋರಿ ಅಂತ ಕೇಳಿದಲ್ಲ, ನಾನು ಫಸ್ಟು ಕ್ಯಾಬ್ ಡ್ರೈವರ್ ಆಗಿದೆ ಬ್ರೋ. ಫಸ್ಟು ಡ್ರೈವಿಂಗ್ ಮಾಡ್ತಿದ್ದೆ. ಆ ಡ್ರೈವಿಂಗ್ ಫೀಲ್ಡ್ನ ಬಿಟ್ಬಿಟ್ಟು ಬೇಡ ಅಂತ ತಿರ್ಗಾ ಅಂಗಡಿಲೇ ಹೋಗಿ ಸೆಟ್ಲ್ ಆದೆ. ಅಂಗಡಿಲೇ ಇರೋಣ, ಓನ್ ಬಿಸ್ನೆಸ್ಸೇ ಸೆಟ್ಲ್ ಆದೆ. ಕ್ಯಾಬು ಅಷ್ಟೊಂದು ಏನಕ್ಕೆ ಟಾರ್ಚರ್ ಆಯಿತು ಅಂದರೆ, ನಾನು ಎಷ್ಟೊಂದು ದಿವಸ ಮೆಜೆಸ್ಟಿಕಲ್ಲಿ ಮಲಗಿದ್ದೀನಿ. ಹೆಂಗೆ ಅಂದರೆ ರೋಡ್ ಸೈಡಲ್ಲಿ ಕ್ಯಾಬ್ ಹಾಕ್ಕೊಂಡು, ಅದೇ ಓಲಾ ಮಾಡಬೇಕಾದ್ರೆ ಡ್ಯೂಟಿ ಸಿಗುತ್ತಾ ಅಂತ ಎಷ್ಟೋ ರೈಟು. ನಾನು ನನ್ನ ಫ್ರೆಂಡಿಗೆ ಗೊತ್ತು, ದಿಲೀಪ ಅಂತ, ಅವನು ಫಸ್ಟ್ ಕ್ಯಾಬ್ ಓಡಿಸ್ತಿದ್ದ. ಎಷ್ಟೊಂದು ನೈಟು ನಾನು ಮೆಜೆಸ್ಟಿಕಲ್ಲಿ ಮಲಗಿದ್ವಿ ಕ್ಯಾಬಲ್ಲಿ. ಆಮೇಲೆ ಕ್ಯಾಬ್ ಬಿಟ್ಟು ಓಲಾ ಎಲ್ಲ ಬಿಟ್ಬಿಟ್ಟು ಯಾವುದೋ ಕಂಪ್ನಿಗೆ ಜಾಯ್ನ್ ಆದ್ವಿ. ಟ್ರಾವೆಲ್ಸ್ ಅವ್ರು ತುಂಬ ಹಿಂಸೆ ಇರ್ತಾರೆ ಜನಕ್ಕೆ, ಡ್ರೈವರ್ಗಳಿಗೆ ನೀಟಾಗಿ ಪೇಮೆಂಟ್ ಕೊಡಲ್ಲ. ನಾನು ನನ್ನ ಫ್ರೆಂಡ್ ದಿಲೀಪ ಅಂತ ಎಷ್ಟೊಂದು ನೈಟು ಮಾನ್ಯದ ಟೆಕ್ ಪಾರ್ಕ್ ರೋಡ್ ಸೈಡಲ್ಲಿ ಕಾರ್ ಹಾಕೊಂಡ್ ಮಲಗಿದ್ವಿ. ನೈಟ್ ಟ್ರಾಪ್ ಇರುತ್ತೆ. ಇವಾಗ ನೈಟ್ ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ನಾವು ನೈಟ್ ಅಲ್ಲೇ ಸ್ಟೇ ಆಗಬೇಕು. ನಮ್ಗೆ ಅವ್ರು ಏನು ಕೊಟ್ಟಿರೋ ಕಾರಲ್ಲೇ ಮಲಗಬೇಕು. ಆ ಥರ ಎಷ್ಟೋ ನೈಟ್ ಆಗೈತೆ ನಮಗೆ. ಅವಾಗ ಅಂದ್ಕೊಂಡಿದ್ದೀವಿ, ಸೊ ಯಾಕೆ ಬೇಕು ಈ ಕೆಲಸ ಎಲ್ಲ, ಆರಾಮಾಗಿ ಓದ್ಕೊಂಡಿದ್ರೆ ಏನು ಆರಾಮಾಗಿ ಇರ್ಬೋದಾಗಿತ್ತು. ಅದು ಅನಿಸಿದೆ. ಇದು ಅಂಟೋಲ್ ಸ್ಟೋರಿ, ಯಾರಿಗೂ ಗೊತ್ತಿಲ್ಲ ನಾನು ಕ್ಯಾಬ್ ಡ್ರೈವ್ ಮಾಡ್ತಾ ಇದ್ದು. ಆಮೇಲೆ ಓಲಾ ಮಾಡ್ತಿದ್ದೆ. ಆಮೇಲೆ ಓಲಾ ಎಲ್ಲ ಬಿಟ್ಬಿಟ್ಟು ನಾನು ಅವನು ಇಬ್ರು ಇದಕ್ಕೆ ಹೋದ್ವಿ ಟ್ರಾವೆಲ್ಸ್ಗೆ. ತುಂಬ ಹಿಂಸೆ ಬ್ರೋ ಟ್ರಾವೆಲ್ಸಲ್ಲೆಲ್ಲ, ನೀಟಾಗಿ ಪೇಮೆಂಟ್ ಕೊಡಲ್ಲ. 1000 ರೂಪಾಯಿ ಕಮ್ಮಿ ಹಾಕಿದೆ, ಅವ್ರಿಗೆ ಬರೀ 1000 ರೂಪಾಯಿ. ನಮ್ಗೆ ಅದು ನಾವು ಒಂದು ತಿಂಗಳಿಂದ ಕಷ್ಟಪಟ್ಟಿರೋ 1000 ರೂಪಾಯಿ ದುಡ್ಡು. ಅಯ್ಯೋ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಕ್ಯಾಬ್ ಡ್ರೈವರಲ್ಲಿ. ಬೇಡ ಸುಮ್ಮನೆ ಯಾಕೆ ಹೇಳ್ತೀರಾ. ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನೀವು ಈ ಎತ್ತರದಲ್ಲಿ ಬೆಳೆದಿರೋದು. ನಿಜ 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 ಬ್ರೋ. ಅದಕ್ಕೆ ನಮ್ಗೆ ಎಲ್ಲೇ ಕ್ಯಾಬ್ ಡ್ರೈವರ್ಸ್ನ ನೋಡಿದ್ರು ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಹೇಳೋದು ಇಷ್ಟ, ಯಾವ ಟ್ರಾವೆಲ್ಸಲ್ಲಿ ಹೋಗಿ ತಗ್ಲಾಕೊಂಬೇಡ್ರಿ, ಪೇಮೆಂಟ್ಗೆಲ್ಲ ತುಂಬ ಆಟಾಡಿಸ್ತಾರೆ. ರೆಸ್ಪೆಕ್ಟ್ ಬ್ರೋ ನಮ್ಮ ಡ್ರೈವರ್ಸ್ ಅಂದರೆ ನನಗೆ ತುಂಬ ಖುಷಿ. ನಾನು ಎಷ್ಟೊಂದು ಕಡೆ ಹುಡುಗರು ಸಿಕ್ದವ್ರಿಗೆ ಹೇಳ್ತೀನಿ, ನಾನು ಕ್ಯಾಬ್ ಡ್ರೈವ್ ಮಾಡ್ತಿದ್ದೆ, ನಾನು ಕ್ಯಾಬ್ ಓಡಿಸ್ತಿದ್ದೆ. ಎಷ್ಟೊಂದು ಜನ ಕೇಳಿದ್ದೀನಿ ಕ್ಯಾಬ್ ಡ್ರೈವರ್ಸ್ಗೆ ಸಿಕ್ದವ್ರಿಗೆ. ನೆಕ್ಸ್ಟು ಕ್ಯಾಬ್ ಡ್ರೈವರ್ಸ್ದು ಒಂದು ಕಂಟೆಂಟ್ ಮಾಡೋಣ ಅಂತಲೂ ಇದ್ದೀನಿ, ನೋಡೋಣ ಮುಂದೆ ಫ್ಯೂಚರಲ್ಲಿ. ನನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಇಲ್ಲ ಅಂದರೆ ನಾವು ಸೇಫಾಗಿ ಮನೆಗೆ ಹೋಗೋಕ್ಕೂ ಆಗ್ತಾರಿಲ್ಲ. ಈಗ ನೈಟ್ ಹೊತ್ತು ಎಷ್ಟೋ ಜನ ಹುಡುಗಿರು ನೈಟ್ ಹೊತ್ತು IT ಕೆಲಸ ಮಾಡ್ತಾ ಇರ್ತಾರೆ. ಆ ಹುಡುಗಿರನ್ನ ಸೇಫಾಗಿ ಮನೆಗೆ ಬಂದು ತಲುಪಿಸೋದೇ ಕ್ಯಾಬ್ ಡ್ರೈವರ್ಸು. ಸೊ ಒಂದು ಹ್ಯೂಜ್ ರೆಸ್ಪೆಕ್ಟ್ ಅವ್ರಿಗೆ. ಸ್ಟಿಲ್ ಇವಾಗೂ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಕ್ಯಾಬ್ ಡ್ರೈವರೇ ಆಗೋರೆ. ಇವಾಗೂ ಇದೆ ಎಷ್ಟೊಂದು ಜನ. ತುಂಬ ಖುಷಿ ಆಗುತ್ತೆ ಅವ್ರಿಗೆಲ್ಲ ನೋಡಿದ್ರೆ. ಇದು ಅಂಟೋಲ್ ಸ್ಟೋರಿ ಬ್ರೋ. ರವಿ ಬ್ರೋ, ನಿಮ್ದೇನಾದ್ರು ಅನ್ಸ್ಟೋಲ್ಡ್ ಸ್ಟೋರಿ ಇಲ್ಲ, ನಾನು ಸ್ಟಾರ್ಟಿಂಗೇ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸೆಗ್ಮೆಂಟಿಗೆ ಮೂವ್ ಆಗೋಣ. ಇದು ಬಂದ್ಬಿಟ್ಟು ಫೈನಲ್ ಸೆಗ್ಮೆಂಟ್ 7 ಅಂತ. ನಿಮ್ಗೆ ಏನಾದರೂ ಆಡಿಯನ್ಸ್ ಇಲ್ಲ ನಿಮ್ಮ ಫ್ಯಾನ್ಸ್ಗೋಸ್ಕರ ಒಂದು ಮೆಸೇಜ್ ಅಂತ ಕೊಡ್ಬೇಕಂದ್ರೆ ಏನು ಕೊಡೋಕೆ ಇಷ್ಟಪಡ್ತೀರಾ? ನನ್ನ ಫ್ಯಾನ್ಸ್ಗೆ ಏನಂತ ಹೇಳ್ತೀನಿ ಅಂದರೆ, ಫ್ಯಾನ್ಸ್ ಅಲ್ಲ ನನ್ನ ಫಾಲೋವರ್ಸ್. ನನ್ನ ಫ್ಯಾನ್ಸ್ ಅಲ್ಲ ನನ್ನ ಫಾಲೋವರ್ಸು. ದಯವಿಟ್ಟು ಯಾವ ಫ್ರೆಂಡ್ಸು ನಂಬಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಇರ್ತಾರೆ ನಿಮಗೆ ಅಂತಲೇ, ನೀವೇನು ಆಗಿಲ್ಲದೆ ಇದ್ದಾಗ ಇರ್ತಾರೆ ಗೊತ್ತಾ ಫ್ರೆಂಡ್ಸು, ಅವ್ರನ್ನ ಜೊತೆಗೆ ಇಟ್ಕೊಳ್ರಿ. ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನಿನ್ನ ಹತ್ರ ಏನೂ ಇರಲ್ಲ, ಅವಾಗ ನಿನ್ನ ಜೊತೆಗೆ ಇರ್ತಾನಲ್ಲ ಅವನ್ನ ಲೈಫ್ ಲಾಗ್ ಇಟ್ಕೊಳ್ರಿ ಜೊತೆಗೆ. ನಿನ್ನ ಹತ್ರ ಎಲ್ಲ ಬಂದ್ಮೇಲೆ ಇರ್ತಾನಲ್ಲ ಅವ್ನು ಯಾರು ಶಾಶ್ವತವಾಗಿರಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ ದಿಲೀಪ ಅಂದೆ, ನಾನು ಏನೂ ಇಲ್ಲದೆ ಇದ್ದಾಗ, ನಾನು ಕ್ಯಾಬ್ ಡ್ರೈವರ್ ಇದ್ದಾಗ ಅವ್ನು ನನ್ನ ಜೊತೆಗಿದ್ದ. ಇವಾಗ ನನ್ನ ಹತ್ರ ಎಲ್ಲ ಇದ್ರು ನಾನು ಇವಾಗ ಅವ್ನು ಬೇರೆ ಕಡೆ ಕೆಲ್ಸಕ್ಕೋಯ್ತದ್ದು, ಹೋಗ್ಬೇಡ ಬಾ ನಾವು ಜೊತೆಗೆ ಮಾಡೋಣ. ಇವಾಗೂ ನಾವಿಬ್ರು ಜೊತೆಗೆ ಇದ್ದೀವಿ. ಹಂಗೆ ಎಲ್ಲ ಇದ್ದಾಗ ಜೊತೆಗಿರೋರಲ್ಲ, ಏನು ಇಲ್ಲದೆ ಇದ್ದಾಗ ಲೋ ಅಲ್ಲಿ ಇರ್ತಾರಲ್ಲ, ಲಕ್ಷಾಂತರ ರೂಪಾಯಿ ಸಾಲ ಇದ್ದಾಗ ಯಾರ ಜೊತೆಗೆ ಇರ್ತಾರೋ ಅವ್ರು ಲಕ್ಷ ಬಂದ್ಮೇಲೆ ಇರಲ್ಲ, ಕಳಿಸ್ಬಿಡ್ತಾರೆ. ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಎಲ್ಲರಿಗೂ ಹೇಳೋದು, ನಿನ್ನ ಹತ್ರ ಲಕ್ಷ ಇದ್ದಾಗ ಗ್ಯಾಪ್ನ ಕಿಕ್ಕೊಂಬೇಡ. ಯಾರವ್ರೆ ಲಕ್ಷ ಯಾವಾಗ ಇರ್ಲಿಲ್ವೋ ಅವಾಗ ಗ್ಯಾಪಸ್ಕೋ ಅವ್ರನ್ನ. ನನ್ನ ಹತ್ರ ಇಲ್ಲದೆ ಇದ್ದಾಗ ಅವನಿದ್ದ. ನಾನು ಎಲ್ಲರಿಗೂ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಐತೆ, ನಾನು ಮಾಡ್ತಾ ಇದ್ದೀನಿ. ನಾನು ಯಾವತ್ತಾದ್ರೂ ಕೆಳಗೆ ಬಿದ್ದಾಗ ನೀನು ನನಗೆ ಮಾಡಲ್ಲ ಅಂತ ಗ್ಯಾರಂಟಿನಾ? ನಮ್ದು ಅದೊಂದು ನಂಬಿಕೆ. ನಾನು ಹೇಳ್ತೀನಿ ಅವ್ರಿಗೆ, ನನ್ನ ಹತ್ರ ಐತೆ, ನಾನು ಮಾಡ್ತೀನಿ ಗುರು. ನೀನು ನನ್ನ ಹತ್ರ ಯಾವಾಗಿರಲ್ವೋ, ನಿನ್ನ ಹತ್ರ ಇದ್ದಾಗ ನೀನು ಮಾಡು ಅಷ್ಟೇ. ರವಿ ಬ್ರೋ, ನನ್ನ ಫಾಲೋವರ್ಸ್ಗೆ ಮತ್ತು ನನ್ನ ಫ್ಯಾಮಿಲಿಗೆ, ನನ್ನ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಯಾವುದೇ ರೀತಿ ಮುಂದೆ ಯಾವುದೇ ರೀತಿ ಹೆಜ್ಜೆ ಇಡ್ತೀನಿ ಅಂದರೂ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮನ್ನ ಎಂಟರ್ಟೈನ್ಡ್ ಆಗಿರ್ಸೋಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕಂಟೆಂಟ್ನ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಚಾಕ್ಲೇಟ್ ಚಂದು ಅವರೇ, ಸೋಷಿಯಲ್ ಮೀಡಿಯಾನೇ ಯಾಕೆ ಬೇಕು? ಸೋಷಿಯಲ್ ಮೀಡಿಯಾಗೆ ಬರೋ ಉದ್ದೇಶ ಏನಿತ್ತು ನಿಮಗೆ? ಸೋಷಿಯಲ್ ಮೀಡಿಯಾಗೆ ಬರೋ ಉದ್ದೇಶ ಅಂದರೆ ಬ್ರೋ, ಫಸ್ಟ್ ಆಫ್ ಆಲ್ ನಂದು ಬ್ರೇಕಪ್. ನಮ್ಮ ಹುಡುಗಿ ಬಿಟ್ಟೋದ್ಮೇಲೆ ನಾನು ಏನಾದರೂ ಒಂದು ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಅಷ್ಟೇ ವೇಸ್ಟ್. 6 ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ನೀನು ಏನೂ ಅಲ್ಲ, ನೀನು ಝೀರೋ. ಹೇಳೋದು ನಾನು ಅರ್ಥ ಆಯ್ತು ನಿಮಗೆ? ನೀನು ಏನೂ ಅಲ್ಲ, ಝೀರೋ ನೀನು. ನನಗೆ ಇನ್ಸ್ಟೆಂಟ್ ಏನೋ ಮಾಡಲೇಬೇಕಿತ್ತು. ನಾನು ಇವಾಗ ಅದು ಮಾಡಿದ್ರೆ ನನ್ನ ಕೈಯಲ್ಲಿ ಆಗಲ್ಲ. ಇಲ್ಲಿಗೆ ಬಂದ್ಬಿಟ್ಟಿದ್ದು ನನಗೆ. ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಒಂದ್ಸತಿ ನಾನು ಹೇಳ್ಬೋದಂತ ಗೊತ್ತಿಲ್ಲ, ಫುಲ್ ಆಗ್ಬಿಟ್ಟಿದ್ದೆ. ಹೋಗ್ಬಿಟ್ಟು ಮನೆಗೆ ಮಾಡಿ ಮೇಲೆ ಮಲಿಕೊಂಬಿಟ್ಟಿದ್ದೆ. ನಮ್ಮಪ್ಪ ಬಂದು ಬ್ರೇಕಪ್ ಫೀಲಿಂಗಲ್ಲಿ ನಮ್ಮಪ್ಪ ಬಂದು ಕೇಳಿದ್ರು,
ಅವರೆಲ್ಲ ಬಿಟ್ಟೋದ್ರು ಅಂತ ನೀನು ಹಿಂಗೆ ಆಗೋದಲ್ಲ, ಅವಳು ಯಾಕಾದ್ರೂ ಬಿಟ್ಟೋದೆ ಅಂತ ಯೋಚನೆ ಮಾಡಬೇಕು, ಇವನ್ನ ಬಿಡಬಾರ್ದಾಗಿತ್ತು, ಆ ಥರ ಏನಾದರೂ ಒಂದು ಮಾಡು ಅಂತ ಹೇಳಿದ್ರು. ಅಲ್ಲಿಂದ ಸ್ಟಾರ್ಟ್ ನನ್ನ ಜರ್ನಿ. ಅವಾಗ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿದ್ದು. ನಾನಿಂದ ಬಂದೇನು ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೇ, 1.5 ವರ್ಷ ಇಲ್ಲ 2 ವರ್ಷಕ್ಕೆ 2 ತಿಂಗಳು ಕಮ್ಮಿ ಇರ್ಬೋದು ಅಷ್ಟೇ. ನಾನು ಬಂದು ಅಷ್ಟೇ ಆಗಿರೋದು. ನಾನು ಅಷ್ಟಕ್ಕೆ ಇಷ್ಟು ಮಾಡಿದ್ದೀನಿ, ಯಾಕಂದ್ರೆ ಅಷ್ಟು ಆಟ, ನನಗಷ್ಟು ಮಾತುಗಳು ನಮ್ಮ ಬಗ್ಗೆ ಮಾತಾಡಿದ್ದು, ನೀನು ಹಿಂಗೆ ಹಂಗೆ, ನಮ್ಗೆ ಇನ್ಸ್ಟೆಂಟ್ ಏನೋ ಒಂದು ಮಾಡಲೇಬೇಕಿತ್ತು. ಇವಾಗ ನಾವೆಲ್ಲರೂ ಕೆಲ್ಸ್ಕೊಳ್ತೀವಿ ಅಂದ್ರೆ ಅದೆಲ್ಲ ತುಂಬ ಲಾಂಗ್ ಹಿಡಿಯೋದು. ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಐಡಿಯಾ ಇತ್ತು, ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಇವ್ರು ವೀಡಿಯೋಸ್ ನೋಡ್ತಿದ್ದೆ, ನನಗೆ ಐಡಿಯಾಸ್ ಇತ್ತು ಸ್ವಲ್ಪ. ಅದರಿಂದ ಬ್ರೇಕಪ್ ಇಂದನೇ ಆಲ್ಮೋಸ್ಟ್ ನಾನು ಬಂದಿದ್ದೆ ಅದರಿಂದ ಈಚೆ ಬರಬೇಕು, ವೀಡಿಯೋಸ್ ಮಾಡಬೇಕು, ತುಂಬ ತಲೆ ಇಕ್ಕೊಂಬಂದಿದ್ದೀನಿ. ಬ್ರೇಕಪ್ ಇಂದನೇ ಬಂದೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ದ ಮಾತು, ಏನಾದರೂ ಒಂದು ಮಾಡು, ಬಿಟ್ಟೋದ್ರು ಅಂತ ತಲೆ ಕೆಡ್ಸ್ಕೊಂಬೇಡ, ಬಿಟ್ಟೋದವಳು ಯಾಕಾದ್ರೂ ಬಿಟ್ಟೋದೆ ಅಂತ ಯೋಚನೆ ಮಾಡಬೇಕು, ಆ ರೇಂಜಿಗೆ ಬೆಳಿ ಅಂತ ಒಂದು ಮಾತು ಹೇಳಿದ್ರು. ಅವಾಗ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇವಾಗ ಬಂದು ಇವಾಗ ಇಲ್ಲಿ ನಿಮ್ಮ ಇಂಟರ್ವ್ಯೂವಲ್ಲಿ ಕುಂತಿದ್ದೀನಿ. ಓಕೆ ರವಿ ಬ್ರೋ, ಟೀಮ್ ಕುಚಿಕ್ಕು ಎಷ್ಟೋ ಕಂಟೆಂಟ್ ಕ್ರಿಯೇಷನ್ಸಲ್ಲಿ ಟೀಮ್ ಕುಚಿಕ್ಕು ಬಂದುಬಿಟ್ಟು ಈಗಲೂ ಟಾಪಲ್ಲಿದೆ. ಸೊ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಸೊ ಟೀಮ್ ಕುಚಿಕ್ಕು ಇದು ಒಂದು ಮಿನಿಮಮ್ ಏನಿಲ್ಲ ಅಂದರೆ ಒಂದು 30 to 40 ಮೆಂಬರ್ಸ್ ಇರುವಂಥ ಒಂದು ಟೀಮ್. ಸೊ ಸ್ಟಾರ್ಟಿಂಗ್ ಒಂದು 3-4 ಜನದಿಂದ ಸ್ಟಾರ್ಟ್ ಆದ ಟೀಮ್ ಇದು. ನಾನು, ದಚ್ಚು, ಸಂಗು, ವೈಕೆ ಅಂತ 4-5 ಜನದಿಂದ ಟೀಮ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸು ನಮ್ಮ ಟೀಮ್ನ ಜಾಯ್ನ್ ಆದರು. ಎಲ್ಲರೂ ಸಹ ಸ್ಟಾರ್ಟಿಂಗ್ ಇನಿಷಿಯಲಿ ಬಂದಾಗ ಯಾರಿಗೂ ಫಾಲೋವರ್ಸ್ ಇರಲಿಲ್ಲ, ಎಲ್ಲರೂ 0ಇಂದನೇ ಬಂದವರು. ಎಲ್ಲರೂ ಒಟ್ಟಿಗೆ ಒಂದು ಟೀಮ್ ಅಂದ್ಕೊಂಡು ಎಲ್ಲರೂ ಸಹ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಟೀಮ್ನ ಬಿಲ್ಡ್ ಮಾಡ್ಕೊಂಡ್ವಿ. ಒಬ್ರನ್ನೊಬ್ರನ್ನ ಯಾರನ್ನೂ ಬಿಟ್ಕೊಟ್ಟಿಲ್ಲ. ಈಗ ನಿನಗೆ ಫಾಲೋವರ್ಸ್ ಐತೆ, ನೀನು ಯಾಕೆ ಬಂದು ನನಗೆ ಕ್ಯಾಮ್ರಾ ಹಿಡಿಬೇಕು, ಇಲ್ಲ ನಿನಗೆ ಫಾಲೋವರ್ಸ್ ಐತೆ, ನೀನು ಯಾಕೆ ಬಂದು ನನ್ನ ವಿಡಿಯೋದಲ್ಲಿ ಆ್ಯಕ್ಟ್ ಮಾಡಬಾರ್ದು, ನಿನಗೆ ಫಾಲೋವರ್ಸ್ ಇಲ್ಲ, ನಾನು ಆ್ಯಕ್ಟ್ ಮಾಡಲ್ಲ. ಸೊ ಈ ಥರ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಯಾವುದೇ ರೀತಿ ಭೇದ ಭಾವ ಇರಲಿಲ್ಲ. ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ, ನನ್ನ ವಿಡಿಯೋ ಆದರೆ ನಾನು ಹೇಳೋ ನನ್ನ ಟೀಮ್ ಮೆಂಬರ್ಸ್ ಕೇಳ್ತಾಯಿದ್ರು. ಈಗ ನಿಮ್ಮದು ಕಂಟೆಂಟ್ ಇದ್ದಾಗ ನೀವು ಹೇಳೋ ನಾನು ಕೇಳ್ತಾಯಿದ್ದೆ. ಸೊ ಈ ಥರ ಒಂದು ಬಾಂಡ್ ಇತ್ತು. ಸೊ ಆ ಬಾಂಡಿಂದನೇ ನಮ್ಮ ಟೀಮ್ ಇಷ್ಟು ಟಾಪಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಮ್ಮ ಟೀಮಲ್ಲಿರೋರಿಗೆಲ್ಲ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ನಮ್ಮ ದಚ್ಚುಗೆ 1.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನಮ್ಮ ವೈಕೆಗೆ ಯೂಟ್ಯೂಬಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಶ್ರೀಕಾಂತ್, ನಮ್ಮ ಟೀಮಲ್ಲಿ ಶ್ರೀಕಾಂತ್ ಇದ್ದಾನೆ, ಅವ್ನಿಗೆ 1.7 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಒಂದು 200K ಮೇಲೇ ಇರೋದು ಫಾಲೋವರ್ಸು. ಸೊ ಆ ಥರ ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ವಿ. ಸೊ ಇದೇ ರೀತಿ ನಮ್ಮ ಟೀಮ್ ಮೂಲಕ ಒಳ್ಳೊಳ್ಳೆ ವೀಡಿಯೋಸ್ನ ಜನತೆಗೆ ಕೊಡ್ತಾನೆ ಇರ್ತೀವಿ. ಸೊ ಥ್ಯಾಂಕ್ಸ್, ಜನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಟೀಮ್ ಅಷ್ಟು ಬೆಳೀತು. ಮೇಯ್ನಾಗಿ ನಾನು ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮ್ಮ ಟೀಮ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀವಿ. ಮೇಯ್ನ್ ಥಿಂಗ್ ಏನೋ ನಮ್ಮ ಟೀಮ್ ಇಲ್ಲಿ ತನಕ ಒಡೆದೋಗಿಲ್ಲ. ಏನಕ್ಕೆ ಒಡೆದೋಗಿಲ್ಲ, ಇಲ್ಲಿರೋ ವಿಷಯ ತೊಗೊಂಡು ಅಲ್ಲಿಗೆ ಹೇಳೋದು, ಅಲ್ಲಿರೋ ವಿಷಯ ತೊಗೊಂಡು ಇಲ್ಲಿಗೆ ಹೇಳೋದು, ಆ ಥರ ಕೆಲಸ ಯಾರೂ ಮಾಡಿಲ್ಲ. ಸೊ ಹಂಗಾಗಿ ನಮ್ಮ ಟೀಮ್ ಆವಾಗಲೂ ಹಾಗೆ ಇತ್ತು, ಇವಾಗಲೂ ಹಾಗೆ ಇದೆ. ಎಷ್ಟೊಂದು ಜನ ನಾವು ಟೀಮ್ ಕಟ್ತೀವಿ, ನಾವು ಟೀಮ್ ಮಾಡ್ತೀವಿ ಅಂತ ಬಂದರು. ಅಮ್ಮ ಅಂದರೆ ಒಂದು 6 ತಿಂಗಳು 7 ತಿಂಗಳು 1 ವರ್ಷದಲ್ಲಿ ಎಲ್ಲ ಅವನೊಬ್ಬ ಸಪ್ರೇಟು ಇವನೊಬ್ಬ ಸಪ್ರೇಟ್ ಅಂದರೆ ಮನಸ್ತಾಪಗಳು. ಅಂದರೆ ಸ್ವಲ್ಪ ಫಾಲೋವರ್ಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ನಾನೇ ಅವನ ಜೊತೆ ವಿಡಿಯೋ ಮಾಡಬೇಕು, ನಾನೇ ವಿಡಿಯೋ ಮಾಡ್ಕೊತೀನಿ, ನಾನೇ ಇಂಡಿವಿಜುವಲ್ ಆಗ್ತೀನಿ. ಸೊ ಈ ಆ್ಯಟಿಟ್ಯೂಡ್ ಬಂದಾಗ ಟೀಮ್ ಬಿಲ್ಡ್ ಆಗಲ್ಲ. ಸೊ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಟೀಮ್ ಹೊಡೆದೋಗುತ್ತೆ. ಮೇಯ್ನ್ ಟೀಮ್ ಅಂದರೆ ಯೂನಿಟಿ. ಟೀಮ್ ಅಂತ ಹೇಳೋದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಅದು ಟೀಮ್ ಆಗೋದು. ಸೊ ಹಂಗಾಗಿ ನಮ್ಮ ಟೀಮಲ್ಲಿ ಅವ್ನಿಗೆ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಯಾವುದೇ ರೀತಿ ಯಾರನ್ನೂ ಆ ಥರ ಕೀಳಾಗಿ ನೋಡಲ್ಲ. ಎಲ್ಲರನ್ನೂ ಒಂದೇ ಥರ ನೋಡ್ತಾ ಇದ್ವಿ. ಆವಾಗಲೂ ಹಂಗೆ ನೋಡ್ತಾ ಇದ್ದೀವಿ, ಇವಾಗಲೂ ಹಂಗೆ ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ನಮ್ಮದು ಬಾಂಡ್ ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಮ ಟೀಮಲ್ಲಿ ಬರೋ ವೀಡಿಯೋಸ್ ಅಷ್ಟು ಬೇಗ ಜನಕ್ಕೆ ರೀಚ್ ಆಗುತ್ತೆ. ನಿಮ್ಮ ಟೀಮಿಂದ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬರಲಿ, ಜನ ಇನ್ನೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚೆನ್ನಾಗಿ ಬೆಳೆಸಲಿ ನಿಮ್ಮ ಚಾನಲ್ನ. ಆಲ್ ದಿ ಬೆಸ್ಟ್ ಬೇಡ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ವಿತ್ ಚಾಕ್ಲೇಟ್ ಚಂದು ಆ್ಯಂಡ್ ರವಿರಾಜ್ ಪೂಜಾರಿ. ಸೊ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂತ ಅಂದರೆ, ಯಾರೇ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾ ಇದ್ರು ಪ್ಲೀಸ್ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸನ್ನು ಸಪೋರ್ಟ್ ಮಾಡಿ, ಬೆಳೆಸಿ, ಆದಷ್ಟು ಕನ್ನಡನ ಬೆಳೆಸಿ. ನೆಕ್ಸ್ಟ್ ಯಾವ ಗೆಸ್ಟ್ನ ಕರೆಸ್ಬೇಕನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಆದಷ್ಟು ಆ ಗೆಸ್ಟ್ನ ಕರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್, ಸ್ಟೇ ಅನ್ಸ್ಟಾಪಬಲ್. ಸೈನಿಂಗ್ ಆಫ್, ರಕ್ಷಿತ್, ವೈಬ್ ಟ್ರೈಬ್ ಅಫಿಷಿಯಲ್ ಪಾಡ್ಕಾಸ್ಟ್. ಥ್ಯಾಂಕ್ ಯು.